ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ಇಂದು ನಾವು ಅನುಸಂಧಾನ ಮಾಡಬೇಕಾದ ಪ್ರಸಂಗ ಯಜ್ಞ ಸಂರಕ್ಷಣಾ ಅಂತ. ನಿನ್ನೆ ಪುತ್ರಕಾಮೇಷ್ಟಿಯ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಒಂದು ಮಾತನ್ನು ಆಡಿದ್ದೆವು, ಜೀವನವೆಂಬುದು ಯಜ್ಞಮಯವಾಗಿರಬೇಕು ಅಂತ. ಅದನ್ನು ಇವತ್ತು ಸ್ವಲ್ಪ ವಿಸ್ತಾರವಾಗಿ ನಮ್ಮ ಆಲೋಚನೆಗೆ ಎತ್ಕೊಳ್ಬೇಕು ಅಂತ ನನಗನ್ನಿಸ್ತಾ ಇದೆ. ಜೀವನ ಯಜ್ಞಮಯ ಆಗಬೇಕು ಅಂದರೆ ಏನು ಅಭಿಪ್ರಾಯ ಅದು? ಯಾಕೆಂದರೆ ಭಾರತೀಯ ಜೀವನ ಪದ್ಧತಿ ಹೇಗಿದೆ, ಹೇಗಿತ್ತು, ಹೇಗಿರಬೇಕು ಇದನ್ನು ರೂಪಿಸುವಾಗ ಈ ಮಾತು ಅನಿವಾರ್ಯ ಆಗೇ ಆಗತ್ತೆ. ಭಾರತೀಯರು ತಮ್ಮ ಬದುಕನ್ನು ಯಜ್ಞಮಯವಾಗಿ ನಿರ್ವಾಹ ಮಾಡಿದರು. ಉಸಿರಾಟದಿಂದ ಮೊದಲುಗೊಂಡು ಹಾಸಿಗೆಯಲ್ಲಿ ಮಲಗಿ ನಿದ್ರಿಸುವುದೂ ಕೂಡ ಒಂದು ಯಜ್ಞ ಆಗಬೇಕು ಅಂತ ಇವರು ಗ್ರಹಿಸಿಕೊಂಡರು. ಭಾರತೀಯರ ದರ್ಶನವೇ ಹಾಗೆ ಬೆಳೆದು ಬಂತು ಅಂತ. ನಮ್ಮ ಭಾರತೀಯರ ಜೀವನ ಪದ್ಧತಿಯನ್ನು ನಾವು ಆಲೋಚನೆ ಮಾಡುವಾಗ ಬೇರೆ ದೇಶದವರು ಹೇಗೆ ಬದುಕ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಅಂದರೆ ನಾವು ಈಗ ಹೇಗೆ ಬದುಕ್ತಾ ಇದ್ದೇವೆ ಅಂತ ತಿಳ್ಕೊಂಡ್ರೆ ಬೇರೆ ದೇಶದವರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕೆಂದರೆ ನಾವು ತೊಡುವ ಬಟ್ಟೆ ನಮ್ಮದಾಗಲಿಲ್ಲ, ನಮ್ಮ ಬದುಕಿನ ಬಟ್ಟೆ ನಮ್ಮದಲ್ಲ, ಹೊಟ್ಟೆ ಮಾತ್ರ ನಮ್ಮದು, ನಾವು ತಿನ್ನುವ ಅನ್ನ ನಮ್ಮದಲ್ಲ, ಕಣ್ಣು ನಮ್ಮದು, ನಾವು ನೋಡುವ ನೋಟ ನಮ್ಮದಲ್ಲ, ಕಿವಿ ನಮ್ಮದು, ನಾವು ಕೇಳುವ ಶಬ್ದ ಮತ್ತು ನಾದ ನಮ್ಮದಲ್ಲ. ಹೀಗೆ ನಮ್ಮ ಜೀವನದಲ್ಲಿ ಪರಕೀಯತೆ ಎಂಬುದು ಪ್ರವೇಶ ಮಾಡಿದೆ. ಇದರಿಂದ ನಮಗೆ ಲಾಭವೇ ಆಗಲಿಲ್ಲ ಎನ್ನುವುದು ನಮ್ಮ ವಾದ ಅಲ್ಲ. ನಮ್ಮ ಬದುಕಿನಲ್ಲಿ ಸಾಕಷ್ಟು ಲಾಭಗಳಾಗಿವೆ, ಇಲ್ಲ ಅಂತಲ್ಲ. ಆದರೆ ಆಯಕ್ಕಿಂತ ನಾವು ಕಳ್ಕೊಂಡಿದ್ದು ಹೆಚ್ಚು. ನಮ್ಮ ಭಾರತೀಯ ಜೀವನ ಆಯ ತಪ್ಪಿ, ಅಂದರೆ ಆಯತವನ್ನು ಕಳ್ಕೊಂಡಿದೆ ಎನ್ನುವುದನ್ನು ನಾವು ಮರಿಬಾರ್ದು. ಇಂದು ನಾವು ಬದುಕಿನಲ್ಲಿ ನಮಗೆ ಬೇಕು ಬೇಕು ಎಂಬ ಒಂದು ಸೂತ್ರವನ್ನು ಇಟ್ಟುಕೊಂಡಿದ್ದೇವೆ. ಆ ಶಬ್ದವನ್ನು ಪ್ರಯೋಗ ಮಾಡದೇ ಇರಬಹುದು, ಆದರೆ ನಮಗೆ ಬೇಕು ಎಂಬುದು ಒಳಗಿದ್ದೇ ಇರುತ್ತೆ. ಬೇಕು ಎಂಬ ಒಂದು ಅಭಿಲಾಷೆಯನ್ನು, ಒಂದು ಇಚ್ಛೆಯನ್ನು ಇಟ್ಟುಕೊಂಡು ನಾವು ಎಲ್ಲವನ್ನೂ ನೋಡ್ತೇವೆ, ಎಲ್ಲವನ್ನೂ ಹೊಂದಿಸಿಕೊಳ್ತಾ ಇದ್ದೇವೆ. ಪೇಟೆಗೆ ಹೋದರೆ ನೂರಾರು ಅಂಗಡಿಗಳು, ಸಾವಿರಾರು ಅಂಗಡಿಗಳು, ಅಂಗಡಿಯ ಮುಂಗಟ್ಟಿನಲ್ಲಿ ಎಲ್ಲ ಪದಾರ್ಥಗಳನ್ನು ಅವರು ಜೋಡಿಸಿಡ್ತಾರೆ. ಜೋಡಿಸಿಡೋದು ಯಾಕೆ ಅಂತಂದರೆ ನೋಡಿದ ಕಣ್ಣು ಬೇಕು ಅಂತ ಅಪೇಕ್ಷೆ ಪಡಲಿ ಅಂತ. ಅನ್ನ ಆಹಾರಾದಿಗಳನ್ನು ಸಿದ್ಧಪಡಿಸುವ ಹೋಟೆಲ್ಗಳಲ್ಲಿ ಅಟ್ಟಶೂಲ ಅಂತ ಹೇಳ್ತಾರೆ ಅದನ್ನು. ಅಲ್ಲಿ ಅಂದು ಮಾಡಿದ ತಿಂಡಿ ತೀರ್ಥಗಳನ್ನೆಲ್ಲ ಜೋಡಿಸಿಡ್ತಾರೆ. ಯಾಕೆ ಅಂದರೆ ನೋಡಿದ ಕಣ್ಣು ಅದನ್ನು ಬೇಕು ಎನ್ನುವ ಚಾಪಲ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಅವರ ಉದ್ದೇಶ ಆಗಿರುತ್ತೆ. ಅದು ಅಂಗಡಿಯವರು ತಪ್ಪು ಅಂತಲ್ಲ, ಅಂಗಡಿಯ ಮುಂಗಟ್ಟಿನಲ್ಲಿ ಮುನ್ನುಗ್ಗಿ ಕೊಂಡುಕೊಳ್ಳುವ ನಾವು ಅವರನ್ನು ಹಾಗೆ ಪ್ರಚೋದಿಸಿದ್ದೇವೆ. ಯಾಕೆಂದರೆ ಬೇಕು ಬೇಕು ಅಂತ ನಮಗಿರೋದ್ರಿಂದ ಯಾವುದು ಬೇಕು ಅಂತ ನಮಗೆ ಅನ್ನಿಸಬೇಕು ಅದನ್ನು ಅವರು ವ್ಯವಸ್ಥಿತವಾಗಿ ಜೋಡಿಸಿಡ್ತಾರೆ. ಆದ್ದರಿಂದ ಈ ಬೇಕು ಎಂಬ ಸೂತ್ರದಿಂದ ನಾವು ಬೇಕು ಎಂಬಂಥ ಒಂದು ಬೀಜವನ್ನು ಇಟ್ಟುಕೊಂಡು ನಮ್ಮ ಈ ಜೀವನ ವೃಕ್ಷವನ್ನು ನಾವು ಬೆಳೆಸ್ಕೊಳ್ತಾ ಇದ್ದೇವೆ. ಬೇಕು ಎಂಬ ಆಸೆ ಯಾಕೆ ಹುಟ್ಟುಕೊಳ್ತು ಅಂತಂದರೆ ಅದು ಆ ಬೇಕು ಎಂಬ ಆಸೆಯಿಂದ ನಾವು ತೊಡಗಿದಾಗ, ನಾವು ಉದ್ಯೋಗವನ್ನು ಮಾಡಿದಾಗ, ಉದ್ಯಮಿಸಿದಾಗ ನಮಗೆ ವಸ್ತುಗಳೆಲ್ಲ ಪ್ರಾಪ್ತವಾಗ್ತವೆ. ಆ ವಸ್ತುಗಳನ್ನು ನಾವು ಅನುಭವಿಸಬಹುದು. ಆದ್ದರಿಂದ ಏನಾಯಿತು, ನಮ್ಮ ಜೀವನದ ಸೂತ್ರ ಭೋಗ ಅಂತಾಯಿತು. ಭೋಗ ಕೇಂದ್ರಿತವಾದಂತಹ ಜೀವನ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಇದು ಯಾರೂ ನಿರಾಕರಣೆ ಮಾಡಲಿಕ್ಕಾಗೋದಿಲ್ಲ. ತಾರತಮ್ಯ ಇರಬಹುದು. ಕೆಲವರು ಆ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚು ಮಾಡಿಕೊಂಡು ಆ ಹೋರಾಟದಲ್ಲಿ
ಆ ಜಿಗದಾಟದಲ್ಲಿ, ಆ ಕಾದಾಟದಲ್ಲಿ ಮುನ್ನುಗ್ಗಿರಬಹುದು. ಕೆಲವರು ಅಶಕ್ತರಾದವರು ಸ್ವಲ್ಪ ಹಿಂದಕ್ಕೆ ಬಿದ್ದಿರಬಹುದು. ನಮಗಷ್ಟೆಲ್ಲ ಆಸೆ ಇಲ್ರಿ, ಆ ಹೇಳೋ ಸ್ವರದಲ್ಲೇ ಗೊತ್ತಾಗತ್ತೆ ಆಸೆ ಇಲ್ರಿ ಅಂತ ಯಾಕೆ ಹೇಳಿದ್ದು. ಆಸೆ ಪೂರೈಸೋದಿಲ್ಲ, ಆಸೆ ಇಲ್ಲ ಅಂತಲ್ಲ, ನಮಗಷ್ಟೆಲ್ಲ ಆಸೆ ಇಲ್ರಿ ಅಂತ ಹೇಳುವಾಗಲೇ ಇವರಿಗೆ ಎಷ್ಟು ಆಸೆ ಇದೆಯಪ್ಪ ಪಾಪ, ಏನು ಮಾಡ್ತಾ ಇದ್ದಾರೆ, ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆದ್ದರಿಂದ ಆಸೆ ಇಲ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಭೋಗಾಭಿಲಾಷೆ ಎಂಬುದು ಅಷ್ಟು ತೀವ್ರವಾಗಿ ಎಲ್ಲರಲ್ಲೂ ತುಂಬಿಕೊಂಡಿದೆ. ಇದು ಪರಕೀಯ ಜೀವನ ಪದ್ಧತಿ ಅಂತ ನಾವು ಅಂದುಕೊಂಡ್ರೆ, ಭಾರತೀಯರ ಜೀವನ ಪದ್ಧತಿ ಹೇಗಿತ್ತು ಎನ್ನುವುದನ್ನು ತಿಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತದೆ. ಹಾಗಂತ ಭಾರತ ದೇಶದಲ್ಲಿ ಭೋಗಕ್ಕೆ ಸಂಬಂಧಪಟ್ಟ ಉಪಾಯಗಳೇ ಇಲ್ಲ ಅಂತಲ್ಲ, ಆದರೆ ನಮ್ಮ ಜೀವನ ಪದ್ಧತಿ ಭೋಗ ಕೇಂದ್ರಿತವಾಗಿರಲಿಲ್ಲ. ನಾವು ಇದನ್ನು ಮರಿಬಾರದು. ಅಂದರೆ ಬೇಕು ಎಂಬಂತಹ ಒಂದು ಬೀಜವನ್ನು ಇಟ್ಟುಕೊಂಡು ಬದುಕನ್ನು ಬೆಳೆಸಿದವರಲ್ಲ ಭಾರತೀಯರು. ಹಾಗಿದ್ದರೆ ಯಾವುದನ್ನು ಅವರು ಬೀಜವಾಗಿ ಇಟ್ಟುಕೊಂಡ್ರು ಅಂದರೆ ಬೇಡ ಎಂಬುದನ್ನು. ಬೇಡ, ಈ ಬೇಡ ಎಂಬ ಒಂದು ಭಾವನೆ ಯಾವಾಗ ಬರುತ್ತೆ? ಅನೇಕ ಕಾರಣಗಳಿಂದ ಅನೇಕ ಸಂದರ್ಭಗಳಲ್ಲಿ ಹುಟ್ಟತ್ತೆ. ತುಂಬ ಪ್ರಯತ್ನ ಮಾಡಿ ಹೋರಾಟ ಮಾಡಿ ಕೈಗೆ ಸಿಗದೇ ಇದ್ದಾಗ ಬೇಡಪ್ಪ, ಭಾಳ ಆಯಾಸ ಆಗಿದೆ, ಪಡ್ಕೊಳ್ಳೋಕ್ಕೆ ಬೇಕಾಗುವಷ್ಟು ಪರಿಶ್ರಮ ಮಾಡೋಕ್ಕಾಗೋಲ್ಲ ಎಂಬ ಹತಾಶ ಭಾವದಿಂದ ಹುಟ್ಟುವ ಬೇಡ, ಅದು ಒಂದು ಬೇರೆ. ಇನ್ನು ಆ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಅದರಿಂದ ಪಡಬೇಕಾದ ಭೋಗವನ್ನೆಲ್ಲ ಭಾವಿಸಿಕೊಂಡಾಗ ವ್ಯತ್ಯಾಸ ಇದೆ. ವಸ್ತುವನ್ನು ಇಟ್ಟುಕೊಂಡು ಸುಖ ಪಡದೇ ಇರಬಹುದು, ಆ ಸುಖವನ್ನೇ ಭಾವಿಸಿಕೊಂಡಾಗ ಬೇಡ. ಚಾಪೆ ಮೇಲೆ ಮಲಗಿದ್ರೆ ನಂಗೆ ನಿದ್ದೆ ಬರುತ್ತೆ, ನಂಗೆ ಹಾಸಿಗೆ ಬೇಡ. ತಲೆಗೆ ಒತ್ತು, ಮೆತ್ತನೆಯ ಒತ್ತಿಲ್ಲದೆ ಇದ್ದರೂ ನನಗೆ ಆಯಾಸ ಪರಿಹಾರ ಆಗತ್ತೆ, ನನಗೆ ದಿಂಬು ಬೇಡ. ಮರ್ಯಾದೆಗಾಗಿ ಎಷ್ಟು ಬಟ್ಟೆ ಇದ್ದರೆ ಸಾಕಾಗತ್ತೆ ನನಗೆ, ಅಷ್ಟು ಅರಿವೇ ಸಾಕು ನನಗೆ ಅರಿವೇ ಸಾಕು, ಹೆಚ್ಚಿನ ಬಟ್ಟೆ ಬೇಡ ಅಂತ ಒಬ್ಬ ಹೇಳ್ಬೋದು. ಅಂದರೆ ಇಲ್ಲಿ ಬೇಡ ಎಂಬುದೇನು ಅಂದರೆ ಆ ಸುಖವನ್ನು ಅವನು ಭಾವಿಸಿಕೊಂಡಿದ್ದಾನೆ. ಒರಟಾದ ಬಟ್ಟೆಯನ್ನು ಮೈಗೆ ತೊಟ್ಟುಕೊಂಡ್ರು ಆಹಾ ಎಷ್ಟು ಹಿತವಾಗಿದೆ ಅಂತ ಅಂದ್ಕೊಳ್ಬಹುದು ಭಾವಿಸಿಕೊಂಡಾಗ. ಅಂದರೆ ವಸ್ತು ಸಂಬಂಧದಿಂದ ಯಾವ ಸುಖ ನಮಗೆ ದೊರೀತದೆಯೋ ಅದನ್ನು ಭಾವಿಸಿಕೊಂಡು, ಅಂದರೆ ತುಂಬಿಸಿಕೊಂಡು ಬೇಡಪ್ಪ ಅಂತ ಹೇಳೋದು. ಬಹುಶಃ ಇದು ಋಷಿಗಳು ಜೀವನವನ್ನು ಬೆಳೆಸುವುದಕ್ಕೆ ಇಟ್ಟುಕೊಂಡಂತಹ ಒಂದು ಬೀಜ. ಈ ಬದುಕೆಂಬ ಜೀವನವೆಂಬ ಮಹಾವೃಕ್ಷವನ್ನು ಬೆಳೆಸುವುದಕ್ಕೆ ಇಟ್ಟುಕೊಂಡಂತಹ ಬೀಜ ಅಂತ ನಮಗನ್ನಿಸ್ತದೆ ಆರ್ಷ ವಾಂಗ್ಮಯವನ್ನು ನೋಡಿದಾಗ. ಇಲ್ಲಿ ಭೋಗ ಇದೆ, ಆದರೆ ಭೋಗಕ್ಕೂ ನಾವು ಸಂಪಾದಿಸುವ ವಸ್ತುವಿಗೂ ಸಂಬಂಧ ಇಲ್ಲ. ಎಂಥ ಅದ್ಭುತವಾದ ಎಕಾನಮಿ ನೋಡಿದ್ದು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ನಮ್ಮ ಈ ಅರ್ಥಶಾಸ್ತ್ರದ ಮೂಲ ಸೂತ್ರ ಏನಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ, ಇದು ಸುಲಭ ಇಲ್ಲ. ಭೋಗ ಇದೆ, ಭೋಗವೆಂಬುದು ಮಾನಸಿಕ, ಭೋಗವೆಂಬುದು ಭಾವಿಕ, ಭೋಗವೆಂಬುದು ಸಂಸ್ಕಾರ ರೂಪದಲ್ಲಿರುವಂಥದ್ದು. ಅದು ವಸ್ತು ಸಂಬಂಧವನ್ನು ಅದು ಅವಲಂಬಿಸೋದಿಲ್ಲ. ಈ ಒಂದು ಭಾವನಾತ್ಮಕವಾದ ಭೋಗವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಇದಕ್ಕೆ ಅನೇಕ ದಾರಿಗಳಿದೆ. ನಾವು ಈಗಾಗಲೇ ಒಂದು ದಾರಿಯನ್ನು ಆಲೋಚನೆ ಮಾಡಿದ್ದೇವೆ, ಏನು ಅಂದರೆ ಸಹಜವಾಗಿ ಇರೋದು ಅಂತ. ಚಳಿಗಾಲ ಬರುತ್ತೆ ಈಗ, ಅಂದರೆ ಇನ್ನೂ ಚಳಿ ಬಂದಿಲ್ಲ. ಚಳಿ ಬಂದಾಗ ಗಡಗಡ ನಡುಕ ಬರುತ್ತೆ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸ್ವೆಟರ್ ಬೇಕು, ಒಳ್ಳೆಯ ಶಾಲು ಬೇಕು, ಕಂಬಳಿ ಬೇಕು, ರಗ್ ಬೇಕು ಅಂತೆಲ್ಲ ನಮಗನ್ನಿಸತ್ತೆ. ಆದರೆ ಈ ಚಳಿಯನ್ನು ನಾವು ಸ್ವೀಕಾರ ಮಾಡಿಬಿಟ್ರೆ, ನಾವು ಅದನ್ನು ಒಪ್ಪಿಕೊಂಡು ಬಿಟ್ಟರೆ, ಕಂಬಳಿ ಬೇಡ, ಶಾಲು ಬೇಡ, ರಗ್ ಬೇಡ, ಬೇಡ ಎಂಬುದು ತಾನೇ ಹುಟ್ಕೊಳ್ಳುತ್ತೆ. ಆವಾಗ ಏನಾಯಿತು ಅಂದರೆ ಚಳಿ ನಮ್ಮನ್ನು ನಡುಗಿಸುತ್ತದೆ ಎನ್ನುವಂತಹ ವಿಷಯವನ್ನು ನಾವು ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಚಳಿಗಾಲದ ಗಡಗಡ ನಡುಕದಲ್ಲಿಯೂ ಹೊಳೆಗೆ ಮೈ ಚೆಲ್ಲಿ ಜಳಕ ಮಾಡುವ ಹಿರಿಯರು ನಮ್ಗೆ ನೆನಪಿಗೆ ಬರ್ತಾರೆ. ಏನು ಅವ್ರಿಗೆ ಚಳಿಯ ಗೊತ್ತಾಗದೇ ಇರುವಷ್ಟು ಚರ್ಮ ದಪ್ಪ ಆಗಿತ್ತು ಅವರದ್ದು? ಏನಿಲ್ಲ, ಅದರದ್ದು ಅವರನ್ನು ಒಪ್ಪಿಕೊಂಡಿದ್ರು ಅವರು. ಈ ಒಪ್ಪಿಕೊಳ್ಳೋದಿದೆಯಲ್ಲ, ಒಪ್ಪಿಕೊಳ್ಳುವ ಒಂದು ಸಹಜತೆ, ಆ ಸಹಜತೆ ಇದ್ದಾಗ ಸುಖವೋ ದುಃಖವೋ ಎರಡನ್ನೂ ನಾವು ಸಮವಾಗಿ ತೆಗೆದುಕೊಳ್ಳೋಕ್ಕಾಗ್ತದೆ, ಅದನ್ನು ಮೀರಿ ನಿಲ್ಲೋದಕ್ಕಾಗತ್ತೆ. ಬಸ್ಸಿಗೆ ಹೊರಡ್ತೇವೆ, ಬಸ್ಸು ತಪ್ಪಿ ಹೋಗಿಬಿಟ್ರೆ ಕೆಲವರು ಚಡಪಡಿಸ್ತಾರೆ, ಅದನ್ನು ನಾವು ನೋಡಬೇಕು. ಯಾಕೆಂದರೆ ಆ ಬಸ್ಸನ್ನು ಹತ್ತಲೇಬೇಕು, ಆ ಬಸ್ಸಿನಲ್ಲಿ ಸೀಟ್ ಸಿಗಲೇಬೇಕು, ಬಸ್ಸು ನಮ್ಮ ಸಮಯಕ್ಕೆ ಸರಿಯಾಗಿ ತಲುಪಲೇಬೇಕು, ಅಲ್ಲಿ ಇಳಿದೊಡನೆ ನಮ್ಮನ್ನು ಸ್ವಾಗತಿಸಲೇಬೇಕು, ನಿರೀಕ್ಷೆಗಳ ಸರಮಾಲೆ.
ಈ ನಿರೀಕ್ಷೆಗಳನ್ನು ಅನಿವಾರ್ಯ ಅಂತ ಮಾಡ್ಕೊಂಡಿದ್ದೇವೆ ನಾವು. ಆದ್ದರಿಂದ ನಮಗೇನಾಯಿತು ಅಂದರೆ, ಬಸ್ ತಪ್ಪಿತು ಅಂದರೆ ಮುಂದಿನ ಎಲ್ಲದೂ ತಪ್ಪು ಹೋಯ್ತಲ್ಲ. ನಾವು ಇಳಿಯುವಾಗ ಸ್ವಾಗತಕ್ಕೆ ಜನ ಇರೋದಿಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋರು ಇರೋದಿಲ್ಲ, ಏನೂ ಇಲ್ಲ, ಅವತ್ತಿನ ಕೆಲಸ ಎಲ್ಲ ಹೋಗಿಬಿಡ್ತು. ಆದ್ದರಿಂದ ತುಂಬ ಚಡಪಡಿಸ್ತಾರೆ, ಕೂಗಾಡ್ತಾರೆ, KSRTCಯನ್ನು ಬೈತಾರೆ, ಮಂತ್ರಿಗಳನ್ನು ಬೈತಾರೆ, ರಸ್ತೆಯನ್ನು ಬೈತಾರೆ, ರಸ್ತೆಯ ಪಕ್ಕದಲ್ಲಿ ಹಾದು ಹೋಗುವ ಬಡ ದಾರಿ ಹೋಕರನ್ನು ಬೈತಾರೆ, ಮನೆಯ ಹೆಂಡತಿಯನ್ನು ಬೈತಾರೆ, ಮಕ್ಕಳನ್ನು ಬೈತಾರೆ. ಹೆಚ್ಚೇಕೆ ಸರಿಯಾದ ಸಮಯಕ್ಕೆ ಬಟ್ಟೆಯನ್ನು ವಾಶ್ ಮಾಡಿಕೊಡದೇ ಇರುವ ದೋಬಿಯನ್ನು ಬೈತಾರೆ. ಇವನು ಬಸ್ ತಪ್ಪೋದಕ್ಕೂ ಆ ದೋಬಿಗೂ ಏನು ಸಂಬಂಧ? ಇದು ಯಾಕಾಯಿತು ಅಂತಂದರೆ, ನಿರೀಕ್ಷೆ ಮತ್ತು ವಸ್ತು ಸಂಬಂಧವನ್ನು ಬಯಸ್ತಾ ಇರುವಂತಹ ಒಂದು ಮಾನಸಿಕವಾದ ಸ್ಥಿತಿ. ಮನೆಯಿಂದ ಹೊರಡುವಾಗಲೇ ಬಸ್ ಸಿಕ್ಕಿದ್ರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಯಾವ ಚಟಪಟಿಕೆಯೂ ಇಲ್ಲ, ಯಾರನ್ನೂ ಬೈಯೋ ಸಂದರ್ಭ ಇಲ್ಲ. ರಾಮಾಯಣದಲ್ಲಿ ಒಂದು ಮಾತು ಆಡಿದ್ದಾರೆ ರಾಮನ ಸಲುವಾಗಿ. ಅಯೋಧ್ಯಾಕಾಂಡದ ಆರಂಭದಲ್ಲಿ ಒಂದು ಮಾತು ಬರುತ್ತೆ, ನ ವಿರೋಧ ಕಥಾರುಚಿಹಿ ಅಂತ ರಾಮನ ಗುಣದಲ್ಲಿ ಹೇಳುವಾಗ. ಮೊದಲೆಲ್ಲೂ ಹೇಳಿಲ್ಲ, ಆದರೆ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ ಆ ವಿಶೇಷಣವನ್ನು ರಾಮನಿಗೆ ಬಳಸ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ನಿರೀಕ್ಷೆಗಳು ವಿರೋಧ ಕಥೆಯನ್ನು ಹುಟ್ಟಿಸುತ್ತೆ. ಎಲ್ಲವನ್ನೂ ವಿರೋಧಿಸಿಕೊಂಡು ನಾವು ಹೋಗ್ತೇವೆ. ಯಾಕೆ? ಬೇಕು ಎಂಬ ಸೂತ್ರ ಇರೋದರಿಂದ. ಯಾರು ಬೇಡ ಎಂಬ ಒಂದು ಬೀಜವನ್ನು ಇಟ್ಕೊಳ್ತಾರೋ, ಸೂತ್ರವನ್ನು ಇಟ್ಕೊಳ್ತಾರೋ, ಅವರು ಯಾರನ್ನೂ ವಿರೋಧಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ವಿರೋಧವೆಲ್ಲ ಅದು ಭೌತದಲ್ಲಿದೆ, ಅದು ವಸ್ತುವಿನಲ್ಲಿದೆ. ನಮ್ಮ ಮನಸ್ಸು ಎಲ್ಲವನ್ನೂ ಭಾವಿಸಿಕೊಳ್ಳೋದಾದರೆ ಭಾವಿತಾತ್ಮರು ಅಂತ ಹೇಳ್ತಾರೆ ಅವರನ್ನು. ನಾವು ಕವಿಗಳನ್ನು ಭಾವಿತಾತ್ಮರು ಅಂತ ಹೇಳ್ತೇವೆ, ಋಷಿಗಳನ್ನು ಭಾವಿತಾತ್ಮರು ಅಂತ ಹೇಳ್ತೇವೆ. ಅಂದರೆ ಒಂದು ಭಾವಿತವಾಗಿ ಮನಸ್ಸಿಗೆ ಅದನ್ನು ತಮ್ಮ ಚಿಂತನೆಯಲ್ಲಿ ಅದ್ದಿ ಭಾವನಾ ಎಂಬ ಸಂಸ್ಕಾರ ಇದೆ, ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧ ಅದು. ಆ ತಮ್ಮ ಮನಸ್ಸನ್ನು ಆ ಚಿಂತನೆಯಲ್ಲಿ ಧ್ಯಾನದಲ್ಲಿ ಅದ್ದಿ ಅದಕ್ಕೊಂದು ಬಲವನ್ನು ತಂದುಕೊಂಡಿರ್ತಾರೆ. ಈ ಭಾವಿಸಿಕೊಂಡಾಗ ನಮ್ಮನ್ನು ಭಾವನೆಯಿಂದ ನಮ್ಮೊಳಗೆ ನಾವು ಎಲ್ಲವನ್ನೂ ತುಂಬಿಸಿಕೊಂಡಾಗ ಬೇಡ ಎಂಬುದು ಸಹಜವಾಗಿ ಬರುತ್ತೆ ನಮಗೆ. ಈ ಬೇಡ ಎಂಬುದಕ್ಕೆ ತ್ಯಾಗ ಅಂತ ಹೆಸರು. ಇಂತಹ ಸಹಜವಾದ ಬೇಡ ಎಂಬ ಭಾವನೆ ಇಲ್ಲದೇ ಇದ್ದರೆ ಪ್ರಪಂಚ ಬೆಳೆಯೋದಿಲ್ಲ, ಪ್ರಪಂಚ ಮುಂದುವರಿಯೋದಿಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಗೆ ಕೆಲವು ಉದಾಹರಣೆಗಳು ಬೇಕು. ಏನ್ರಿ ಬೇಕು ಅಂದರೆ ತಾನೇ ಪ್ರಪಂಚ ಮುಂದುವರಿಯುತ್ತೆ. ಒಂದು ಹೊಸ ಫ್ಯಾಕ್ಟ್ರಿನ ಆರಂಭ ಮಾಡಬೇಕು, ಒಂದು ದೊಡ್ಡ ಯಂತ್ರಾಗಾರವನ್ನು ಸ್ಥಾಪನೆ ಮಾಡಬೇಕು, ಬೇಡ ಪ್ರಾಚೀನ ಅರ್ಥನೀತಿಯಂತೆ ಗುಡಿ ಕೈಗಾರಿಕೆಗಳನ್ನು ಬೆಳೆಸಬೇಕು, ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಇದೆಲ್ಲ ಯಾವಾಗ ಬರುತ್ತೆ? ಬೇಕು ಅಂತಂದಾಗ. ಬೇಕು ಅಂದರೆ ಪ್ರಪಂಚ ಬೆಳೆಯುತ್ತೆ ಹೊರತು ಬೇಡ ಅಂದರೆ ಪ್ರಪಂಚ ಬೆಳೆಯತ್ತಾ ಅಂತ ನಮಗನಿಸತ್ತೆ. ಬೇಕು ಎಂಬ ಬೀಜದಿಂದ ಪ್ರಪಂಚವನ್ನು ಬೆಳೆಸುವುದಕ್ಕೆ ಹೊರಟ ಪಾಶ್ಚಾತ್ಯರ ದೃಷ್ಟಿ ಇವತ್ತು ಎಂತಹ ಒಂದು ಅಂಧಕಾರವನ್ನು ತಂದು ಕೊಡ್ತಾ ಇದೆ ಅಂತ ನಾವು ಗ್ರಹಿಸಬೇಕೀಗ. ಎಂತಹ ಅಂಧಕಾರವನ್ನು ತಂದು ಕೊಡ್ತಾ ಇದೆ. ಅನಗತ್ಯವಾಗಿ ಪ್ರಪಂಚದಲ್ಲಿ ತುಂಬಿ ಹೋಗ್ತಾ ಇರುವ ಈ ಪ್ಲಾಸ್ಟಿಕ್ಕನ್ನು ನಾಶ ಮಾಡಲಿಕ್ಕೆ ಆಗದೇ ಇರುವ ಕತ್ತಲೆಯ ಬದುಕನ್ನು ತಂದುಕೊಡ್ತಾ ಇದೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಹೊರಬಿದ್ದ ಹೊಗೆ ಆಮ್ಲಜನಕವೇ ಸಿಗದೇ ಇರುವ ಹಾಗೆ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ಪರಿಹಾರ ಇಲ್ಲ ನಮ್ಮ ಹತ್ರ. ಯಾಕೆ? ಬೇಕು ಅಂತ ಹೊರಟಿದ್ರಿಂದ ಆದದ್ದು. ಇದು ಪ್ರಪಂಚವನ್ನು ಬೆಳೆಸೋದಾಯಿತು. ಯೋಚನೆ ಮಾಡಬೇಕು. ಮೇಲ್ನೋಟಕ್ಕೆ ಬೇಕು ಎಂಬ ಭಾವನೆಯೇ ವಿಶ್ವವನ್ನು ಬೆಳೆಸಿದೆ, ಸೃಷ್ಟಿಗೆ ಕಾರಣವಾಗಿದೆ ಅಂತ ಅನಿಸುತ್ತೆ ನಮಗೆ. ಅಲ್ಲ, ಸೃಷ್ಟಿ ಎಂಬುದು ತ್ಯಾಗವೆಂಬ ಒಂದು ಬುದ್ಧಿಯಿಂದ, ಮನೋಧರ್ಮದಿಂದ ಬೆಳೆಯುತ್ತೆ. ಅನೇಕ ಉದಾಹರಣೆ ಕೊಡಬಹುದು. ಒಂದು ಮಗು ಹುಟ್ಟತ್ತೆ, ಇದು ಬೇಕು ಎಂಬ ಭಾವನೆಯಿಂದ ಹುಟ್ಟತ್ತೋ ಬೇಡ ಎಂಬ ಭಾವನೆಯಿಂದ ಹುಟ್ಟತ್ತೋ ಅಂತ ಕೇಳಿದರೆ ಮಕ್ಕಳು ಹೇಳ್ಬಿಡ್ತಾರೆ. ಮಗು ಬೇಕು ಅಂತ ಅಂದ್ಕೊಳ್ಳದೇ ಇದ್ದರೆ ಮಕ್ಕಳು ಹುಟ್ಟೋದು ಹೇಗೆ? ಆದರೆ ಬೇಕು ಎಂಬುವ ಭಾವನೆ ಮಕ್ಕಳು ಹುಟ್ಟುವ ಪೂರ್ವ ಕ್ಷಣದಲ್ಲಿ ಇಲ್ಲ. ಒಬ್ಬಳು ತಾಯಾಗೋದು ಯಾವಾಗ ಅಂದರೆ ತನ್ನನ್ನು ತಾನು ಕೊಟ್ಟುಕೊಂಡಾಗ. ನಿಜವಾಗಿ ಮಾತೆಯರಿಗೆ ಗೊತ್ತು, ಒಂದು ಮಗು ಹುಟ್ಟುವ ಕ್ಷಣ ಹೇಗಿರುತ್ತೆ ಅಂದರೆ ಅದು ಜೀವನ ಮರಣದ ಸಂದರ್ಭ ಆಗಿರುತ್ತೆ. ಮತ್ತೊಂದು ಜೀವ ಹುಟ್ಟಿ ಬೆಳೆಯಲಿ ಎಂಬ ಅಭಿಪ್ರಾಯ ಮಾತ್ರ ಇರುತ್ತೆ ತಾಯಂದರಿಗೆ, ಇನ್ನೇನು ಇರೋಲ್ಲ. ತಾನು ಬದುಕಬೇಕು ಅಂತಿಲ್ಲ. ಮಗು ಪ್ರಸೂತ ಆಗುವ ಕ್ಷಣದಲ್ಲಿ ಒಂದು ರೀತಿಯ ಮೂರ್ಛೆ ಬರುತ್ತೆ. ಆ ಮೂರ್ಛೆಯಲ್ಲಿ ಅವರ ಮನೋಧರ್ಮವನ್ನು ನೀವು ರೆಕಾರ್ಡ್ ಮಾಡಿ, ಮಗು ಬದುಕಲಿ ಅಂತ ಹೇಳ್ತಾ ಇರುತ್ತೆ, ತಾನು ಬದುಕಲಿ ಅಂತ ಹೇಳೋದಿಲ್ಲ. ಡಾಕ್ಟರ್ ಕೇಳ್ತಾರೆ, ದೊಡ್ಡ ಜೀವ ಬೇಕೋ ನಿಮಗೆ?
ಚಿಕ್ಕ ಜೀವ ಬೇಕು ಅಂತ. ಯಾರ ಹತ್ರ ಕೇಳೋದು? ತಂದೆ ಆಗುವ ಗಂಡನ ಹತ್ರ ಕೇಳ್ತಾರೆ, ಮನೆಯವರ ಹತ್ರ ಕೇಳ್ತಾರೆ. ಹೌದಾ ಡಾಕ್ಟ್ರೇ, ಬಹಳ ಕಷ್ಟವಾ, ನಮಗೆ ದೊಡ್ಡ ಜೀವ ಉಳಿಲಿ ಅಂತ ಹೇಳ್ತಾರೆ. ಆದರೆ ಪ್ರಸೂತಿ ಗೃಹದಲ್ಲಿರುವ ತಾಯಿಗೆ ಕೇಳಿದರೆ ಅವಳಿಗೆ ಹೊಟ್ಟೆಯಲ್ಲಿರುವ ಜೀವ ದೊಡ್ಡ ಜೀವ ಅಂತ ಗೊತ್ತು, ಅದು ಉಳಿಲಿ ಅಂತ ಹೇಳುತ್ತೆ. ಇದು ನಿಜವಾಗಿ ಒಪ್ಪಿಸಿಕೊಳ್ಳೋದು. ತನಗೆ ತಾನು ಬೇಡ, ಆದರೆ ಜಗತ್ತಿಗೆ ಮಗು ಬೇಕು ಅಂತ ಗೊತ್ತಿದೆ. ಸೃಷ್ಟಿ ಆಗುವ ಕ್ಷಣದಲ್ಲಿ ತ್ಯಾಗವೇ ಅದನ್ನು ಕೊಡುತ್ತೆ. ನೋಡಿ, ಒಂದು ಬೀಜ ಮೊಳಕೆ ಆಗುವ ಕ್ಷಣವನ್ನು ನಾವು ನೋಡೋಣ ಹೇಗಿದೆ ಅಂತ. ನಾವು ನೋಡಿಲ್ಲ, ಯಾರು ಪ್ರಪಂಚದಲ್ಲಿ ಅದನ್ನು ಕಾಣೋಕ್ಕಾಗೋಲ್ಲ. ಅದು ಬೀಜ ಮೊಳಕೆಯೊಡೆಯುವ ಕ್ಷಣವನ್ನು ಯಾರೂ ಕಂಡಿಲ್ಲ. ಬೀಜವನ್ನು ನೋಡಿದವರಿದ್ದಾರೆ, ಮೊಳಕೆಯನ್ನು ನೋಡಿದವರಿದ್ದಾರೆ. ಆದರೆ ಯಾವ ಮುಹೂರ್ತ ಇಟ್ಟುಕೊಂಡು ಬೀಜ ಮೊಳಕೆ ಆಯಿತು ಅಂತ ಕೇಳಿದರೆ ಯಾವ ವಿಜ್ಞಾನಿಗೂ ಅದನ್ನು ಪತ್ತೆ ಮಾಡೋಕ್ಕಾಗಲಿಲ್ಲ. ಯಾಕೆ? ಬೀಜವನ್ನು ಒಂದು ಕಡೆಗೆ ಸಂರಕ್ಷಣೆ ಮಾಡಿ ಅದಕ್ಕೆ ಸರಿಯಾದ ಕಾವನ್ನು ಕೊಟ್ಟು ಅದು ಊದಿಕೊಳ್ಳುವುದಕ್ಕೆ ಬೇಕಾದಂತಹ ಆರ್ದ್ರತೆಯನ್ನು ಒದಗಿಸಿ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೊಟ್ಟಾಗ ಬೀಜ ಊದಿಕೊಳ್ಳುತ್ತೆ, ಉಬ್ಬಿಕೊಳ್ಳುತ್ತೆ, ತನ್ನನ್ನು ತಾನು ಹಿಗ್ಗಿಸಿಕೊಳ್ಳುತ್ತೆ. ಹಿಗ್ಗಿಸಿಕೊಳ್ಳೋದು ಯಾಕೆ? ತನ್ನ ಮೈಯನ್ನು ತಾನು ಒಡೆದುಕೊಳ್ಳುವುದಕ್ಕಾಗಿ ಅದು ಹಿಗ್ಗತ್ತೆ. ಹಿಗ್ಗಿ ಹಿಗ್ಗಿ ಬೀಜ ಒಡೆದುಕೊಳ್ಳಬೇಕು. ಉಚ್ಛೂನ ಸ್ಥಿತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ಹಿಗ್ಗಿ ಹಿಗ್ಗಿ ಬಿರಿದುಕೊಂಡು ಬಿಡತ್ತೆ, ಒಡೆದುಕೊಂಡು ಬಿಡತ್ತೆ. ಮೊಳಕೆ ಬಂತು, ಬೀಜ ಇಲ್ಲ. ಈ ಬೀಜ ಹೋಗಿ ಮೊಳಕೆ ಬರೋದಿದೆಯಲ್ಲ, ಇದು ಸೃಷ್ಟಿ. ಹೊರತು ಮೊಳಕೆ ಬೇಕು ಅಂತ ಅಪೇಕ್ಷೆ ಪಡುವ ಕೃಷಿಕನೇ ಬೇಕು ಎಂಬ ಭಾವನೆ ಸೃಷ್ಟಿಯಲ್ಲ. ಈ ಸಾರಿ ರಾಗಿಯನ್ನು ನಾವು ಬಿತ್ತಿದೆವು, ಮೊಳಕೆ ಬರಲೇ ಇಲ್ಲ, ಬೀಜ ಎಲ್ಲ ಹೋಯಿತು ಅಂತ ಇವನು ಪಶ್ಚಾತ್ತಾಪ ಪಡ್ತಾನೆ. ಆದರೆ ಮೊಳಕೆಯಾಗುವ ಬೀಜಕ್ಕೆ ಗೊತ್ತು, ಬೀಜ ಒಂದೊಮ್ಮೆ ತಾನೇ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಅದು ಹಿಗ್ಗುತ್ತಿರಲಿಲ್ಲ. ತನ್ನ ಸ್ವರೂಪವನ್ನು ಬಹಳ ಬಿಗುಮಾನದಿಂದ ಕಾದುಕೊಳ್ತಿತ್ತು. ಅದಕ್ಕೆ ತನ್ನ ಸ್ವರೂಪ ಬೇಕಾಗಿದ್ದರೆ, ಬೇಕು ಎನ್ನುವ ಒಂದು ಮಂತ್ರ ಅದರೊಳಗೆ ಅಡಗಿದ್ರೆ ಅದು ಆರ್ದ್ರಾಂಶವನ್ನು ಹೀರ್ಕೊಳ್ತಿರಲಿಲ್ಲ, ಅದು ಒಡಿತಿರಲಿಲ್ಲ, ಮೊಳಕೆಯನ್ನು ಹೊರಗೆ ಕೊಡ್ತಿರಲಿಲ್ಲ. ಚೇಳಲ್ಲಿ ಒಂದು ಜಾತಿಯ ಚೇಳಿದೆ. ಆ ಚೇಳಿಂದ ಮರಿ ಹುಟ್ಟಬೇಕು ಅಂದರೆ ಅದಕ್ಕೆ ಮರಣ ಬಂತು ಅಂತಲೇ ಅರ್ಥ. ಚೇಳಿನ ಮೈಯನ್ನು ಕಿತ್ತುಕೊಂಡೇ ಮರಿಗಳು ಬರ್ತವೆ. ಆದರೆ ಯಾವ ಚೇಳು ತನ್ನ ಮೈ ಸೀಳಬಾರದು ಅಂತ ಅಂದ್ಕೊಳ್ಳೋದಿಲ್ಲ. ಅಂದುಕೊಂಡ್ರೆ ಚೇಳು ಎಂಬುದೇ ಒಂದು ಇರ್ತಿರಲಿಲ್ಲ ಈ ಪ್ರಪಂಚದಲ್ಲಿ. ತನ್ನ ಒಡಲನ್ನೇ ಕಡಿದು ಒಡೆದು ಸಂತತಿಯನ್ನು ಬೆಳೆಸ್ಕೊಡತ್ತೆ. ಆದ್ದರಿಂದ ನೀವು ಎಲ್ಲೂ ನೋಡಿ, ಸೃಷ್ಟಿಯಲ್ಲೆಲ್ಲ ತನ್ನತನವನ್ನು ತಾನು ಕರಗಿಸಿಕೊಂಡು ತನ್ನ ಮುಂದಿನ ಒಂದು ಸಂತತಿಗೆ ವಿಸ್ತಾರಕ್ಕೆ ಗುಟುಕನ್ನು ಕೊಡೋದು ಅದು ಪ್ರಕೃತಿಯ ಸ್ವಭಾವ. ಆದ್ದರಿಂದ ಸೃಷ್ಟಿಯನ್ನು ಯಾರು ಅಪೇಕ್ಷೆ ಪಡ್ತಾರೋ, ಸೃಷ್ಟಿ ನಿರಂತರವಾಗಿರಬೇಕು ಅಂತ ಯಾರು ಹೇಳ್ತಾರೋ, ಈ ಸೃಷ್ಟಿಯ ಬಗ್ಗೆ ಯಾರಿಗೆ ನಿಜವಾದ ಜಾಗರವಿದೆಯೋ ಅವರೆಲ್ಲ ತನಗೆ ತಾನು ಬೇಡ, ಸೃಷ್ಟಿ ಇರಲಿ ಅಂತ ಅನ್ನೋರು. ಆದ್ದರಿಂದ ಈ ಬೇಡ ಎಂಬ ಬೀಜ ಅದು ಮಂತ್ರ ಆಯಿತು. ಅದು ತ್ಯಾಗ ಎಂಬ ಒಂದು ಶಬ್ದವನ್ನು ಪಡ್ಕೊಳ್ತು. ತ್ಯಾಗದಲ್ಲಿ ಇರೋದೇ ಅದು. ತನಗೆ ತಾನು ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ, ತನ್ನದನ್ನು ಉಳಿಸ್ಕೊಳ್ಳೋದಿಲ್ಲ, ತನ್ನನ್ನು ತೆತ್ತುಕೊಂಡು ಸೃಷ್ಟಿಯನ್ನು ಮುಂದುವರಿಸೋದು. ಆದ್ದರಿಂದ ತ್ಯಾಗವೆಂಬುದೇ ನಿಜವಾದ ಸೃಷ್ಟಿ. ಈ ಸೃಷ್ಟಿ ಇದೆಯಲ್ಲ, ಅದನ್ನು ಒಂದು ರೂಪಕವಾಗಿ ಇಟ್ಟಾಗ ಅದು ಯಜ್ಞವಾಗತ್ತೆ, ಇನ್ನೇನಿಲ್ಲ. ಸೃಷ್ಟಿಯ ರೂಪಕ ಯಜ್ಞ. ಒಂದು ಹೋಮ ಅಂತ ಮಾಡ್ತಾರೆ. ಇರೋ ಒಳ್ಳೊಳ್ಳೆ ಮರಗಳನ್ನೆಲ್ಲ ಕಡಿದು ಸೌದೆ ಮಾಡಿ ತಂದು ಹಾಕಿ ಅಪರೂಪ ತುಪ್ಪ, ಬೆಲ್ಲ, ಹಾಲು, ಮೊಸರು, ಜೇನುತುಪ್ಪ ಎಲ್ಲ ಸೇರಿಸಿ ಹಬೆರ ದ್ರವ್ಯ ಅಂತ ಬೆಂಕಿಗೆ ಹಾಕಿ ಸುಟ್ಟುಬಿಡ್ತಾರಲ್ಲ, ಇದೇನು ಯಜ್ಞ ಇದು ಅಂತ ನಾವು ಅನ್ಕೋತೇವೆ. ನಮಗೆ ಕೇವಲ ನಮ್ಮದು ಎಲ್ಲ ಸ್ಥೂಲ ದೃಷ್ಟಿಯಾಗಿಬಿಟ್ಟಿದೆ. ಆದರೆ ಇದರ ಸ್ವರೂಪವನ್ನು ನಾವು ನಾಶ ಮಾಡ್ತಾ, ಈ ಭೂತಗಳ ಸ್ವರೂಪವನ್ನು ನಾಶ ಮಾಡ್ತಾ ನಾವು ಬೆಳೆಸ್ತಾ ಇರೋದೇನು ಅದನ್ನು ಗ್ರಹಿಸ್ಕೊಳ್ಬೇಕು. ಈಗ ವಿಜ್ಞಾನಕ್ಕೂ ವಿಸ್ಮಯವನ್ನು ಉಂಟು ಮಾಡುವಂತಹ ವಿಷಯ ಯಾವುದು? ಮೋಡ ನಿರ್ಮಾಣ ಆಗೋದು, ಮೇಘ ನಿರ್ಮಾಣ, ಅದು ಮಳೆಯಾಗೋದು. ಈ ಕಾರಣದಿಂದ ಹೀಗೆ ಮೇಘ ನಿರ್ಮಾಣ ಆಗತ್ತೆ, ಹೀಗೆ ಮಳೆಯಾಗತ್ತೆ ಅಂತ ಕಾರಣವನ್ನು ತರ್ಕಿಸಬಹುದು. ಆದರೆ ಈ ಕಾರಣದ ತರ್ಕ ಎಲ್ಲ ವ್ಯಭಿಚರಿತ, ತಪ್ಪಿ ಹೋಗ್ತದೆ. ಹವಾಮಾನದ ವರದಿ ಇದ್ದ ಹಾಗೆ ಸಾಧಾರಣವಾದ ಅಲ್ಲಲ್ಲಿ ತುಂತುರು ಮಳೆಯಾಗುವ ಲಕ್ಷಣವಿದೆ. ಕೇಳಿ ಹೊರಗಡೆ ಬಂದರೆ ಜೋರಾಗಿ ಮಳೆ ಸುರಿತಾ ಇರುತ್ತೆ. ಅಂದರೆ ಅದು ಏನಾಗಿದೆ ಅಂದರೆ ಆ ಹವಾಮಾನವನ್ನು ಬಿತ್ತರಿಸುವ, ವರದಿಯನ್ನು ಬಿತ್ತರಿಸುವ ಕೇಂದ್ರದಲ್ಲಿ ತುಂತುರು ಮಳೆಯಾಗಿರ್ಬೋದು. ನಾವು ಹಾಗೆ ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ.
ನಮ್ಮ ಜ್ಯೋತಿಷ್ಯಕ್ಕೂ ಅವರ ವರದಿಗೂ ಏನು ಬಹಳ ವ್ಯತ್ಯಾಸ ಬರೋಲ್ಲ. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅದು ಇಂದಿಗೂ ವಿಸ್ಮಯ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಿದ್ದರೆ ಈ ವಿಶ್ವದ ವಿಸ್ಮಯ ಇದೆಯಲ್ಲ, ವಿಸ್ಮಯದ ಜೊತೆಗೆ ಚಿಕಿತ್ಸೆ ಮಾಡುವ, ಆ ವಿಸ್ಮಯದ ಜೊತೆಗೆ ಅದಕ್ಕೆ ಬಲವನ್ನು ಕೊಡುವ ಕ್ರಿಯೆ ಈ ಯಜ್ಞ, ಈ ಹೋಮ, ಇದನ್ನು ಋಷಿಗಳು ಕಂಡು ಹಿಡಿದ್ರು. ಆದ್ದರಿಂದ ಅದನ್ನು ಕಂಡು ನಮ್ಮ ಬದುಕೆಲ್ಲ ಯಜ್ಞಮಯವಾಗಬೇಕು ಅಂತ ಹೇಳಿದರು. ಸುಲಭ ಇಲ್ಲ, ಯಾಕೆಂದರೆ ಅದನ್ನು ನಾವು ಬಹಳ ಮೂಲಭೂತವಾದ ಆಳವಾದ ಚಿಂತನೆಯಿಂದ ನಾವು ಅದನ್ನು ಬೆಳೆಸ್ಕೊಳ್ಬೇಕಾಗ್ತದೆ, ನಾವು ಅದನ್ನು ಮೈಯಲ್ಲಿ ರೂಢಿಸಿಕೊಳ್ಬೇಕಾಗ್ತದೆ. ಶ್ವಾಸ ನಿಶ್ವಾಸಗಳನ್ನು ನಾವು ಮಾಡ್ತಾ ಇದ್ದೇವೆ. ನಿಜವಾಗಿ ಯೋಚನೆ ಮಾಡಿದರೆ ನಾವು ಶ್ವಾಸ ನಿಶ್ವಾಸ ನಾವು ಮಾಡ್ತಾ ಇಲ್ಲ. ಯಾಕೆಂದರೆ ನಾವು ಶ್ವಾಸ ತಗೊಳ್ಬೇಕು ಅಂತ ಅಂದ್ಕೊಂಡು ಶ್ವಾಸ ತಗೊಳ್ಳೋದಾದರೆ ಶ್ವಾಸ ಕಟ್ಟೋಗ್ಬಿಡತ್ತೆ. ಶ್ವಾಸ ನಿಶ್ವಾಸಗಳು ತಾವಾಗಿ ನಡೀತಾ ಇವೆ. ನಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ಹೃದಯ ಒಂದೇ ಸಮನೆ ಕೆಲಸ ಮಾಡುತ್ತೆ. ಢವ 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 ಅಂತ ಸದ್ದು ಮಾಡ್ತಾ ಇರುತ್ತೆ. ಅದು ರಕ್ತವನ್ನು ಪಂಪ್ ಮಾಡ್ತಾ ಇರುತ್ತೆ. ನನ್ನ ಹೃದಯ ಈ ವೇಗದಲ್ಲಿ 120-80 ಒಂದು ಸಂಖ್ಯೆಯಲ್ಲಿಯೇ ಅದು ಸದ್ದು ಮಾಡಲಿ ಅಂತ ನಾನು ಅಂದುಕೊಂಡಿರೋದು ಕೇಳೋದಿಲ್ಲ. ಅದು ಯಾಕೆಂದರೆ ಅದು ತನ್ನ ಪಾಡಿಗೆ ಆ ಕೆಲಸವನ್ನದು ಮಾಡ್ತಾನೇ ಇರುತ್ತೆ. ಕಾರಣ ಏನು ಅಂದರೆ ಅದು ಅಷ್ಟು ಅಭ್ಯಸ್ತವಾಗಿದೆ. ಅದು ತನ್ನತನವನ್ನು ಒಪ್ಪಿಸಿಕೊಂಡು ಬಿಟ್ಟಿದೆ ನಮ್ಮ ಜೀವನಕ್ಕಾಗಿ. ಹಾಗಾಗಿ ಈ ತ್ಯಾಗವೆಂಬುದು ನಮಗೆ ಅಭ್ಯಸ್ತವಾಗಬೇಕು ಅಂತ ಆದರೆ ಎಲ್ಲವನ್ನೂ ಬಿಟ್ಟು ಬಿಟ್ಟೇ ನಾವು ಬದುಕಬೇಕು. ಒಳ್ಳೆಯ ಶಾಲು ತಗೊಳ್ಳಿ, ಶಾಲು ಹಾಕ್ಕೊಳ್ಳದೆ ಚಳಿಯಲ್ಲಿ ಓಡಾಡಿ. ಒಂದು ರೀತಿಯ ಈ ಮಾತೆಲ್ಲ ಒಂದು ಹಾಸ್ಯಾಸ್ಪದವಾದ ಮಾತಂತೆ ಅನ್ನಿಸಬಹುದು. ಒಳ್ಳೆಯ ಊಟವನ್ನು, ಒಳ್ಳೆಯ ಅಡುಗೆಯನ್ನು ಮಾಡಿ ಕಡಿಮೆ ಊಟ ಮಾಡಿ, ಒಳ್ಳೆಯ ಅದ್ಭುತವಾದ ದೃಶ್ಯವನ್ನು ಏರ್ಪಡಿಸಿ ಎಷ್ಟು ಬೇಕೋ ಅಷ್ಟೇ ನೋಡಿ, ಒಳ್ಳೆಯ ಸಂಗೀತ ಕಚೇರಿಯನ್ನು ನೀವು ಮಾಡಿಸಿ, ಆದರೆ ಹಿತವಾಗುವಷ್ಟು ಮಾತ್ರ ಕೇಳಿ. ಅಂದರೆ ಅದರಲ್ಲಿಯೇ ನಮ್ಮನ್ನು ಪೂರ್ಣ ಅಂಟಿಸಿಕೊಂಡು ಬಿಟ್ಟು ಬೇಕು 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 ಎಂಬಂತಹ ಆಸೆಯನ್ನು ಹೆಚ್ಚಿಸಿಕೊಳ್ಳುವಷ್ಟು ಯಾವುದನ್ನು ಅನುಭವಿಸಬಾರ್ದು ಅಂತ. ಇದಕ್ಕಿರುವ ಉಪಾಯ ಅಂದರೆ ನಮ್ಮ ಮನಸ್ಸಿನೊಳಗೆ ನಾವೇ ಭಾವಿಸಿಕೊಂಡು ಅದರ ಸುಖವನ್ನು ನನಗೆ ಬೇಡಪ್ಪ ಅದು ಅಂತ ಅಂದುಕೊಳ್ಳೋದು. ಇದು ಒಬ್ಬ ಚೇತನನಿಗೆ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಸಹಕರಿಸುವುದಕ್ಕೆ ಇರುವಂತಹ ಒಂದು ಸೂತ್ರ. ಈ ಅಭಿಪ್ರಾಯದಿಂದ ಋಷಿಗಳು ಏನು ಹೇಳಿದರು? ನಿನ್ನ ಜೀವನ ಯಜ್ಞಮಯ ಆಗಲಿ. ನೋಡಿ ಎಂಥ ಸದಾಶಯದಿಂದ ವೇದ ಮಂತ್ರಗಳು ಬಂದಿವೆ ಅಂತಂದರೆ, ವಾಗ್ಯಜ್ಞೇನ ಕಲ್ಪತಾಂ, ಪ್ರಾಣೋ ಯಜ್ಞೇನ ಕಲ್ಪತಾಂ, ಚಕ್ಷುರ್ಯಜ್ಞೇನ ಕಲ್ಪತಾಂ. ನಾನು ನೋಡುವ ನೋಟ ಯಜ್ಞ, ಕೇಳುವ ಕೇಳ್ಮೆ ಯಜ್ಞ, ರುಚಿ ನೋಡುವ ನನ್ನ ನಾಲಿಗೆ ಕೆಲಸ ಯಜ್ಞ. ಪ್ರತಿನಿತ್ಯ ಊಟ ಮಾಡುವಾಗ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ಎಲ್ಲ ನಾವು ಯಾಕೆ ತಗೊಳ್ತೇವೆ ಇದನ್ನು? ನಮ್ಮ ನಾಲಿಗೆಯಿಂದಲೇ ನಾವು. ಆದರೆ ಆ ಪ್ರಾಣಾಹುತಿಯನ್ನು ಮಾಡುವಾಗ ಚಪ್ಪರಿಸಬಾರ್ದು ಅಂತಿದೆ, ಆ ಅಗಳನ್ನು ಅಗಿಬಾರ್ದು ಅಂತಿದೆ. ಅಲ್ಲಿಯೇ ನಮಗೆ ಅದರದ್ದು ತ್ಯಾಗದ ಶಿಕ್ಷಣ. ಎಲೆಯಲ್ಲಿ ತುಂಬ ಖಾದ್ಯಗಳನ್ನೆಲ್ಲ ಬಡಿಸಿರ್ತಾರೆ, ಅದರ ಪರಿಮಳ ನಮ್ಮ ಮೂಗಿಗೆ ಬರ್ತಾ ಇರುತ್ತೆ, ಸುಂದರವಾಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಳ್ತಾರೆ. ಮಕ್ಕಳಾದರೆ ತಕ್ಷಣ ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸಿಬಿಡ್ತಾರೆ. ಅದೇ ಒಬ್ಬ ಗೃಹಸ್ಥ, ಒಬ್ಬ ಯಜಮಾನ, ನಾವು ಮೊದಲನೇ ದಿವಸ ಮಾತಾಡ್ಕೊಂಡ್ವಲ್ಲ, ಅಂತಹ ಒಬ್ಬ ಯಜಮಾನ ಆದರೆ ಅದನ್ನು ಹೇಗೆ ತೆಗೆದುಕೊಳ್ಬೇಕು ಅಂದರೆ ತನ್ನ ಒಂದು ಪ್ರಾಣ ದೇವತೆಗೆ, ತನ್ನ ಅಂತರಂಗದಲ್ಲಿರುವ ಈ ಬದುಕನ್ನು ರೂಪಿಸುವ ದೇವತೆಗೆ ಅದನ್ನು ಅರ್ಪಿಸೋದು. ಪ್ರಾಣಾಯ ಸ್ವಹ. ಅದು ಯಾಕೆ ಅಂತ ಕೇಳಿದರೆ, ಅದನ್ನು ಅಗಿಯದೆ ಅದರ ರಸವನ್ನು ಆಸ್ವಾದಿಸದೆ ಮೆಲ್ಲಗೆ ಅದನ್ನು ರವಾನಿಸುವ, ನನ್ನದಲ್ಲ ಅಂದ್ಕೊಂಡು ರವಾನಿಸುವ ಕೆಲಸ ಮಾಡಬೇಕು, ತಲುಪಿಸುವ ಕೆಲಸ ಮಾಡಬೇಕು. ನೋಡಿ, ಈ ಬೇಡ ಎಂಬುದರ ಶಿಕ್ಷಣವನ್ನು ನಾಲಿಗೆಗೆ ಮೊದಲು ಕೊಡೋದು. ಜಿಹ್ವಾ ಚಾಪಲ್ಯ, ವಯಸ್ಸಾದ್ರಂತೂ ತುಂಬ ಅದು ಹೆಚ್ಚಾಗಿಬಿಡ್ತದೆ. ಅದು ಅನಿವಾರ್ಯ, ಅದು ತಪ್ಪಲ್ಲ. ಅದು ತಿನ್ನಬೇಕು, ಇದು ತಿನ್ನಬೇಕು. ಮನೆಯವರೆಲ್ಲ ಹೇಳ್ತಾರೆ ನಿನಗೆ ಆಗೋದಿಲ್ಲ, ಡಾಕ್ಟ್ರು ಹೇಳಿದ್ದಾರೆ ಅದು ಪಥ್ಯ, ಅದನ್ನು ತಗೊಳ್ಬಾರ್ದು ಅಂತ. ಆದರೂ ಬೇಕು ಅಂತ ಅನಿಸುತ್ತೆ. ಆಮೇಲೆ ಮೆಲ್ಲಗೆ ಆ ಕಡೆ ನಾನು ವಾಕ್ ಹೋಗಿ ಬರ್ತೇನೆ ಅಂತ ಹೇಳಿ ಅಂಗಡಿ ಅಂತ ತಗೊಂಡು ತಿಂದುಬಿಡ್ತಾರೆ. ಸಾಯಂಕಾಲ ಶುಗರ್ ಜಾಸ್ತಿ ಅಂತ ಹೇಳ್ತಾರೆ ಅವರಲ್ಲಿ. ಇದು ಯಾಕೆ ಹೀಗಾಗತ್ತೆ ಅಂತ ಕೇಳಿದರೆ, ಚಾಪಲ್ಯ. ನಾಲಿಗೆಗೆ ಮೊದಲು ಈ ಶಿಕ್ಷಣ ಕೊಡೋದು, ಕಣ್ಣಿಗೆ ಆಮೇಲೆ ಕೊಡೋದು. ಅಂದರೆ ಈ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ನಮ್ಮ ದೈನಂದಿನ ಜೀವನ, ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಮತ್ತೆ ರಾತ್ರಿ ಹಾಸಿಗೆಗೆ ಮಲಗುವವರೆಗೆ ಹೆಚ್ಚೇಕೆ ರಾತ್ರಿ ಕನವರಿಕೆಯಲ್ಲಿ ಕಾಣುವ ಸ್ವಪ್ನಗಳು ಕೂಡ ಯಜ್ಞಮಯವಾಗಬೇಕು. ಇದು ಋಷಿಗಳ ಒಂದು ಆಶಯ. ಆದ್ದರಿಂದ ಯಜ್ಞ ಸಂರಕ್ಷಣ ಅಂತಂದರೆ
ಸೃಷ್ಟಿ ಸಂರಕ್ಷಣಾ. ಯಜ್ಞ ಸಂರಕ್ಷಣಾ ಅಂತಂದರೆ ಜೀವನ ಸಂರಕ್ಷಣಾ. ಇದು ಬದುಕುವವರ ಲಕ್ಷಣ. ಇದು ಋಷಿಗಳು ಹೇಳಿದ್ದಿದ್ದು. ಇದರ ರಕ್ಷಣೆಗೆ ಎಂಥವರು ಬೇಕು? ಅಂಥವರು ಬೇಕದಕ್ಕೆ. ಈ ಯಜ್ಞ ಸಂರಕ್ಷಣೆ ಮಾಡಬೇಕಾದಂತಹ ಕಾರ್ಯಕ್ಕೆ ಒಬ್ಬ ನಾಯಕನಾಗಿರುವವನು ಯಾರಾಗಿರಬೇಕು? ಅವನು ರಾಮನಾಗಿರಬೇಕು. ಅದನ್ನೇ ಕವಿಗಳು ಗುರುತಿಸಿದರು. ಕೋನ್ವಸ್ಮಿನ್ ಸಾಂಪ್ರತಮ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಸೋಹಮಾಜನ್ಮ ಶುದ್ಧಾನಾಂ ಆಫಲೋದಯ ಕರ್ಮಣಾಂ. ಕವಿಗಳೆಲ್ಲ ಕನವರಿಸಿದ್ದು, ಕಾತರಿಸಿದ್ದು ಅಂಥ ಒಬ್ಬ ನಾಯಕರನ್ನು. ಯಾಕೆಂದರೆ ನಮ್ಮ ಬದುಕನ್ನು ಯಜ್ಞಮಯವಾಗಿ, ನಮ್ಮ ಜೀವನವೆಂಬ ಯಜ್ಞವನ್ನು ರಕ್ಷಣೆ ಮಾಡ್ತಾ, ಇದರ ರೂಪಕವಾಗಿ ಒಂದು ಮಹಾಧ್ವರವನ್ನು, ಒಂದು ಯಜ್ಞವನ್ನು ರಕ್ಷಣೆ ಮಾಡಬೇಕಾದವರು. ಅಂಥವರನ್ನು ನಿರ್ಮಾಣ ಮಾಡಬೇಕು ಎಂಬುದು ನಿಜವಾದ ಋಷಿಗಳ ಆಶಯ. ಇದೊಂದು ಸೃಷ್ಟಿ ಚಕ್ರದ ರಕ್ಷಣೆ. ಇದು ಭಗವದ್ಗೀತೆಯಲ್ಲಿ ಬಹಳ ಸೊಗಸಾಗಿ ಇದನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ. ಈ ಯಜ್ಞದಿಂದ ಸೃಷ್ಟಿಯ ರಕ್ಷಣೆ ಹೇಗಾಗತ್ತೆ ಅಂತ ಕೇಳಿದರೆ, ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಈ ಯಜ್ಞ ಸಂರಕ್ಷಣೆ ಎಂಬುದು ಎಲ್ಲರ ಕರ್ತವ್ಯ. ಅದು ಎಲ್ಲ ಜೀವರು ಸೃಷ್ಟಿಯನ್ನು ಬಗ್ಗೆ ಯಾರಿಗೆ ಜಾಗರವಿದೆಯೋ, ಸೃಷ್ಟಿಯನ್ನು ಉಳಿಸ್ಕೊಳ್ಬೇಕು ಅಂತ ಯಾರೆಲ್ಲ ಅಪೇಕ್ಷೆ ಪಡ್ತಾರೋ ಅವರೆಲ್ಲ ಯಜ್ಞ ಸಂರಕ್ಷಣೆಗೆ ಸಿದ್ಧರಾಗಬೇಕು. ರಾಮನ ಒಂದು ನಾಯಕತ್ವದಲ್ಲಿ, ಶ್ರೀರಾಮಚಂದ್ರನ ನೇತೃತ್ವದಲ್ಲಿ, ವಿಶ್ವಾಮಿತ್ರರ ಪೌರೋಹಿತ್ಯದಲ್ಲಿ ಯಜ್ಞ ರಕ್ಷಣೆಗೆ ಸಿದ್ಧರಾಗಬೇಕು. ಇದು ಸದಾಶಯ. ಇದು ಈ ಸೃಷ್ಟಿ ಚಕ್ರದಲ್ಲಿ ಯಜ್ಞಕ್ಕಿರುವ ಸ್ಥಾನ ಏನು ಎಂಬುದನ್ನು ಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೋಡಿ, ನಾವೆಲ್ಲ ಅನ್ನ ತಿಂದು ಈ ಬದುಕನ್ನು ಕಟ್ಟಿಕೊಂಡವರು. ನಮ್ಮದೆಲ್ಲ ಅನ್ನಮಯವಾದ ಬದುಕು. ಅನ್ನದ್ಭವಂತಿ ಭೂತಾನಿ. ಜಗತ್ತಿನ ಎಲ್ಲ ಜೀವಿಗಳು ತಮ್ಮ ತಮಗೆ ಆಹಾರ ಏನಿದೆಯೋ ಅದನ್ನು ಅನ್ನ ಅಂತ ಅಂದ್ಕೊಂಡು ಅದರಿಂದಲೇ ಬೆಳೆದುಕೊಂಡು ಬರ್ತಾ ಇವೆ. ಕೆಲವರಿಗೆ ಅನ್ನ ಅಕ್ಕಿ ಆಗಿರಬಹುದು, ಅಕ್ಕಿಯಿಂದ ಆದದ್ದಾಗಿರ್ಬೋದು, ಕೆಲವರಿಗೆ ಗೋಧಿಯಿಂದ ಆದದ್ದಿರಬಹುದು, ಕೆಲವು ಪ್ರಾಣಿಗಳಿಗೆ ಹುಲ್ಲಿರಬಹುದು, ಕೆಲವು ಪ್ರಾಣಿಗಳಿಗೆ ಎಲೆ ಇರಬಹುದು, ಕೆಲವು ಜೀವಿಗಳಿಗೆ ಮಾಂಸ ಇರಬಹುದು. ಅಂತೂ ಯಾವ್ಯಾವುದನ್ನು ಆಹಾರ ಅಂತ ಆ ಜೀವಿಗಳು ತೆಗೆದುಕೊಡ್ತವೆಯೋ ಅದೆಲ್ಲ ಅನ್ನವೇ. ಅನ್ನದ್ಭವಂತಿ ಭೂತಾನಿ. ಹಾಗಿದ್ರೆ ಈ ಅನ್ನ ಅವರಿಗೆ ಸಿಗೋದು ಯಾವುದರಿಂದ? ಪರ್ಜನ್ಯಾದ ಅನ್ನ ಸಂಭವ. ಗೀತೆಯಲ್ಲಿ ಗೀತಾಚಾರ್ಯ ಒಂದು ಒಳ್ಳೆಯ ಕಾರಣಮಾಲ, ಒಂದಕ್ಕೊಂದು ಯಾವುದ ಕಾರಣವೋ ಅದರ ಮಾಲೆಯನ್ನು ಕಟ್ಟಿಕೊಡ್ತಾ ಇದ್ದಾನೆ. ಈ ಅನ್ನ ಎಂಬುದು ಪ್ರಪಂಚದಲ್ಲಿ ಬೆಳೆಯೋದಕ್ಕೆ ಕಾರಣ ಪರ್ಜನ್ಯ, ಮಳೆ. ವೃಷ್ಟಿ ಮತ್ತು ಪರ್ಜನ್ಯ ಇವೆರಡಕ್ಕೆ ವ್ಯತ್ಯಾಸ ಇದೆ. ಇರಲಿ, ಪ್ರಾಸಂಗಿಕವಾಗಿ ನಾವು ಅಷ್ಟನ್ನೇ ಜ್ಞಾಪಿಸ್ಕೊಳ್ಳೋಣ. ವೃಷ್ಟಿಯಲ್ಲ, ಪರ್ಜನ್ಯ. ಪರ್ಜನ್ಯಾದ ಅನ್ನ ಸಂಭವ. ಯಜ್ಞಾದ್ಭವತಿ ಪರ್ಜನ್ಯ. ಈ ಮಳೆಯಾಗೋದು ಯಾವುದರಿಂದ ಅಂತ ಕೇಳಿದರೆ ಯಜ್ಞದಿಂದ. ಏನಪ್ಪ ಇದನ್ನು ನೀವು ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡ್ತೀರೇನು ಅಂತ ಯಾರಾದರೂ ಕೇಳಬಹುದು. ತಪ್ಪಿಲ್ಲ, ಕೇಳಬೇಕದು. ಯಾಕೆಂದರೆ ನಮಗೆ ಸೈನ್ಸು ಗೊತ್ತಿಲ್ಲ, ಸೃಷ್ಟಿ ವಿಜ್ಞಾನವೂ ಗೊತ್ತಿಲ್ಲ. ಆದ್ದರಿಂದ ನಾವು ಗಾಬರಿ ಆಗ್ತೀವಿ ಅನ್ನೋ ಕಾರಣಕ್ಕೆ ಪ್ರಶ್ನೆಯನ್ನು ನಾವು ನಿರಾಕರಣೆ ಮಾಡೋದಿಲ್ಲ. ಆದರೆ ಇವತ್ತು ಯಾವುದು ವಿಜ್ಞಾನ ಅಂತಿದೆಯೋ ಆ ವಿಜ್ಞಾನ ಪರ್ಜನ್ಯವನ್ನು ಕೊಡ್ತಾ ಇಲ್ಲ ಎಂಬುದು ನಮಗೆ ಗೊತ್ತಿದೆ. ಅದನ್ನು ವಿಜ್ಞಾನಿಗಳು ಹೇಳೋದಿಲ್ಲ. ನಮ್ಮ ಸೈನ್ಸ್ನಿಂದ ನಿಮಗೆ ಮಳೆ ಬರುತ್ತೆ ಅಂತ ಹೇಳೋಲ್ಲ. ಯಾಕೆ? ಮಳೆ ಬೀಜ ಬಿತ್ತೋದಕ್ಕೆ ಹೋದರೆ ಮಳೆ ಕರ್ನಾಟಕದಲ್ಲಿ ಆಗಲಿ ಅಂದರೆ ಅದು ಒರಿಸ್ಸಾದಲ್ಲಿ ಮಳೆ ಬೀಳುತ್ತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಯಾವುದೇ ಪ್ರಯೋಗ ಮಾಡಿದರೂ ಅದರ ಫಲವನ್ನು ನಿಯಂತ್ರಿಸುವುದಕ್ಕೆ ವಿಜ್ಞಾನಕ್ಕಾಗೋದಿಲ್ಲ. ಇರಲಿ, ಆದ್ದರಿಂದ ವಿಜ್ಞಾನಕ್ಕೆ ಒಂದು ಸೀಮಿತವಾದ ವ್ಯಾಪ್ತಿ ಇದೆ ಎನ್ನುವುದನ್ನು ನೆನಪಿಟ್ಟುಕೊಳ್ತಾ, ಈ ವಿಜ್ಞಾನ ಇದೆಯಲ್ಲ, ಇದನ್ನು ಪ್ರಯೋಗದಿಂದ ಸಾಧಿಸಿ ತೋರಿಸುವಷ್ಟು ನಾವು ಬೆಳೆದಿಲ್ಲ ಎಂಬ ನಮ್ಮ ಸೀಮೆಯನ್ನು ನಾವು ನೆನಪಿಟ್ಟುಕೊಂಡೇ ನಾವು ವಿಚಾರ ಮಾಡಬೇಕಾಗತ್ತೆ. ಯಾಕೆಂದರೆ ಈ ಸೃಷ್ಟಿ ವಿಜ್ಞಾನವನ್ನು ನಾವು, ನಮ್ಮ ಋಷಿಗಳು ಕೊಟ್ಟ ವಿಜ್ಞಾನವನ್ನು ನಾವು ಪಳಗಿಸಿಕೊಂಡಿದ್ದರೆ ಮಾಡಬಹುದಿತ್ತು. ಯಾರಾದರೂ ಒಬ್ಬರು ಮಾಡಿದರೆ ನಾವು ಪವಾಡ ಅಂತ ಹೇಳಿಬಿಡ್ತೇವೆ ಅವರನ್ನು. ನಮಗದೊಂದಿದೆ ಜಾರಿಕೆಯ ಉತ್ತರ. ಪವಾಡ ಮಾಡ್ತಾರೆ ಹೀಗಂದರೆ ಏನೋ ಬರುತ್ತೆ ಅಂತ. ಆ ಪವಾಡ ನಿನ್ನತ್ರ ಯಾಕೆ ಮಾಡೋಕ್ಕಾಗೋಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ನಮ್ಮಲ್ಲಿ.
ಅಂದರೆ ಏನಾಗಿದೆ, ಪಂಚಭೂತಗಳ ಮೇಲೆ ಯಾವುದೋ ಒಂದು ಹಿಡಿತವನ್ನು ಸಾಧಿಸುವ ಶಕ್ತಿ ಮನುಷ್ಯರಿಗೆ ಬರಬಹುದು ಅನ್ನೋದೊಂದು ಇದೆಯಲ್ಲ, ಅದು ಯಾವುದರಿಂದ ಬರುತ್ತೆ ಅನ್ನೋದನ್ನು ನಾವು ಗಮನಿಸಲ್ಲ. ಆ ಸೈನ್ಸನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೇವೆ. ಇರಲಿ. ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ಈ ಯಜ್ಞವೆಂಬುದು ಹುಟ್ಟೋದು ಯಾವುದರಿಂದ ಅಂತ ಕೇಳಿದರೆ ಕರ್ಮದಿಂದ. ಕರ್ಮ ಅಂದರೆ ಕ್ರಿಯಾ. ಎಲ್ಲ ಕ್ರಿಯೆಯು ಕರ್ಮ ಎಂಬ ಶಬ್ದಕ್ಕೆ ಅದು ವಸ್ತುವಾಗೋಲ್ಲ, ವಿಷಯವಾಗೋಲ್ಲ, ವಿಹಿತವಾದದ್ದು. ಯಾಕೆ ವೇದ ವಾಂಗ್ಮಯ ನಾವು ಮೊದಲನೇ ದಿವಸ ಆಲೋಚನೆ ಮಾಡಿದ್ವಲ್ಲ, ಅದು ಸೃಷ್ಟಿ ಸಹಜವಾದ ಮಾತು ಅಂತ, ಸೃಷ್ಟಿಯ ಜೊತೆಗೇ ಹುಟ್ಟಿಕೊಂಡ ಮಾತು. ಆ ವೇದವೆಂಬ ಸಹಜವಾದಂತಹ ಒಂದು ವಾಂಗ್ಮಯ ಯಾವ ಯಾವ ಕರ್ಮವನ್ನು ಹೇಳಿದೆಯೋ ಆ ಕರ್ಮದಿಂದ ಯಜ್ಞವಾಗತ್ತೆ. ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಈ ಕರ್ಮ ಯಾವುದರಿಂದ ಆಗಿದೆ ಅಂತ ಕೇಳಿದರೆ ಬ್ರಹ್ಮೋದ್ಭವಂ ವಿದ್ಧಿ. ಬ್ರಹ್ಮ ಅಂದರೆ ವೇದ, ವೇದದಿಂದ ಅದು ಪ್ರಕಾಶಿತವಾಗಿದೆ. ಹಾಗಿದ್ರೆ ಈ ವೇದ ಎಲ್ಲಿದೆ ಅಂತ ಕೇಳಿದರೆ ಬ್ರಹ್ಮಾಕ್ಷರ ಸಮುದ್ಭವಂ ನ ಕ್ಷರತೀತ್ಯಕ್ಷರಂ. ಯಾವುದಕ್ಕೆ ನಾಶವೇ ಇಲ್ಲವೋ, ಯಾವುದು ಅವಿನಾಶಿಯಾಗಿದೆಯೋ ಆ ಅವಿನಾಶಿಯಾದ ಸೃಷ್ಟಿ ಮೂಲದಿಂದ ವೇದವೆಂಬುದು ಬಂದಿದೆ. ಅದನ್ನೇ ಶಾಸ್ತ್ರ ಯೋನಿ ಅಂತ ಹೇಳ್ತಾರೆ. ಅದು ಅಲ್ಲಿಂದ ವೇದ ಉದಿಸಿ ಬಂದಿದೆ. ಅಂದರೆ ಆ ಅಕ್ಷರದಿಂದಲೇ ಸೃಷ್ಟಿಯೂ ಬಂತು, ವೇದವೆಂಬ ವಾಂಗ್ಮಯವೂ ಬಂತು. ಆದ್ದರಿಂದ ವೇದವೆಂಬ ವಾಂಗ್ಮಯ ಸೃಷ್ಟಿಯನ್ನು ಬೆಳೆಸ್ಕೊಂಡು ಬಂತು, ಅದಕ್ಕೆ ಬೇಕಾದ ಕರ್ಮವನ್ನು ಅದು ಉಪದೇಶ ಮಾಡಿತು. ಆ ಕರ್ಮವನ್ನು ಪರಿಷ್ಕಾರ ಮಾಡಿಕೊಂಡಾಗ ಅದು ಯಜ್ಞ ಆಯಿತು. ಆ ಯಜ್ಞವನ್ನು ನಾವು ಮುಂದುವರಿಸಿದರೆ ಅದರಿಂದ ಪರ್ಜನ್ಯ ಬಂತು. ಪರ್ಜನ್ಯ ಆದರೆ ಅನ್ನ ಸಿಕ್ತು. ಅನ್ನ ಇದ್ದರೆ ಜೀವಿಗಳೆಲ್ಲ ಸುಸ್ಥರಾಗಿರ್ತಾರೆ. ಇದು ಕಾರ್ಯಪ್ರಪಂಚ. ಗೀತಾಚಾರ್ಯ ಅದನ್ನು ಕಾರಣಮಾಲೆಯ ರೂಪದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದು ಒಂದು ಸೃಷ್ಟಿ ಚಕ್ರ. ಇದು ಈ ಅಕ್ಷರದ ಪ್ರತಿಷ್ಠೆ ಎಲ್ಲಿದೆ ಅಂತ ಕೇಳಿದರೆ ಅವಿನಾಶಿಯಾದ್ದು ಯಜ್ಞೇ ಪ್ರತಿಷ್ಠಿತಂ. ಆದ್ದರಿಂದ ಈ ಯಜ್ಞಕ್ಕೂ ಅವಿನಾಶಿಯಾದಂತಹ ಸೃಷ್ಟಿ ಮೂಲಕ್ಕೂ ಸಂಬಂಧ ಇದೆ. ನೋಡಿ, ಋಷಿಗಳ ವಿಜ್ಞಾನ ಎಷ್ಟು ಗೂಢವಾಗಿದೆ ಅಂತ, ಎಷ್ಟು ಗಾಢವಾಗಿದೆ. ಆದ್ದರಿಂದ ಈ ಸೃಷ್ಟಿ ವಿಜ್ಞಾನ ಬೇರೆಯಲ್ಲ, ಯಜ್ಞ ಪ್ರಕ್ರಿಯೆ ಬೇರೆಯಲ್ಲ, ಎರಡು ಒಂದೇ ಇದು. ಆದ್ದರಿಂದ ಯಜ್ಞ ಸಂರಕ್ಷಣೆ ಮಾಡಿದರೆ ಸೃಷ್ಟಿಯನ್ನು ಸಂರಕ್ಷಣೆ ಮಾಡಿದ ಹಾಗಾಗತ್ತೆ. ಈ ಸೃಷ್ಟಿ ಸಂರಕ್ಷಣೆಗಿರುವ ಸೂತ್ರ ಯಾವುದು ಅಂದರೆ ಅದು ತ್ಯಾಗದ ಸೂತ್ರ. ಮಾಸ್ತು ಮಾಭೂತ್, ಬೇಡ, ನನಗುಂಟಾಗದಿರಲಿ ಅಂತ ನಮ್ಮನ್ನು ನಾವು ಒಪ್ಪಿಸಿಕೊಳ್ತಾ, ಬೇಕು ಬೇಕು ಅಂತ ನಮ್ಮೊಳಗೆ ಸೇರಿಸಿಕೊಳ್ಳದೆ ಕಡಿತಾ ಕಡಿತಾ ಬೆಳಿಬೇಕಾದಂಥ ಒಂದು ವಿಷಯ ಇದು. ಆದ್ದರಿಂದ ತ್ಯಾಗ ಮೂಲವಾಗಿದೆ. ಈಶಾವಾಸ್ಯ ಉಪನಿಷತ್ತಲ್ಲಿ ಒಂದು ಮಾತಿದೆ, ತೇನ ತ್ಯಕ್ತೇನ ಭುಂಜೀತಾ. ಇದು ನಮಗೆ ಪ್ರಕೃತವಾಗತ್ತೆ. ಯಾಕೆಂದರೆ ಭೋಗವೇ ಬೇಡ, ಭೋಗವನ್ನು ನಿಷೇಧ ಮಾಡ್ತಾ ಇಲ್ಲ. ಆದರೆ ಈ ಭೋಗವನ್ನು ವಸ್ತು ಸಂಬಂಧದಿಂದ ಪಡ್ಕೊಳ್ಬಾರ್ದು. ತೇನ ತ್ಯಕ್ತೇನ ಭುಂಜೀತಾ. ಋಷಿಗಳ ಆ ಸೂತ್ರ ಕೊಟ್ಟಿದ್ದಾರೆ. ನೀನು ತ್ಯಾಗ ಮಾಡೋದು ಯಾವುದನ್ನು ಅಂತ ಕೇಳಿದರೆ ವಸ್ತುವನ್ನು. ಆದರೆ ಭುಂಜೀತಾ, ಭೋಗವನ್ನು ಪಡ್ಕೊಳ್ಬೇಕು. ಬಿಟ್ಟರೆ ಹೇಗೆ ರೀ ನಮಗೆ ಆ ಭೋಗ ಬರೋದು ಅಂತ ಕೇಳಿದರೆ ಬಿಟ್ಟು ನೋಡಿ ಬರುತ್ತೆ. ಆದ್ದರಿಂದ ವಸ್ತುವನ್ನು ಭೌತಿಕವಾಗಿ ಬಿಡ್ತಾ ಭಾವನಾತ್ಮಕವಾಗಿ ತುಂಬಿಸಿಕೊಳ್ಳೋದು, ಇದೇ ನಿಜವಾದ ಯಜ್ಞದ ಒಂದು ಮೂಲ ಸೂತ್ರ. ಅದು ಋಷಿಗಳೆಲ್ಲ ಅದನ್ನು ಹೇಳಿದ್ದಾರೆ. ಯೋಗ ಗ್ರಂಥಗಳಲ್ಲಿ ಎಂಥ ಅದ್ಭುತವಾದಂತಹ ವಿಷಯ ಇದೆ ನೋಡಿ. ಹೆಣ್ಣಿಗೆ ಗಂಡು ಬೇಕು, ಗಂಡಿಗೆ ಹೆಣ್ಣು ಬೇಕು. ಬಹುಶಃ ಆ ಸುಖದಲ್ಲಿ ಅತ್ಯುತ್ತಮವಾದ ಸುಖ, ಅತ್ಯುತ್ಕಟವಾದ ಸುಖ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಒಂದು ಹಠಯೋಗದಲ್ಲೋ ರಾಜಯೋಗದಲ್ಲೋ ತೊಡಗಿದವನಿಗೆ ಅವನು ಆ ಸುಖದಿಂದ ವಂಚಿತನೇ ಕೇಳಬಹುದು. ಲಕ್ಷ ಸ್ತ್ರೀ ಸಂಬಂಧದಿಂದ ಬರಬಹುದಾದ ಸುಖ ದೇಹದಲ್ಲಿ ವಿಕಾರ ಇಲ್ಲದೇ ಸಿಕ್ಕತೆ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ. ಹೇಗೆ ಬಂತು ಇದು? ಸ್ತ್ರೀ ತ್ಯಾಗದಿಂದ ಬಂತು. ಅಲ್ಲ, ಸುಳ್ಳು ಕಂತೆ ಅಂತ ಹೇಳೋ ಹಾಗಿಲ್ಲ, ನಮಗೆ ಅರ್ಥವಾಗಿಲ್ಲ ಅಂತ ನಾವು ಅಷ್ಟೇ ಹೇಳ್ಬೋದು. ಅಂದರೆ ಏನಾಗಿದೆ ಅಂತಂದರೆ ಭಾವಿತಾತ್ಮರಾಗಿ ತ್ಯಾಗ ಮಾಡಬೇಕು. ಆದ್ದರಿಂದ ಭಾವಿತಾತ್ಮನಾದವನು ಮಾಡುವ ತ್ಯಾಗವೆಲ್ಲ ಅದು ನಿಜವಾದಂತಹ ಯಜ್ಞ, ಯಾಗ. ಆ ಸಂರಕ್ಷಣೆಯನ್ನು ರಾಮನ ಮೂಲಕ ವಿಶ್ವಾಮಿತ್ರರು ಹೇಗೆ ಮಾಡಿಸ್ತಾ ಇದ್ದಾರೆ ಎಂಬುದನ್ನು ಗ್ರಹಿಸೋದಕ್ಕೆ ನಾವು ಇವತ್ತಿನ ಒಂದು ಸಂದರ್ಭವನ್ನು ಬಳಸಿಕೊಡ್ತಾ ಇದ್ದೇವೆ.
ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿದ್ದಾರೆ. ಶುಕ್ಲ ಪಕ್ಷದ ಚಂದ್ರನ ಹಾಗೆ ಬೆಳೀತಾ ಇದ್ದಾರೆ ಅವರು. ಅವರಿಗೆ ಆಯಾ ಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು, ವಿದ್ಯಾಭ್ಯಾಸವನ್ನೆಲ್ಲ ಕೊಡಿಸಿದ್ದಾರೆ. ಬಾಲ್ಯವನ್ನು ಕಳೆದು ಕೌಮಾರ ವಯಸ್ಸಿಗೆ ಕಾಲಿಡ್ತಾ ಇದ್ದಾರೆ ಅವರು. ದಶರಥನಿಗಂತೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಬಗ್ಗೆ ಅಪಾರವಾದ ಪ್ರೀತಿ. ಅದರಲ್ಲೂ ರಾಮನ ಬಗ್ಗೆ ಆ ಪ್ರೀತಿ ಎಷ್ಟು ಬೆಳೆದಿದೆ ಅಂದರೆ ವ್ಯಾಮೋಹ ಆಗಿಬಿಟ್ಟಿದೆ ಅವನಿಗೆ. ವ್ಯಾಮೋಹ ಅಂದರೆ ಅವನನ್ನು ಬಿಟ್ಟಿರೋಕೆ ಆಗೋಲ್ಲ. ಆಡೋದಕ್ಕೆ ರಾಮನ ಬಿಡಬೇಕು. ರಾಮ ಆಡುವಾಗ ದಶರಥನಿಗೂ ಅವನು ಆಟದ ಮೈದಾನಕ್ಕೆ ಬರ್ತಾನೆ. ಯಾಕೆ ಅಂದರೆ ರಾಮನಿಗೆ ಅಲ್ಲಿ ಏನಾದರೂ ತೊಂದರೆ ಆಗಿಬಿಟ್ಟೆ ಅಂತ. ಸ್ನಾನಗೃಹಕ್ಕೆ ರಾಮನನ್ನು ಕಳಿಸಬೇಕು. ಸ್ನಾನಗೃಹದಲ್ಲಿ ನೋಡದೆ ಬಿಸಿ ನೀರನ್ನು ಸುರಿದು ಬಿಟ್ಟರೆ, ರಾಮನ ಮೈ ಸುಟ್ಟೋಗ್ಬಿಟ್ರೆ, ಅಲ್ಲಿಯೂ ಬಂದು ದಶರಥ ಬಂದು ಅದನ್ನು ಮುಟ್ಟಿ ನೋಡಿ, ಇದು ಸರಿಯಾಗಿದೆ, ಈ ರಾಮನ ಮೈಯನ್ನು ಇದರಿಂದ ತೊಳಿಬೋದು, ಸ್ನಾನ ಮಾಡಿಸ್ಬೋದು ಎನ್ನುವಷ್ಟರ ಮಟ್ಟಿಗೆ ಅದನ್ನು ವ್ಯಾಮೋಹ ಶಬ್ದದಿಂದಲೇ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಅಷ್ಟು ರಾಮನನ್ನು ದಶರಥ ಹಚ್ಕೊಂಡ್ಬಿಟ್ಟಿದ್ದಾನೆ. ಆ ವ್ಯಾಮೋಹ ಇರೋದರಿಂದಲೇ ನನ್ನ ರಾಮಚಂದ್ರ ಹೀಗಾಗಬೇಕು ಹಾಗಾಗಬೇಕು ಅಂತ. ಇನ್ನೂ ಕೌಮಾರ ವಯಸ್ಸಿಗೆ ಬಂದಿಲ್ಲ ಅದು ಆಟೋದಕ್ಕೆ. ಅಷ್ಟರಲ್ಲಿ ದಾರಕ್ರಿಯಾಂ ಚಿಂತಯತಿ ಅಂತ ಹೇಳ್ತಾರೆ. ಮದುವೆ ಮಾಡಬೇಕು, ಮಕ್ಕಳಿಗೆ ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ ಆಗಿದೆ. ದೀರ್ಘಕಾಲ ಬದುಕಿದವನು, ವೃದ್ಧನಾದವನು ದಶರಥ. ಅವನ ಆಸೆ ತಪ್ಪಲ್ಲ. ಯಾಕೆ ಅಂದರೆ ಮಕ್ಕಳೇ ಇರಲಿಲ್ಲ ಅವನಿಗೆ. ಮಕ್ಕಳು ಇಲ್ಲದೇ ಇದ್ದಂತಹ ದಶರಥನಿಗೆ 4 ಮಕ್ಕಳಾಗಿದ್ದಾರೆ. ಆದಷ್ಟು ಬೇಗ ಮೊಮ್ಮಕ್ಕಳನ್ನು ನೋಡಬೇಕು ಅಂತ. ಎಲ್ಲೋ ಒಂದು ಕಡೆಗೆ ದಶರಥನ ಅಂತರಂಗಕ್ಕೆ ಅನಿಸ್ತಾ ಇದೆ, ನನ್ನ ಹಾಗೆ ರಾಮ ಆಗಬಾರದು ಅಂತ. ಇವನು ಅನಪತ್ಯನಾಗಿದ್ದ, ಮಕ್ಕಳಿಲ್ಲದೆ ಇದ್ದ, ಚಡಪಡಿಸಿದ್ದ. ಈ ಚಡಪಡಿಕೆ ನಮ್ಮ ಕುಲದಲ್ಲಿ ಆಗಬಾರ್ದು. ರಾಮನಿಗೆ ಬೇಗ ಮಕ್ಕಳಾಗಬೇಕು ಅಂತ ರಾಮನ ವಿವಾಹದ ಬಗ್ಗೆ ಆಲೋಚನೆ ಮಾಡುವಾಗ ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರರು ಬಂದಂತಹ ವಾರ್ತೆಯನ್ನು ಕೇಳಿದ ತಕ್ಷಣ ಅಮಾತ್ಯ ಸಂಸತ್ತಿನಲ್ಲಿ ಇವನು ಚರ್ಚೆ ಮಾಡ್ತಾಯಿದ್ದ, ಆಲೋಚನೆ ಮಾಡ್ತಾಯಿದ್ದ. ತಕ್ಷಣ ಇವರು ಹೋಗಿ ಅವರನ್ನು ಸ್ವಾಗತ ಮಾಡ್ತಾರೆ. ವಸಿಷ್ಠ ವಾಮದೇವರು ಬರ್ತಾರೆ ಜೊತೆಗೆ. ವಿಶ್ವಾಮಿತ್ರರನ್ನು ಕರೆದು ಸ್ವಾಗತಿಸಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿ ಉಪಚರಿಸ್ತಾರೆ. ವಿಶ್ವಾಮಿತ್ರರು ಒಂದು ಅದ್ಭುತವಾದ ವ್ಯಕ್ತಿತ್ವ. ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣನಾಗಿ ಬೆಳೆದಂತಹ ದೊಡ್ಡ ತಪಸ್ವಿ. ಅಂದರೆ ವರ್ಣಸಿದ್ಧಿ ಮತ್ತು ವರ್ಣಶುದ್ಧಿ ಎರಡನ್ನೂ ಪಡ್ಕೊಂಡಂಥವರು. ಈ ವಿಶ್ವಾಮಿತ್ರರ ವ್ಯಕ್ತಿತ್ವದ ಬಗ್ಗೆ ನಾವು ನಾಳೆ ಹೆಚ್ಚು ಆಲೋಚನೆ ಮಾಡೋಣ, ಯಾಕೆಂದರೆ ಅಲ್ಲಿ ಸಂದರ್ಭಗಳು ಒದಗಿ ಬರುತ್ತೆ. ಆದರೆ ಇಷ್ಟನ್ನು ನಾವು ನೆನಪಿಟ್ಕೊಳ್ಬೇಕು, ವರ್ಣಶುದ್ಧಿ ಮತ್ತು ವರ್ಣಸಿದ್ಧಿ ಎರಡನ್ನೂ ಪಡ್ಕೊಂಡಂತಹ ಪ್ರಚಂಡ ತಪಸ್ವಿ ವಿಶ್ವಾಮಿತ್ರರು. ಅವರು ಅಯೋಧ್ಯೆಗೆ ಆಗಮಿಸಿದ್ದಾರೆ ಎನ್ನುವುದೇ ಒಂದು ದೊಡ್ಡ ವಿಶೇಷ. ಅಂತಹ ಈ ಉಗ್ರ ತಪಸ್ವಿಗಳನ್ನು ಉಪಚರಿಸುವುದಕ್ಕೆ ಬಹಳ ಕುಶಲತೆ ಬೇಕು. ಆದ್ದರಿಂದ ಪುರೋಹಿತರನ್ನು, ಗುರುಗಳನ್ನು ಮುಂದಿಟ್ಟುಕೊಂಡು ಪರಿವಾರದ ಜೊತೆಯಲ್ಲಿ ದಶರಥ ಬಂದು ಅವರನ್ನು ಸ್ವಾಗತಿಸ್ತಾ ಇದ್ದಾನೆ. ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ವಿಶ್ವಾಮಿತ್ರರು ಇವರು ಅತ್ಯಂತ ಪ್ರಸನ್ನರಾಗಿಬಿಟ್ಟಿದ್ದಾರೆ. ಎಷ್ಟು ಪ್ರಸನ್ನರಾಗಿಬಿಟ್ಟಿದ್ದಾರೆ ಅಂತಂದರೆ ಕುಶಲ ಪ್ರಶ್ನೆಗಳಿಗೆ ಅವರೇ ಮುಂದಾಗಿಬಿಡ್ತಾರೆ. ರಾಜ್ಯದಲ್ಲಿ ಹೇಗಿದೆ ರಾಜ್ಯಾಧಿಕಾರ, ಯೋಗ ಏನು, ಕ್ಷೇಮ ಏನು, ಇದನ್ನೆಲ್ಲ ವಿಚಾರಿಸ್ತಾರೆ. ನಿಜವಾಗಿ ಋಷಿಗಳಲ್ಲಿ ಯೋಗವನ್ನು ಮಾತ್ರ ವಿಚಾರಿಸ್ತಾರೆ. ಅಲಬ್ಧಸ್ಯ ಲಾಭೋ ಯೋಗ. ಪಡೆದುಕೊಡದೇ ಇರೋದನ್ನು ಏನು ಪಡ್ಕೊಂಡಿದ್ದೀರಿ ಅಂತ. ನಾನು ಈ ಸ್ಥಿತಿಯಲ್ಲಿ ಇಂಥದ್ದೊಂದು ಬೆಳಕನ್ನು ಕಂಡೆ, ನಾನು ಈ ಸ್ಥಿತಿಯಲ್ಲಿ ಪ್ರಪಂಚವನ್ನೆಲ್ಲ ಮರೆತುಬಿಟ್ಟೆ, ನಾನು ಈ ಸ್ಥಿತಿಯಲ್ಲಿ ಪ್ರಪಂಚವನ್ನೆಲ್ಲ ಗೆದ್ದುಬಿಟ್ಟೆ, ನಾನು ಇಂತಹ ಸಿದ್ಧಿಯನ್ನು ಪಡ್ಕೊಂಡೆ, ಇದೆಲ್ಲ ಋಷಿಗಳು ಮಾತಾಡ್ತಾರೆ. ಅದೇ ರಾಜಮಹಾರಾಜರಾದರೆ ಯೋಗ ಮತ್ತು ಕ್ಷೇಮ ಎರಡನ್ನೂ ಮಾತಾಡಬೇಕು. ಲಬ್ಧಸ್ಯ ಪರಿಪಾಲನಂ ಕ್ಷೇಮ. ನಾವು ಏನನ್ನು ಪಡ್ಕೊಂಡ್ವಿ ಅನ್ನೋದಷ್ಟೇ ಮುಖ್ಯ ಅಲ್ಲ, ಏನನ್ನು ಉಳಿಸ್ಕೊಂಡ್ವಿ ಅದು ಉಳಿಸ್ಕೊಳ್ಳೋದಷ್ಟೇ ಪ್ರಧಾನವಾದದ್ದು. ಒಬ್ಬ ರಾಜನಿಗೆ ಕ್ಷೇಮ ಚಿಂತನೆ ಪ್ರಧಾನವಾಗಿರುತ್ತೆ. ಅದನ್ನು ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ. ಪ್ರಜಾವರ್ಗದವರೆಲ್ಲ ಹೇಗಿದ್ದಾರೆ, ಇಲ್ಲಿಯ ರೀತಿಗಳೆಲ್ಲ ಹೇಗಿವೆ, ಅಯೋಧ್ಯೆಯ ಪ್ರಜೆಗಳು ಎಷ್ಟು ಸಹಕರಿಸ್ತಾ ಇದ್ದಾರೆ, ಪ್ರಭುತ್ವವೆಂಬುದು ಹೇಗೆ ಅಪ್ರತಿಹತವಾಗಿದೆ, ಇದನ್ನೆಲ್ಲ ವಿಚಾರಿಸ್ತಾರೆ. ವಿಚಾರಿಸಿದ ಮೇಲೆ ದಶರಥ ಬಹಳ ಪ್ರೀತಿಯಿಂದ ಅವರ ಹತ್ತಿರ ಮಾತಾಡ್ತಾನೆ. ಆ ದಶರಥನ ಸಂಸ್ಕಾರವನ್ನು ನಾವು ಗಮನಿಸಬೇಕು. ವಿಶ್ವಾಮಿತ್ರರ ಆಗಮನದಿಂದ ದಶರಥನಿಗೆ ಅವನ ಅಂತರಂಗಕ್ಕೆ ಎಂತಹ ಗೆಲುವು ಬಂದಿದೆ ಎಂಬುದನ್ನು ವಾಲ್ಮೀಕಿಗಳು ಹೇಗೆ ಚಿತ್ರಿಸಿದ್ದಾರೆ ಇದನ್ನು ನಾವು ಗ್ರಹಿಸಬೇಕು. ಯಥಾಮೃತಸ್ಯ ಸಂಪ್ರಾಪ್ತಿ
ಯಥಾ ವರ್ಷಮನೂದಕೆ ಯಥಾ ಸದೃಶ ದಾರೇಷು ಪುತ್ರಜನ್ಮ ಅಪ್ರಜಸ್ಯ ಚ ಅಮೃತಸ್ಯ ಯಥಾ ಸಂಪ್ರಾಪ್ತಿ. ಈ ಪ್ರಪಂಚಕ್ಕೆ ಅಮೃತವೆಂಬುದು ಬಂದಾಗ ಹೇಗೆ ದೇವತೆಗಳೆಲ್ಲ, ಹೆಚ್ಚೇನು ರಾಕ್ಷಸರು ಕೂಡ ಸಂತೋಷಪಟ್ಟರೋ ಹಾಗೆ ಈ ದೇವಾಸುರ ಒಂದು ಸಂಗ್ರಾಮ ಮತ್ತು ಅಮೃತ ಮಥನ ಅದೊಂದು ದೊಡ್ಡ ಚರಿತ್ರೆ ನಮ್ಮ ಭಾರತದಲ್ಲಿ. ಎಷ್ಟು ದೊಡ್ಡ ಚರಿತ್ರೆ ಅಂದರೆ, ಈ ನಶ್ವರವಾದ ಪ್ರಪಂಚದಲ್ಲಿ ಅಮೃತ ಎಂಬುದನ್ನು ಪಡೆಯುವುದಕ್ಕೆ ಇರುವಂತಹ ಯುಗ ಯುಗಗಳ ಆಸೆ ಇದೆಯಲ್ಲ, ಮರಣದ ಸಂಬಂಧವನ್ನು ಕಳಚಿಕೊಳ್ಳೋದಕ್ಕಿರುವಂತಹ ಲಕ್ಷ ಲಕ್ಷ ವರ್ಷಗಳ ಒಂದು ಅಪೇಕ್ಷೆ, ಅದು ಈಡೇರಿದ ಸಂದರ್ಭ ಅದು. ಈ ಅಮೃತ ಯಾರಿಗೆ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಪ್ರಪಂಚದಲ್ಲಿ ಅಮೃತ ಎಂಬುದು ಇದೆ ಅಂತ ಅದನ್ನು ಸಾಕ್ಷಾತ್ತಾಗಿ ವಸ್ತು ರೂಪದಲ್ಲಿ ನೋಡಿದ್ರಲ್ಲ, ಅದು ದಿವ್ಯಾನಂದದ ಕ್ಷಣ ಅದು. ಈ ಅಮೃತತ್ವವೆಂಬುದು ಕೇವಲ ಬುದ್ಧಿ ಕಲ್ಪನೆಯಾಗದೆ ಅದು ವಸ್ತು ಭೂತವಾಯ್ತಲ್ಲ, ಅದು ನಿಜವಾಗಿ ನಮ್ಮ ವಿಶ್ವದ ಚರಿತ್ರೆಯಲ್ಲಿಯೇ ನಿಜವಾಗಿ ದಾಖಲಿಸಬೇಕಾದ ವಿಷಯ ಅದು. ಆದ್ದರಿಂದ ಅದನ್ನು ಹೇಳಿ ಯಥಾಮೃತಸ್ಯ ಸಂಪ್ರಾಪ್ತಿ, ಆ ಅಮೃತ ಈ ಪ್ರಪಂಚಕ್ಕೆ ಒದಗಿ ಬಂದಾಗ ಹೇಗೆ ಪ್ರಪಂಚದಲ್ಲಿ ಅದು ತರು ಲತೆ ಗುಲ್ಮ ಯಾವ ಭೇದ ಇಲ್ಲದೆ ಎಲ್ಲದರಲ್ಲೂ ಒಂದು ಜೀವ ಕಡೆ ತಾನೇ ಕುದುರಿಬಿಡ್ತಂತೆ, ಹಾಗೆ ಆಗಿಬಿಟ್ಟಿದೆ ನಿಮ್ಮ ಆಗಮನದಿಂದ. ಯಥಾವರ್ಷಮನೂದಕೆ, ಮಳೆಯೇ ಇಲ್ಲದೆ ಕ್ಷಾಮ ಏರ್ಪಟ್ಟಾಗ, ಮಳೆ ಸುರಿದಾಗ ಹೇಗೆ ಪ್ರಕೃತಿಗೆ ಒಂದು ಹಿಗ್ಗಾಗ್ತದೆಯೋ ಹಾಗೆ ನಿಮ್ಮ ಆಗಮನದಿಂದ ಆಗಿದೆ. ಜೊತೆಗೆ ಸ್ವಾನುಭವ, ಯಥಾ ಸದೃಶದಾರೇಷು ಪುತ್ರಜನ್ಮ ಅಪ್ರಜಸ್ಯ ಚ, ಮಕ್ಕಳೇ ಇಲ್ಲ, ಮಕ್ಕಳಾಗಬೇಕು ಎಂಬ ಆಸೆ ಇದೆ, ತುಂಬ ಮಕ್ಕಳಾಗಲಿಲ್ಲ ಎಂಬ ಕೊರಗು ಮಕ್ಕಳಾಗಬೇಕು ಎಂಬ ಆಸೆ, ಇದರಲ್ಲಿ ತತ್ತರಿಸಿ ಹೋದಂತಹ ಒಬ್ಬ ಪುರುಷನಿಗೆ ಸದೃಶ ದಾರೇಷು ಪುತ್ರಜನ್ಮ, ಅನುರೂಪರಾದಂತಹ ಮಡದಿಯರಲ್ಲಿ ಮಕ್ಕಳಾದರೆ ಏನು ಆಗ್ತದೆಯೋ ಆನಂದ ಆಗ್ತದೆಯೋ ಅಂಥ ಆನಂದ ಆಯಿತು. ವಾಲ್ಮೀಕಿಗಳು ಹೇಗೆ ಸೂಚನೆ ಕೊಡ್ತಾರೆ ನೋಡಿ. ದಶರಥನ ಸ್ವಾನುಭವ ಆಗಿದೆ. ವಿಶ್ವಾಮಿತ್ರರ ಆಗಮನ ಪುತ್ರೋತ್ಸವ ಆದಂತಹ ಸಮಾಧಾನವನ್ನು ದಶರಥನಿಗೆ ಕೊಟ್ಟಿದೆ. ವಿಶ್ವಾಮಿತ್ರರು ಬಂದಿದ್ದು ಅದಕ್ಕಾಗಿ. ದಶರಥನಿಗೆ ಪುತ್ರ ಜನ್ಮ ಆಗದೇ ಇದ್ದರೆ ವಿಶ್ವಾಮಿತ್ರರು ಬರ್ತಿರಲಿಲ್ಲ. ದಶರಥನ ಮಕ್ಕಳನ್ನು ಕೇಳೋದಕ್ಕೆ ಬಂದವರವರು. ಅದನ್ನೇ ಬೀಜ ರೂಪದಲ್ಲಿ ದಶರಥ ಮಾತಾಡ್ತಾ ಇದ್ದಾನೆ. ಪ್ರಣಷ್ಟಸ್ಯ ಯಥಾ ಲಾಭೋ ಯಥಾ ಹರ್ಷೋ ಮಹೋದಯೇ ತಥೈವಾಗಮನಂ ಮನ್ಯೇ ಸ್ವಾಗತಂತೆ ಮಹಾಮುನೇ. ಆದ್ದರಿಂದ ನಿಮಗೆ ಸ್ವಾಗತ. ಕಂಚತೆ ಪರಮಂ ಕಾಮಂ ಕರೋಮಿ ಕಿಮು ಹರ್ಷಿತಃ ಪಾತ್ರಭೂತೋಸಿ ಮೇ ಬ್ರಹ್ಮನ್ ದಿಷ್ಟ್ಯಾ ಪ್ರಾಪ್ತೋಸಿ ಧಾರ್ಮಿಕ. ಧರ್ಮಂಚರತಿ ಇತಿ ಧಾರ್ಮಿಕ. ಧಾರ್ಮಿಕ ಅಂದರೆ ಧರ್ಮವನ್ನು ತಿಳಿದವನು ಅಂತಲ್ಲ, ಹೆಜ್ಜೆ ಹೆಜ್ಜೆಯಲ್ಲಿ ಧರ್ಮವನ್ನು ತುಂಬಿದವ, ಧರ್ಮವನ್ನು ನಡೆಸುವವನು ಹೌದು. ಧರ್ಮಂಚರತಿ. ಆದ್ದರಿಂದ ಧರ್ಮದ ಮೂರ್ತಿಯಾಗಿ ಬಂದಿದ್ದಾರೆ ವಿಶ್ವಾಮಿತ್ರರು. ಕಂಚತೆ ಪರಮಂ ಕಾಮಂ ಕರೋಮಿ ಕಿಮು ಹರ್ಷಿತಃ. ಆನಂದದಿಂದ ನಿಮಗೆ ಇಷ್ಟವಾದದ್ದನ್ನು ಯಾವುದನ್ನು ನಾನು ಪೂರೈಸಿಕೊಡಲಿ ಹೇಳಿ. ಅದ್ಯ ಮೇ ಸಫಲಂ ಜನ್ಮ ಜೀವಿತಂಚ ಸುಜೀವಿತಂ ಪೂರ್ವಂ ರಾಜರ್ಷಿ ಶಬ್ದೇನ ತಪಸಾ ದ್ಯೋತಿತಪ್ರಭಃ ಬ್ರಹ್ಮರ್ಷಿತ್ವಮನುಪ್ರಾಪ್ತಃ ಪೂಜ್ಯೋಸಿ ಬಹುಧಾ ಮಯ. ಮೊದಲು ರಾಜರ್ಷಿಯಾಗಿದ್ದವರು ಈಗ ಬ್ರಹ್ಮರ್ಷಿಯಾಗಿದ್ದೀರಿ. ವಸಿಷ್ಠರ ಮುಂದೆ ದಶರಥ ಆಡುವ ಮಾತು ನಾವು ಗ್ರಹಿಸಬೇಕು. ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಸ್ಥಾನದಲ್ಲಿ ಗುರುತಿಸಿದವರು ವಸಿಷ್ಠರು. ಅವರ ಸಮ್ಮುಖದಲ್ಲಿ ದಶರಥ ಹೇಳ್ತಾ ಇದ್ದಾರೆ, ನೀವು ಯಾರು ಅಂತ ನಮಗೆ ಗೊತ್ತಿದೆ. ರಾಜರ್ಷಿಯಾಗಿದ್ದವರು, ಬ್ರಹ್ಮರ್ಷಿಯಾಗಿ ಬೆಳೆದವರು. ಆದ್ದರಿಂದ ನಿಮಗೆ ಯಾವುದು ಇಷ್ಟವಾದದ್ದನ್ನು ನಾನು ಪೂರೈಸಿಕೊಡಲಿ. ಕಾರ್ಯಸ್ಯನ ವಿಮರ್ಶನ್ನ ಗಂತುಮರ್ಹಸಿ ಕೌಶಿಕ ಕರ್ತಾಚ ಅಹಂ ಅಶೇಷೇಣ ದೈವತಂ ಹಿ ಭವಾನ್ ಮಮ. ನಿಜವಾಗಿ ನನ್ನ ದೈವತ ಅಂದರೆ ನೀವೇ, ಬೇರೆ ಯಾರೂ ಅಲ್ಲ. ಆದ್ದರಿಂದ ಈ ಬಂದಂತಹ ಕಾರ್ಯವನ್ನು ನನ್ನಲ್ಲಿ ಹೇಳಬಹುದೇ ಬಿಡಬಹುದೇ ಅಂತ ನೀವೇನು ವಿಮರ್ಶವನ್ನು ಸಂಶಯವನ್ನು ನೀವು ಮಾಡಬೇಕಾದ್ದಿಲ್ಲ. ಅದನ್ನು ಹೇಳಿ ನಾನು ನಡೆಸ್ಕೊಡ್ತೇನೆ. ವಾಲ್ಮೀಕಿಗಳಲ್ಲಿ ಬಹಳ ಅನೇಕ ಶ್ಲೋಕಗಳನ್ನು ಮಾಡಿದ್ದಾರೆ. ಯಾಕೆಂದರೆ ಈ ಮಾತು ಕೊಡೋದರಲ್ಲಿ ದಶರಥ ಬಹಳ ಗಟ್ಟಿಗ. ಕೊಟ್ಟ ಮಾತನ್ನು ನಡೆಸಲಾರದೆ ಚಡಪಡಿಸುವುದರಲ್ಲೂ ಅವನು ಮೊದಲಿಗ. ಇದನ್ನು ತೋರಿಸೋದಕ್ಕಾಗಿ ವಾಲ್ಮೀಕಿಗಳು ಭಾಳ ಚೆನ್ನಾಗಿರೋದು ಅಲ್ಲ ಇರಬಹುದು. ಅದಕ್ಕೆ ದಶರಥನ ವಯಸ್ಸು ಕಾರಣ. ಎಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡಿದವರು, ಎಷ್ಟು ವಯಸ್ಸಾಗಿದೆ ಅವನಿಗೆ. ಈ ವಯೋವೃದ್ಧರಿಗೆಲ್ಲ ಹಾಗೆ ಏನಾಗಬೇಕು, ಏನು ಮಾಡ್ಕೊಳ್ಳೋಣ ಅಂತ ಕೇಳಿಬಿಡ್ತಾರೆ ಅವರು. ಒಂದು 10,000 ರೂಪಾಯಿ ಬೇಕಾಗಿತ್ತು,
ಹೌದಾ, ಎಲ್ಲ ನನ್ನ ಮಗ ವ್ಯವಹಾರ ನೋಡ್ಕೊಳ್ತಾನೆ, ನಾನು ಏನು ಮಾಡೋದು, ನನ್ನ ಮಾತು ಕೇಳೋದಿಲ್ಲ ಅವನು ಅಂತ. ಅದಕ್ಕೆ ಕಾರಣ ಏನು ಅಂದರೆ, ಯಾರಾದರೂ ನಮ್ಮನ್ನು ಮಾತಾಡ್ಸೋಕೆ ಬಂದರೆ ಅವರಿಗೆ ಏನು ಬೇಕಾದ್ರೂ ಮಾಡಿಕೊಡ್ಬೇಕು ಅಂತ ಅವರಿಗೆ ಆಸೆ ಇರುತ್ತೆ. ಅದು ಮಾಡ್ಕೊಡೋಕ್ಕಾಗೋಲ್ಲ. ಇನ್ನೇನಿಲ್ಲ, ನಮಗೆ ಹಣಕಾಸು ಏನು ಬೇಡ, ಇದೊಂದು ಬ್ಯಾಗ್ ಇದೆಯಲ್ಲ ಎತ್ಕೊಂಡು ಹೋಗಬೇಕಿತ್ತು, ಯಾರೂ ಸಿಗಲಿಲ್ಲ. ಹೌದಾ, ನನಗೆ ನನ್ನ ಹೆಗಲ ಮೇಲೆ ಟೊವೆಲ್ ಬಿದ್ದರೆ ಎತ್ಕೊಳ್ಳೋಕ್ಕಾಗೋಲ್ಲ, ಯಾರನ್ನ ಕರೆಯೋಣ ಅಂತಂತಾರೆ. ಅಂದರೆ ಕಾರಣ ಪಾಪ ಅವರಿಗೆ ಅದನ್ನು ಒಯ್ದು ಮುಟ್ಟಿಸಬೇಕು ಅಂತಿದೆ, ಅವರಿಗೆ ಅವರ ಸದಾಶೆ ಇದೆ ಅವರಿಗೆ, ಆದರೆ ಅದನ್ನು ಪೂರೈಸುವ ಶಕ್ತಿ ಇಲ್ಲ. ಇದನ್ನು ವ್ಯಂಜಿಸುವುದಕ್ಕೆ ವಾಲ್ಮೀಕಿಗಳು ಸಾಕಷ್ಟು ಶ್ಲೋಕವನ್ನು ಬಳಸಿದ್ದಾರೆ. ಎಷ್ಟು ಹಿಗ್ಗಿನಿಂದ ಹೇಳ್ತಾರೆ ಅಂತಂದರೆ ಅವನು ಆ ಮಾತುಗಳನ್ನು ಓದಿ ಸಂತೋಷ ಪಡಬೇಕು ನಾವು. ನೋಡಿ, ಅದಕ್ಕೆ ಒಂದು ಟಿಪ್ಪಣಿಯನ್ನು ಅವರು ಕವಿಯಾಗಿ ಕೊಡ್ತಾರೆ. ಇತಿ ಹೃದಯ ಸುಖಂ ನಿಶಮ್ಯ ವಾಕ್ಯಂ ಶ್ರುತಿ ಸುಖಮಾತ್ಮವತಾ ವಿನೀತ ಮುಕ್ತಂ ಪ್ರಥಿತ ಗುಣ ಯಶಾಗುಣೈರ್ವಿಶಿಷ್ಟ ಪರಮಋಷಿ ಪರಮಂಜಗಾಮಹರ್ಷಂ. ಎಲ್ಲ ಬಿಟ್ಟವರು ಯಾವುದು ಬೇಕು ಅಂತಲೇ ಅವರಿಗಿಲ್ಲ, ಅಂಥವರಿಗೆ ಪರಮಹರ್ಷ ಆಗೋಯ್ತಂತೆ. ಯಾಕೆಂದರೆ ನಾನು ಇಂಥದ್ದು ಬೇಕು ಅಂತ ಕೇಳೋದ್ರೊಳಗೆ ನಿಮಗೆ ಇಷ್ಟವಾದ್ದನ್ನು ನಾನು ಯಾವುದನ್ನು ಪೂರೈಸಿಕೊಡಲಿ, ನೀವು ನನ್ನ ದೈವತ, ನೀವು ಹೇಳಿ ಅದನ್ನು ನಾನು ಪೂರೈಸಿಕೊಡ್ತೇನೆ ಅಂತ ಹೇಳಿಬಿಟ್ನಲ್ಲ. ಇತಿ ಹೃದಯ ಸುಖಂ ನಿಶಮ್ಯ ವಾಕ್ಯಂ ಶ್ರುತಿ ಸುಖಮಾತ್ಮವತಾ ವಿನೀತ ಮುಕ್ತಂ. ದಶರಥ ಮನಸ್ವಿಯಾದವನು, ಆತ್ಮವಾನ್ ಅಂದರೆ ಮನಸ್ವಿ, ಒಂದು ಮನೋನಿಯಂತ್ರಣ ಇದ್ದವನು. ಅಂಥವನು ತನ್ನ ಹೃದಯಕ್ಕೆ ಸುಖವಾಗುವಂತೆ, ಕಿವಿಗೆ ಇಂಪಾಗುವಂತೆ ಆಡಿದ ಮಾತನ್ನು ಕೇಳಿ ಪರಮಹರ್ಷಂ ಜಗಾಮ, ಒಂದು ನಿರತಿಶಯವಾದಂತಹ ಸಂತೋಷವನ್ನು ಪಟ್ಟುಕೊಂಡು ಬಿಟ್ರಂತೆ. ಇದು ಈ ಸರ್ಗ. ಆದರೆ ಮುಂದಿನ ಸರ್ಗದಲ್ಲಿ ದಶರಥನಿಗೆ ಹೊಟ್ಟೆಯೆಲ್ಲ ಚುರು ಚುರು ಗುಟ್ಟೋ ಮಾತನ್ನು ವಿಶ್ವಾಮಿತ್ರ ಆಡ್ಬಿಟ್ರು ಅಂತ ಮುಗಿಸ್ತಾರೆ. ಒಂದು ಅಧ್ಯಾಯದ ಆ ಸರ್ಗದ ಆರಂಭ ಮತ್ತು ಮುಕ್ತಾಯ ಬಹಳ ಮುಖ್ಯವಾದದ್ದಿಲ್ಲಿ. ವಿಶ್ವಾಮಿತ್ರರಿಗೆ ತುಂಬ ಹರ್ಷ ಆಗೋಯ್ತು, ಅಪೇಕ್ಷೆಯನ್ನು ಇಟ್ಟರು, ದಶರಥನಿಗೆ ತುಂಬ ನೋವಾಗೋಯ್ತು. ಅಲ್ಲಿಗೆ ಒಂದು ಕಥೆ ನಿಲ್ಲಿಸ್ತಾರೆ ಅವರು. ಅದೇ ವೃತ್ತದಲ್ಲಿ ಹಾಗೆ ಅದೇ ಶ್ಲೋಕದಲ್ಲಿ ಕೊನೆ ಮಾಡ್ತಾರೆ. ಇಂಥ ಅದು ನೋಡಿ ಕವಿತ್ವ ಅಂತಂದರೆ. ರಾಜಸಿಂಹ ಆಡಿದ ಮಾತನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಹೇಳ್ತಾರೆ, ಸದೃಶಂ ರಾಜಶಾರ್ದೂಲ ತವೈತದ್ಭುವಿನಾನ್ಯತಃ ಮಹಾಕುಲ ಪ್ರಸೂತಸ್ಯ ವಸಿಷ್ಠವ್ಯಪದೇಶಿನಃ ಯತ್ತು ಮೇ ಹೃದ್ಗತಂ ವಾಕ್ಯಂ ತಸ್ಯ ಕಾರ್ಯಸ್ಯ ನಿಶ್ಚಯಂ ಕುರುಷ್ವ ರಾಜಶಾರ್ದೂಲ ಭವ ಸತ್ಯ ಪ್ರತಿಶ್ರವಃ. ನಿನ್ನ ಈ ಅದ್ಭುತವಾದ ಮಾತಿನಿಂದ ನನಗೆ ಬಹಳ ಸಮಾಧಾನ ಆಗಿದೆ. ಕಾರಣ ಏನು? ಮಹಾಕುಲ ಪ್ರಸೂತ ನೀನು. ಅಷ್ಟೇ ಅಲ್ಲ, ವಸಿಷ್ಠರ ಪೌರೋಹಿತ್ಯದಲ್ಲಿ ಪಳಗಿದವ. ಇದು ಬಹಳ ಮುಖ್ಯವಾದ ವಿಷಯ. ಈ ಪುರೋಹಿತ ಯಾವುದು ನಮಗೆ ತಿರೋಹಿತವಾಗಿರುತ್ತೋ, ಮರೆತು ಹೋಗಿತ್ತೋ ಅದನ್ನು ನೆನಪಿಸಿಕೊಡುವಂಥವ್ರು, ಅಂಥವನು ಪುರೋಹಿತ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ಮಾತಾಡಿದ್ದಾನೆ. ಉದಿತೋದಿತ ಕುಲಶೀಲಂ ಷಡಂಗೇ ವೇದೇ ದೈವೇ ಚ ಅಭಿವಿನೀತಂ ದೈವೀನಾಂ ಮಾನುಷೀಣಾಂಚ ಆಪದಾಂ ಪ್ರತಿಕರ್ತಾರಂ ಪುರೋಹಿತಂ ಕುರ್ವೀತ. ಎಂಥವನನ್ನು ಪುರೋಹಿತರನ್ನಾಗಿ ಮಾಡ್ಕೊಳ್ಬೇಕು ಅಂತಂದರೆ, ಚಿಟಿಕಿಯ ಚಪ್ಪರದ ಹಾಗೆ ಏನೋ ಒಂದು ಕೆಲಸ ಮಾಡಿ ಕೊಟ್ಟ ದಕ್ಷಿಣೆಯನ್ನು ಅವಸರದಲ್ಲಿ ತಮ್ಮ ಸೊಂಟದಲ್ಲಿ ಕಟ್ಟಿಕೊಂಡು ಬಡಬಡ ಅಂತ ಓಡಿ ಹೋಗೋರನ್ನು ಮಾಡಿಕೊಂಡ್ರೆ ಆಗೋದಿಲ್ಲ. ಎಂಥವನು ಮಾಡಬೇಕು? ಉದಿತೋದಿತ ಕುಲಶೀಲಂ, ಕುಲದಿಂದ ಶೀಲದಿಂದ ತಲೆಯಿಂದ ತಲೆಗೆ ಉದಿತೋದಿತರಾಗಿರಬೇಕು. ಷಡಂಗೆ ವೇದೆ, ಅಂಗಷಟ್ಕದಿಂದ ಕೂಡಿದ ವೇದದಲ್ಲಿ. ದೈವೇಚ, ದೈವಶಾಸ್ತ್ರ ಅಂದರೆ ಜ್ಯೋತಿಷ್ಶಾಸ್ತ್ರ. ಅಭಿವಿನೀತಂ, ತಲಸ್ಪರ್ಶಿಯಾಗಿ ತಿಳ್ಕೊಂಡವರು, ಅದರಿಂದ ವಿನಯವನ್ನು ಪಡ್ಕೊಂಡವರಾಗಿರಬೇಕು. ಮತ್ತು ಅವರು ಮಾಡಬೇಕಾದ ಕೆಲಸ ಏನು ಅಂದರೆ, ದೈವೀನಾಂ ಮಾನುಷೀಣಾಂಚ ಆಪದಾಂ ಪ್ರತಿಕರ್ತಾರಂ. ದೈವೀ ಆಪತ್ತು, ಈ ಅತಿವೃಷ್ಟಿ ಅನಾವೃಷ್ಟಿ ಇತ್ಯಾದಿಗಳೆಲ್ಲ ದೈವೀ ಆಪತ್ತು. ಇನ್ನು ಮಾನುಷೀಣಾಂಚ ಆಪದಾಂ, ನಗರದಲ್ಲಿದ್ದವರಿಗೆ ಅದನ್ನು ಹೇಳಬೇಕಾದ್ದಿಲ್ಲ. ಬೇರೆ ಮನುಷ್ಯರು ಕೊಡೋ ತೊಂದರೆ ಎಷ್ಟು ಅಂತ ಕೇಳಿದರೆ 1000 ಪುಟದ ಪುಸ್ತಕ ತುಂಬಿಸಿಬಿಡ್ಬೋದು. ಹೀಗೆಲ್ಲ ತೊಂದರೆ ಕೊಡ್ತಾರೆ ಅಂತ. ಅಂದರೆ ನಾವು ಕೊಡ್ತಾ ಇರ್ತೇವೆ ಬೇರೆಯವರಿಗೆ, ಬೇರೆಯವರು ನಮಗೆ ಕೊಡ್ತಾರೆ. ಆದ್ದರಿಂದ ಈ ಮಾನುಷೀಣಾಂ ಆಪದಾಂ, ಮನುಷ್ಯರು ಮಾಡುವಂತಹ ಏನು ಆಪತ್ತಿದೆ ಇದನ್ನು ಪ್ರತಿಕರ್ತಾರಂ, ಪ್ರತಿಹರ್ತಾರಂ ಅಂತ ಒಂದು ಪಾಠ ಇದೆ, ಪ್ರತಿಕರ್ತಾರಂ ಅಂತ. ಅದಕ್ಕೆ ಒಂದು ಪ್ರತಿವಿಧಿಯನ್ನು ಮಾಡುವಂಥವರು, ಅಂಥವನನ್ನು ಪುರೋಹಿತಂ ಕುರ್ವೀತ. ಅಂತಹ ಒಬ್ಬ ಪುರೋಹಿತನನ್ನು ನೀನು ಮಾಡ್ಕೊಂಡಿದ್ದೀ. ಅವರು ಯಾರು ಅಂದರೆ ವಸಿಷ್ಠ. ವಸಿಷ್ಠ ಎರಡು ಶಬ್ದ ಇದೆ. ಅಂದರೆ ಲೋಕವನ್ನು ತನ್ನ ವರ್ಚಸ್ಸಿನಿಂದ ವಶಕ್ಕೆ ತೆಗೆದುಕೊಂಡವರು.
ವಸಿಷ್ಠ. ವಸಿಷ್ಠ ಅಂತಂದರೆ ಸದಾ ಶಿಷ್ಯರ ಜೊತೆಗೆ ವಾಸ ಮಾಡಿದವರು. ಯಾಕೆಂದರೆ ಅವರಿಗೆ ಬರುವ ಆಪತ್ತನ್ನೆಲ್ಲ ಆಯಾ ಕಾಲದಲ್ಲಿ ಪರಿಹರಿಸಬೇಕು ಅಂದರೆ ವಸಿಷ್ಠ ಯಾವತ್ತೂ ಉಳ್ಕೊಳ್ಳೋರು. ಯಜಮಾನ ತಲೆಯಿಂದ ತಲೆಗೆ ಬದಲಾಗಬಹುದು, ಆದರೆ ಕುಲಪುರೋಹಿತರಾಗಿ ವಸಿಷ್ಠ ಉಳ್ಕೊಂಡಿದ್ದಾರೆ. ವಸಿಷ್ಠ. ಆದ್ದರಿಂದ ಅವನ ಒಂದು ಉಪದೇಶಕ್ಕೆ ಭಾಜನಾದಂತಹ ನೀನು ಸರಿಯಾದ ಮಾತಾಡಿದ್ದಿ. ನನ್ನ ಹೃದ್ಗತವಾದ ಮಾತನ್ನು ನೀನು ನಡೆಸ್ಕೊಡ್ಬೇಕು. ಅದು ಏನು ಅಂತ ಕೇಳಿದರೆ, ಅಹಂ ನಿಯಮಮಾತಿಷ್ಠೆ ವಿದ್ಯಾರ್ಥಂ ಪುರುಷರ್ಷಭ ತಸ್ಯ ವಿಘ್ನಕರವು ದ್ವೌತು ರಾಕ್ಷಸವು ಕಾಮರೂಪಿಣವು. ನಾನು ಒಂದು ನಿಯಮಕ್ಕೆ ಕೂತ್ಕೊಳ್ಬೇಕು ಅಂದರೆ ನಾನು ಒಂದು ದೀಕ್ಷೆಯನ್ನು ಪಡ್ಕೊಳ್ಬೇಕು, ಒಂದು ಅಧ್ವರವನ್ನು, ಒಂದು ಯಜ್ಞವನ್ನು ಮಾಡಬೇಕಾಗಿದೆ. ಆ ಯಜ್ಞಕ್ಕೆ ಪೂರ್ವಾಂಗದಲ್ಲಿ ಒಂದು ದೀಕ್ಷಾ ಅಂತಿರುತ್ತೆ. ಉಪವಾಸ, ಮೌನ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. 10 ದಿವಸದಲ್ಲಿ ನಡೆಯುವಂಥ ಒಂದು ಕೆಲಸ ಅದು. ಅದರಲ್ಲಿ ಮೊದಲು 4 ದಿವಸ ದೀಕ್ಷಾ ಅಥವಾ 9 ದಿವಸ ದೀಕ್ಷಾ, ಕೊನೆಯ ದಿವಸ ಒಂದು ಹೋಮ ಎಲ್ಲ ಇರುತ್ತೆ. ಆ ದೀಕ್ಷಾ ಕಾಲದಲ್ಲಿ ನಾನು ಮಾತಾಡುವ ಹಾಗಿಲ್ಲ. ಆದರೆ ಏನು ಮಾಡೋದು? ಈ ಯಜ್ಞ ಮಾಡೋದಕ್ಕೆ ತೊಂದರೆ ಕೊಡೋರು ಕೆಲವರಿದ್ದಾರೆ. ರಾಕ್ಷಸರು ಬಂದು ಅದನ್ನು ಯಜ್ಞ ನಿರ್ವಾಹ ಆಗದೇ ಇದ್ದ ಹಾಗೆ ಮಾಡ್ತಾರೆ. ಯಜ್ಞಕುಂಡಕ್ಕೆ ಎಂಜಲನ್ನು ಎಸೆಯೋದು, ಕೆಟ್ಟ ಪದಾರ್ಥಗಳನ್ನು ತಂದು ಸುರಿಯೋದು, ಋತ್ವಿಜರಾಗಿ ಬಂದವರ ಗಡ್ಡವನ್ನು ಬೋಳಿಸೋದು, ಅವರ ತಲೆಯನ್ನು ಒಡೆದು ನೆತ್ತರವನ್ನು ಬೀಳಿಸೋದು, ಮಾಂಸವನ್ನು ತಂದು ಎಸೆಯೋದು, ಎಷ್ಟು ವಿಧವಾದ ವಿಘ್ನವನ್ನು ಮಾಡ್ತಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ನಿಗ್ರಹ ಮಾಡಬೇಕಾಗಿದೆ. ಅವರ ಗುಂಪಿನಲ್ಲಿ 2 ಬಹಳ ಪರಾಕ್ರಮಿಗಳಿದ್ದಾರೆ, ಒಬ್ಬ ಮಾರೀಚ ಮತ್ತೊಬ್ಬ ಸುಬಾಹು ಅಂತ. ಆದ್ದರಿಂದ ಅವರನ್ನು ನಿಗ್ರಹಿಸಿ ನನ್ನ ಯಜ್ಞವನ್ನು ರಕ್ಷಣೆ ಮಾಡಬೇಕಾಗಿದೆ. ಆ ರಕ್ಷಣೆ ಮಾಡುವ ಯೋಗ್ಯತೆ ನಿನ್ನ ಮಗನಾದ ರಾಮಚಂದ್ರನಿಗಿದೆ. ಆದ್ದರಿಂದ ಅವನನ್ನು ನನ್ನ ಜೊತೆಗೆ ನೀನು ಕಳಿಸಿಕೊಡಬೇಕು. ಏನಿಲ್ಲ, 10 ದಿವಸ ನಾನು ಮತ್ತೆ ಮರಳಿಸಿ ಬಿಡ್ತೇನೆ, ಕರ್ಕೊಂಡು ಬರ್ತೇನೆ. ಇಷ್ಟೇ ಅಲ್ಲ, ನಿನ್ನ ಮಗನ ಭವಿತವ್ಯ ಹೇಗಾಗತ್ತೆ? ಶ್ರೇಯಸ್ ಅಂತ ಒಂದು ಸಂಪಾದನೆ ಆಗತ್ತೆ ಯಜ್ಞ ಮಾಡಿದಾಗ. ಆ ಶ್ರೇಯಸ್ಸಿನ ಬಹುಭಾಗವನ್ನು ನಿನ್ನ ಮಗನಿಗೆ ನಾನು ಒಪ್ಪಿಸಿಕೊಡ್ತೇನೆ. ನನ್ನಲ್ಲಿ ಅದ್ಭುತವಾದ ಅಸ್ತ್ರಗಳೆಲ್ಲ ಇದೆ, ಆ ಅಸ್ತ್ರವನ್ನೆಲ್ಲ ಕೊಡ್ತೇನೆ. ನಾನೊಬ್ಬ ಮಹಾ ಆಚಾರ್ಯ ಇದ್ದೇನೆ, ನನ್ನ ವಿದ್ಯೆಗಳನ್ನೆಲ್ಲ ಅವನಿಗೆ ಕೊಡ್ತೇನೆ ಎಲ್ಲ ಹೇಳ್ತಾರೆ. ನೀನು ಬೇಸರ ಮಾಡ್ಕೊಳ್ಬೇಡ ಅಂತ ಒಂದು ಮಾತು ಹೇಳ್ತಾರೆ. ಶೋಕಂ ಮಾ ಕೃತಃ, ನೀನು ಬೇಸರ ಮಾಡ್ಕೊಳ್ಬೇಡ. ಅದರ ಜೊತೆಗೆ ರಾಮ ಯಾರು ಅಂತ ನನಗೆ ಗೊತ್ತಿದೆ ಅಂತ ಒಂದು ಮಾತಾಡ್ತಾರೆ. ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು ತುಂಬ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಯೇ ಚೇ ಮೇ ತಪಸಿ ಸ್ಥಿತಾ. ನಿನಗೆ ನಿನ್ನ ಮಗ ರಾಮ ಅಂತ ಮಾತ್ರ ಅನಿಸ್ಬಿಟ್ಟಿದೆ. ತಪ್ಪಲ್ಲ, ನಿನ್ನ ಮಗ ಹೌದು. ಮಗನಾದ್ದರಿಂದ ಅವನು ಚಿಕ್ಕವನು, ಅವನನ್ನು ನೀನೇ ಬೆಳೆಸೋದು ಅಂತ ಅಂದ್ಕೊಂಡಿದ್ದೀ. ಆದರೆ ರಾಮ ಯಾರು ಅಂತ ನನಗೆ ಗೊತ್ತಿದೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ರಾಮ ಮಹಾತ್ಮ ಅಂತ ಗೊತ್ತಿದೆ. ಅವ ಹುಡುಗ ಅಲ್ಲ, ಮಗು ಅಲ್ಲ, ಮಹಾನ್ ಆತ್ಮ, ಮಹಾತ್ಮ ನನಗೆ ಗೊತ್ತಿದೆ. ಅಂದರೆ ರಾಮನ ಮೂಲ ಏನು ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೇನೆ. ರಾಮಂ ಸತ್ಯಪರಾಕ್ರಮಂ. ವ್ಯಾಖ್ಯಾನಕಾರರಿಗೆ ಒಳ್ಳೆಯ ಸ್ವಾದಿಷ್ಟ ಭೋಜನ ಇದ್ದ ಹಾಗೆ ಇದು ಸತ್ಯಪರಾಕ್ರಮ ಅಂತ. ಸುಮ್ಮನೆ ತಮಾಷೆಯಾಗಿ ಒಂದೆರಡು ಹೇಳ್ತಾರೆ. ಇಲ್ಲಿ ತುಂಬ ಸೊಗಸಾಗಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಕೆಲವೊಮ್ಮೆ ವ್ಯಾಖ್ಯಾನಕಾರರ ಬಗ್ಗೆ ನಮಗೆ ಒಂದು ಬಗೆಯ ಇಷ್ಟವೂ ಆಗತ್ತೆ, ಕಷ್ಟವೂ ಆಗತ್ತೆ ಅವರ ಮಾತನ್ನು ಕೇಳೋದಕ್ಕೆ. ಸತ್ಯಪರಾಕ್ರಮ ಅಂತಂದರೆ ಏನು ಅಂದರೆ, ಯಾರ ಪರಾಕ್ರಮ ಸತ್ಯವಾಗಿದೆಯೋ, ಸುಳ್ಳಾಗುವುದಿಲ್ಲವೋ, ಸತ್ಯ ಪರಾಕ್ರಮ ಯಸ್ಯ ಸಹ ಸತ್ಯಪರಾಕ್ರಮ ಅಂತ ಒಂದು ವಿವರಣೆ ಕೊಟ್ಟರು. ರಾಮನ ಪರಾಕ್ರಮ ಯಾವಾಗಲೂ ಹುಸಿಯಾಗೋದಿಲ್ಲ, ಅದು ಕೈ ಸೋಲೋದಿಲ್ಲ, ಅಂತಹ ಪರಾಕ್ರಮ ಅಂತ. ರಾಮನ ಪರಾಕ್ರಮ ಸತ್ಯದಲ್ಲಿ ಮಾತ್ರ ಅಂತ ಕೆಲವರು ವ್ಯಾಖ್ಯಾನ ಮಾಡಿದರು. ಸತ್ಯೇ ಪರಾಕ್ರಮೋ ಯಸ್ಯ. ಸುಳ್ಳಿನ ವಿಷಯಕ್ಕೆ ಅವನು ಬರೋದೇ ಇಲ್ಲ, ಅವನ ಪರಾಕ್ರಮ ಎಲ್ಲ ಸತ್ಯದಲ್ಲಿ ಅಂತ. ಇದರ ಮೇಲೆ ಕೆಲವರು ಲೇವಡಿ ಮಾಡಿದರು. ಏನ್ರಿ ಆಕ್ರಮ ಅಂತ ಒಂದು ಶಬ್ದ ಇದೆಯಲ್ಲ, ರಾಮ ಸತ್ಯದ ಮೇಲೆ ಆಕ್ರಮ ಮಾಡ್ತಾನೆ ಅಂದ್ರೆ ಅದು ಹೇಗ್ರಿ ಇದು ಸರಿಯಾಗತ್ತೆ ಅಂತ ಮಾಡಿದ್ರು. ಹಾಗಲ್ಲ, ಅದಕ್ಕೆ ಹೀಗೆ ಅರ್ಥ ಕೊಡಬೇಕು. ಸತಿ ಅಪರಾಕ್ರಮಂ ಅಂತ ಮಾಡಿ, ಸತ್ಯ ಪರಾಕ್ರಮ ಅಂತ. ಸಜ್ಜನರಿದ್ದರೆ ರಾಮನಲ್ಲಿ ಪರಾಕ್ರಮವೇ ಇಲ್ಲ ಅಂತ ಅರ್ಥ. ನೋಡಿ ಈ ವ್ಯಾಖ್ಯಾನಕಾರರ ಹಾವಳಿ ಎಷ್ಟಾಗ್ಬಿಟ್ಟಿದೆ ಅಂತ. ನಮ್ಮ ಗುರುಗಳು ಒಂದು ಒಳ್ಳೆ ಮಾತು ಹೇಳಿದರು.
ರಾಮ ಅಂದರೆ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಅಂತಿದೆ ಜೊತೆಯಲ್ಲಿ, ನಾವು ಇದನ್ನು ಗ್ರಹಿಸಬೇಕು. ಈ ಆನಂದಕ್ಕೆ ಒಂದು ಪರಾಕ್ರಮ ಇದೆಯಲ್ಲ, ಅದನ್ನು ಮರಿಬಾರ್ದು. ರಮು ಕ್ರೀಡಾಯಾಮ್ ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ಯೋಗಿಗಳು ಯಾರಲ್ಲಿ ರಮಿಸ್ತಾರೋ, ಯಾರ ಅಂತರಂಗದಲ್ಲಿ ಯೋಗಿಗಳೇ ರಮಿಸ್ತಾರೋ ಅಂಥವನು ರಾಮ. ಆದ್ದರಿಂದ ರಾಮ ನಿಜವಾಗಿ ಅಂತರಂಗದಲ್ಲಿ ರಾಮ ಆದರೆ ಅವನು ಹೊರಗೆ ಪ್ರಕಟ ಆಗುವಾಗ ಇರ್ತಾನೆ ಅಂತ ಕೇಳಿದರೆ ಸತ್ಯ ಪರಾಕ್ರಮ, ಸತ್ಯವೇ ಪರಾಕ್ರಮಿಸಿದಂತೆ ಇರ್ತಾನೆ. ಆದ್ದರಿಂದ ಸತ್ಯಸ್ಯ ಪರಾಕ್ರಮ ರಾಮ. ಲೋಕದಲ್ಲಿ ಸುಳ್ಳು ಮತ್ತು ಸತ್ಯಗಳ ನಡುವೆ ಒಂದು ಸಂಘರ್ಷ ನಡೆದೇ ಇರುತ್ತೆ. ಒಂದು ಸತ್ಯವನ್ನು ಪ್ರತಿಭಟಿಸುವುದಕ್ಕೆ 1000 ಸುಳ್ಳು. ಹೇಗೆ ಅಂತಂದರೆ, ಉರಿಯುವ ಬೆಂಕಿಯನ್ನು, ಒಂದು ಯಜ್ಞಾಗ್ನಿಯನ್ನು, ದೀಪವನ್ನು ಆರಿಸುವುದಕ್ಕೆ 100 ಶಲಭಗಳು, ಪತಂಗಗಳು ಬಂದು ಬಿದ್ದ ಹಾಗೆ. ಅವರು ಬೆಂಕಿ ಆರಿಸಬೇಕು ಅಂತಲೇ ಬೀಳೋದದು, ಆದರೆ ಬಂದು ಪಟಪಟಲು ಸುಟ್ಟು ಹೋಗ್ತವೆ. ಹಾಗೆ ದೀಪಶಿಖೆಯನ್ನು ಆರಿಸುವುದಕ್ಕೆ ಬರುವ ಪತಂಗಗಳ ಹಾಗೆ ಒಂದು ಸತ್ಯದ ಮೇಲೆ 1000 ಸುಳ್ಳುಗಳು ಅದು ಅತಿಕ್ರಮಿಸಿ ಬರ್ತಾ ಇರ್ತವೆ. ಆದರೆ ಸತ್ಯ ಮಾತ್ರ ತನ್ನ ಪಾಡಿಗೆ ದೀಪದಂತೆ ಉರಿತಾ ಉರಿತಾ ಬೆಳಕನ್ನು ಕೊಡ್ತಾ ಆ ಸುಳ್ಳೆಂಬ ಶಲಭಗಳನ್ನು ಸುಟ್ಟು ಹಾಕಿಬಿಡತ್ತೆ. ಇದು ಸತ್ಯ ಪರಾಕ್ರಮ, ಸತ್ಯದ ಪರಾಕ್ರಮ. ಯಾಕೆ ಅನ್ನೋದ್ರೆ ಆನಂದ ಸತ್ಯದ ಮೂಲಕ ಅದು ಪರಾಕ್ರಮಿಸತ್ತೆ ಅಂತ ಒಂದು ನನಗೇನೋ ಅದು ಬಹಳ ಹೃದಯವಾಗಿದೆ ಈ ವಿವರಣೆ ಅಂತ ಅನಿಸುತ್ತೆ. ಈ ವ್ಯಾಖ್ಯಾನಕಾರರ ಈ ಜಾಲವನ್ನು ತಪ್ಪಿಸಿಕೊಳ್ಳೋದಕ್ಕೆ ಇದು ಒಳ್ಳೆಯ ದಾರಿ ಇದು. ಯಾಕೆಂದರೆ ವಾಲ್ಮೀಕಿಗಳ ಆಶಯಕ್ಕೆ ತುಂಬ ಹತ್ತಿರ ಅಂತ ನನಗನ್ನಿಸುತ್ತೆ. ರಾಮಂ ಸತ್ಯಪರಾಕ್ರಮಂ. ಯಾಕೆ ಇಲ್ಲಿ ಜೊತೆಯಲ್ಲಿ ಅದನ್ನು ಸೇರಿಸಿದ್ದಾರೆ? ವಸಿಷ್ಠೋಪಿ ಮಹಾ ತೇಜಾ. ಏನು ವಾಲ್ಮೀಕಿಗಳಿಗೆ ಒದಗುವ ವಿಶೇಷಣ! ಆ ಹೊತ್ತಿಗೆ ಸರಿಯಾಗಿ ಇಡೀ ವ್ಯಕ್ತಿ ಚಿತ್ರವನ್ನು ಕಟ್ಟುವ ಹಾಗೆ. ವಸಿಷ್ಠೋಪಿ ಮಹಾ ತೇಜಾ. ಆದ್ದರಿಂದಲೇ ಅವನು ತಿಳ್ಕೊಂಡಿದ್ದಾನೆ. ವಸಿಷ್ಠರಿಗೆ ಗೊತ್ತು ರಾಮ ಯಾರು ಅಂತ. ಅಷ್ಟೇ ಅಲ್ಲ, ಏಚೇ ಮೇ ತಪಸ್ಸಿ ಸ್ಥಿತ. ರಾಮನನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಕಣ್ಬಿಟ್ಟು ನೋಡಿದರೆ ಸಾಲದು, ಮೈ ಮುಟ್ಟಿ ಗ್ರಹಿಸಿದರೆ ಸಾಲದು. ಏಚೇ ಮೇ ತಪಸ್ಸಿ ಸ್ಥಿತಾ. ತಪೋನಿಷ್ಠರಾದರೆ ಮಾತ್ರ ರಾಮ ಗೊತ್ತಾಗೋದು. ಅದರಿಂದ ರಾಮ ಯಾರು ಅಂತ ಗೊತ್ತು. ನಿನ್ನ ಮಗ ಅಂತ ನೀನು ಗಾಬರಿ ಮಾಡಿಕೊಳ್ಬೇಡ. ಯಜ್ಞದ ಕಾಲ ಸಮೀಪಿಸಿಬಿಟ್ಟಿದೆ, ಹೊತ್ತು ಹೋಗ್ತಾ ಇದೆ, ಆದ್ದರಿಂದ ಬೇಗ ಕಳಿಸು ಅಂತ ಹೇಳಿ ವಿಶ್ವಾಮಿತ್ರರು ದಶರಥನಲ್ಲಿ ಕೇಳ್ತಾರೆ. ಈಗ ಸರ್ಗವನ್ನು ಮುಗಿಸ್ತಾ ವಾಲ್ಮೀಕಿಗಳ ಒಂದು ಕೊಡುವ ಟಿಪ್ಪಣಿ. ಇತಿ ಹೃದಯ ಮನೋವಿದಾರಣಂ ಮುನಿವಚನಂ ತದತೀವ ಶುಶ್ರುವಾನ್. ಹಿಂದೆ ಹೃದಯ ಸುಖ ಮತ್ತು ಶ್ರುತಿ ಸುಖ ಆಗಿತ್ತು ಮಾತು. ಈಗ ವಿಶ್ವಾಮಿತ್ರರು ಹೇಳಿದ್ದೀರಾಯಿತು ಅಂದರೆ ಹೃದಯ ಮನೋವಿದಾರಣಂ ಮುನಿವಚನಂ ತದತೀವ ಶುಶ್ರುವಾನ್. ನರಪತಿರಭವನ್ ಮಹಾಂಸ್ತದಾ ವ್ಯಥಿತ ಮನಃ ಪ್ರಚಚಾರ ಚಾಸನಾತ್. ವಿಶ್ವಾಮಿತ್ರರು ದರ್ಭಾಸನದಲ್ಲಿ, ದಶರಥ ಸಿಂಹಾಸನದಲ್ಲಿ ಕುಳಿತು ಮಾತಾಡ್ತಿದ್ದಾರೆ. ಯಾವಾಗ ವಿಶ್ವಾಮಿತ್ರರು ಈ ಮಾತನ್ನು ಹೇಳಿ ಮುಗಿಸಿದರೋ ಇವನ ಹೃದಯ ಮತ್ತು ಮನಸ್ಸು ಎರಡೂ ಸೀಳು ಹೋಯ್ತಂತೆ. ಪಾಪ ಅಗಾಧವಾದ ವ್ಯಥೆ ಆಗಿಬಿಡ್ತು. ವ್ಯಥೆ ಆಗ್ತಾ ಆಗ್ತಾ ವ್ಯಥಿತ ಮನಃ ಪ್ರಚಚಾರ ಚಾಸನಾತ್. ಮೆಲ್ಲಗೆ ಸಿಂಹಾಸನದ ಜಾರಿ ಬಿದ್ದುಬಿಟ್ಟನಂತೆ, ಮೂರ್ಛೆ ಹೋಗಿಬಿಟ್ಟ ದಶರಥ. ಅದನ್ನು ಭಾಳ ತಚ್ಛ್ರುತ್ವ ನರಶಾರ್ದೂಲೋ ವಿಶ್ವಾಮಿತ್ರಸ್ಯ ಭಾಷಿತಂ ಮುಹೂರ್ತಮಿವ ನಿಸ್ಸಂಜ್ಞಃ ಸಂಜ್ಞಾಮಾನಿದಮಬ್ರವೀತ್. ಒಂದು ಕ್ಷಣಕಾಲ ಎಚ್ಚರೇ ತಪ್ಪಾಯಿತು. ರಾಮನನ್ನು ಇನ್ನೂ ಕಳಿಸಲಿಲ್ಲ. ರಾಮನನ್ನು 10 ದಿವಸ ಬಿಟ್ಟು ಕೊಡುವಂತ ಕೇಳಿದ್ದಕ್ಕೆ ದಶರಥನಿಗೆ ಮೂರ್ಛೆ ಬಂದುಬಿಡ್ತು. ರಾಮನೇ ಮನೆ ಬಿಟ್ಟು ಹೊರಟಾಗ ದಶರಥ ಬದುಕೋದಕ್ಕೆ ಸಾಧ್ಯವಾ? ಇಲ್ಲ, ವಿಲಾಪದಿಂದ ಸತ್ತೇ ಹೋದ. ರಾಮ ಮನೆ ಬಿಟ್ಟು ಹೋಗ್ತಾನೆ ಅಂತ ಕೇಳಿದರೆ ಎಚ್ಚರ ತಪ್ಪತ್ತೆ ಅವನಿಗೆ. ನಿಸ್ಸಂಜ್ಞ ಆಗಿಬಿಟ್ಟ ಅವನು. ಹೇಳ್ತಾನೆ, ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ನ ಯುದ್ಧಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ. ಊನ ಷೋಡಶ ವರ್ಷೋ ಮೇ ರಾಮ. ನನ್ನ ರಾಮನಿಗೆ, ನೀವು ನೋಡಿದ ರಾಮ ಯಾರೋ ನನಗೆ ಗೊತ್ತಿಲ್ಲ. ಮೇ ರಾಮ, ನನ್ನ ರಾಮನಿಗೆ ಇನ್ನೂ 16 ವರ್ಷ ತುಂಬರಿಲ್ಲ. ಊನ ಷೋಡಶ ವರ್ಷ. ಇಲ್ಲೆಲ್ಲ ವಾಕ್ಯಾರ್ಥಗಳು, ವ್ಯಾಖ್ಯಾನಗಳನ್ನು ನೋಡಿದರೆ ನಮಗೆ ಕಾವ್ಯ ಮರ್ತೋಗುತ್ತೆ. ನಾವು ವ್ಯಾಖ್ಯಾನ ನೋಡಬಾರದು. ರಾಮೋ ರಾಜೀವಲೋ, ಅದು ಯಾಕೆ ಆಗಿದೆ ಅದನ್ನು ಒಂದು ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ವ್ಯಾಖ್ಯಾನಕಾರರಿಗೆ ಅದು ಯಾಕೆ ಅನಿವಾರ್ಯ ಆಯಿತು ಅಂದರೆ, ಕಾವ್ಯ ಕೇಳಲಿಕ್ಕೆ ಬಂದವರೆಲ್ಲ ತಮ್ಮ ಹೃದಯವನ್ನು ಮನೆಯಲ್ಲಿಟ್ಟು ಬಂದರೆ ಏನು ಮಾಡ್ತಾರೆ ಅವರು?
ನೀವು ನಿನ್ನೆ ಹಾಗೆ ಹೇಳಿದ್ರಲ್ಲ, ಇವತ್ತು ಹೀಗೆ ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಕೇಳಿಬಿಟ್ರೆ ಅದನ್ನು ಹೇಗೋ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ. ಹಾಗೆಲ್ಲ ವ್ಯಾಖ್ಯಾನ ಮಾಡೋದು ಅವರಿಗೆ ಅನಿವಾರ್ಯ ಆಯಿತು. ನಿಜವಾಗಿ ಸಹೃದಯರಾಗಿ ಹೃದಯಾಳುಗಳಾಗಿ ಕೇಳಲಿಕ್ಕೆ ಬಂದರೆ ಯಾವ ವ್ಯಾಖ್ಯಾನ ಬೇಡ, ಮೂಲವೇ ಅಷ್ಟು ಚೆನ್ನಾಗಿದೆ. ಅದೇ ನಮಗೆ ಅರ್ಥ ಕೊಡ್ತಾ ಹೋಗುತ್ತೆ ಅದು. ಊನಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ. ನೋಡಿ, ಒಂದೊಂದು ಪದವನ್ನು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ. ಕಮಲದ ಕಣ್ಣು ಅಂತ. ಏನು ವಿಶೇಷ ಅಂತ ಕೇಳಿದರೆ, ಇನ್ನು ಕಣ್ಣು ಬಲ್ತಿಲ್ಲ. ಆ ಕಮಲದ ಕೆಂಪು, ಕಮಲದ ತಂಪು, ಕಮಲದ ಸೊಂಪು ಎಲ್ಲ ಅವನ ಕಣ್ಣಲ್ಲಿದೆ. ಪ್ರಪಂಚವನ್ನು ನೋಡ್ತಾ ಇದ್ದಾನೆ ಬಿಡುಗಣ್ಣಿನಿಂದ. ಹೇಗೆ ಕಮಲದ ದಳಗಳೆಲ್ಲ ಏಕಕಾಲದಲ್ಲಿ ವಿಕಸಿತವಾಗುತ್ತವೋ ಹಾಗೆ ತನ್ನ ಕಣ್ಣಾಲಿಗಳನ್ನು, ರೆಪ್ಪೆಗಳನ್ನೆಲ್ಲ ಬಿಡಿಸಿಕೊಂಡು ಪ್ರಪಂಚ ನೋಡ್ತಾ ಇದ್ದಾನೆ. ಇನ್ನೂ ಪ್ರಪಂಚ ನೋಡಿ ಮುಗಿದಿಲ್ಲ ಅವನಿಗೆ. ರಾಮೋ ರಾಜೀವಲೋಚನ, ಅರಳುಗಣ್ಣಿನಿಂದ ಈ ಪ್ರಪಂಚ ನೋಡ್ತಾ ಇರುವಂತಹ ಕೌಮಾರ ವಯಸ್ಸಿನಲ್ಲಿದ್ದಾನೆ ಅವನು. ಅವನು ರಾಕ್ಷಸರ ಜೊತೆಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಯಾಕೆ ಯೋಚನೆ ಮಾಡ್ತೀರಿ? ಅಕ್ಷೋಹಿಣಿ ಸೇನೆ ನನ್ನ ಜೊತೆಯಲ್ಲಿದೆ, ನಾನೇ ಧನುರ್ಧರನಾಗಿ ಬರ್ತೇನೆ, ರಾಕ್ಷಸರನ್ನು ಕೊಂಡ್ಕೊಡ್ತೇನೆ. ನಮ್ಮ ರಾಮನ ಹತ್ರ ನೀವು ಅದನ್ನು ನಿರೀಕ್ಷೆ ಮಾಡಬಾರ್ದು. ಅಹಮೇವ ಧನುಷ್ಪಾಣಿರ್ಗೋಪ್ತಾ ಸಮರಮೂರ್ಧನಿ ಯಾವತ್ ಪ್ರಾಣಾಂಧರಿಷ್ಯಾಮಿ ತಾವದ್ಯೋತ್ಸೇ ನಿಶಾಚರೈ. ಎಲ್ಲಿವರೆಗೆ ನನ್ನ ಪ್ರಾಣ ಇದೆಯೋ ಅಲ್ಲಿವರೆಗೆ ನಾನು ಹೋರಾಟ ಮಾಡ್ತೇನೆ. ನನ್ನನ್ನು ಕರ್ಕೊಂಡು ಹೋಗಿ, ನಿಮ್ಮ ಯಜ್ಞ ಸಂರಕ್ಷಣೆಯನ್ನು ನಾನು ಮಾಡಿಕೊಡ್ತೇನೆ. ಯಾಕೆಂದರೆ ಅದು ರಾಜನ ಕರ್ತವ್ಯ. ಹಿಂದೆ ದಶರಥನ ವರ್ಣನೆ ಮಾಡುವಾಗ ಆ ಮಾತನ್ನು ಹೇಳಿದ್ದಾರೆ. ಅವನು ಧಾರ್ಮಿಕನಾಗಿದ್ದ, ಧರ್ಮನಿಷ್ಠೆ ಇತ್ತು ಮತ್ತು ಯಜ್ಞಮಯವಾಗಿ ಬದುಕ್ತಾ ಇದ್ದ. ಅವನು ರಾಜಋಷಿ ಎಂಬ ಮಾತನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ನಿಮ್ಮ ಯಜ್ಞದ ರಕ್ಷಣೆ ಅದು ನನ್ನ ಕರ್ತವ್ಯ ಅಂತ ನಾನು ನಂಬಿಕೊಂಡಿದ್ದೇನೆ. ನನ್ನನ್ನು ಕರ್ಕೊಂಡು ಹೋಗಿ. ಸಾಕಷ್ಟು ವಿಶ್ವಾಮಿತ್ರರ ಮನವೊಲಿಸೋದಕ್ಕೆ ದಶರಥ ಪ್ರಯತ್ನ ಮಾಡ್ತಾನೆ. ಮಧ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಅಲ್ಲ, ಈ ಮಾರೀಚ ಸುಬಾಹು ಅಷ್ಟು ಪ್ರಬಲಿಸಿ ನಿಮ್ಮ ಯಜ್ಞಕ್ಕೆ ತೊಂದರೆ ಕೊಡ್ತಾರಲ್ಲ, ನೀವು ಎಷ್ಟು ಸಮರ್ಥರಿದ್ದೀರಿ, ನೀವು ಶಾಪದಿಂದಲೇ ಅದನ್ನು ಪೂರೈಸಬಹುದಿತ್ತಲ್ಲ, ಅವರನ್ನು ನಿಗ್ರಹಿಸಬಹುದಿತ್ತಲ್ಲ ಅಂತ. ವಿಶ್ವಾಮಿತ್ರರು ಒಂದು ಒಳ್ಳೆ ಮಾತು ಹೇಳಿರ್ತಾರೆ. ಅದು ಉಪೋದ್ಘಾತದಲ್ಲೇ ಅವರು ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ನಾನು ದೀಕ್ಷೆಯಲ್ಲಿ ಇರಬೇಕಾಗತ್ತೆ, ಅಂದರೆ ವಾಗ್ಯತನಾಗಿ ಉಪವಾಸ ಮಾಡ್ತಾ ಇರಬೇಕು, ಮಾತೇ ಆಡಬಾರ್ದು. ಅಂದರೆ ಶಾಪ ಕೊಡೋಕ್ಕೆ ಹೇಗಾಗತ್ತೆ? ಅವರು ತೊಂದರೆ ಕೊಡೋದಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಶಾಪ ಕೊಡೋಕ್ಕಾಗತ್ತಾ? ಅವರು ಯಜ್ಞಕಂಟಕರಾಗಿ ಬಂದಾಗ ಶಾಪ ಕೊಡಬೇಕು. ಆ ಸಂದರ್ಭದಲ್ಲಿ ನಾನು ದೀಕ್ಷೆಯಲ್ಲಿ ಇರ್ತೇನೆ, ನಾನು ಶಾಪದಿಂದ ನಿಗ್ರಹಿಸೋ ಹಾಗಿಲ್ಲ. ಆದ್ದರಿಂದ ಅವರನ್ನು ಸಂಹಾರ ಮಾಡೋದಕ್ಕೆ ಬೇಕೇ ಬೇಕು ರಾಮ ಅಂತ ದಶರಥ ಕೇಳ್ತಾರೆ. ಅವರಿಗೆ ಅಷ್ಟು ಬಲ ಬರೋದಕ್ಕೆ ಏನು ಕಾರಣ? ಆಗ ರಾವಣನ ಕಥೆಯನ್ನು ವಿಶ್ವಾಮಿತ್ರ ಹೇಳ್ತಾರೆ. ಮುಂದಿನ ಇಡೀ ಚರಿತ್ರೆಗೆ ಬೇಕಾದ ಬೀಜಾವಾಪ ಇಲ್ಲಿ ಮಾಡ್ತಾರೆ. ದಶರಥನಿಗೆ ರಾಮನ ಕರ್ತವ್ಯದ ಭಾರ ಎಷ್ಟಿದೆ ಎಂಬುದನ್ನು ಸೂಚನೆ ಕೊಡ್ತಾರೆ. ಅದು ಬಹಳ ಅದ್ಭುತವಾಗಿದೆ. ರಾವಣ, ಕುಂಭಕರ್ಣ ಇತ್ಯಾದಿ ರಾಕ್ಷಸರಿದ್ದಾರೆ. ಅವರ ಒಂದು ಪ್ರಚೋದನೆಯಿಂದ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ. ತಾವು ನೇರವಾಗಿ ಬಂದವರು ಯಜ್ಞ ಕೆಡಿಸೋದಿಲ್ಲ. ಯಾಕೆ ಅಂದರೆ ಅವರು ಬ್ರಾಹ್ಮಣರು. ಬ್ರಾಹ್ಮಣರೇ ರಾಕ್ಷಸರಾಗಿಬಿಟ್ರೆ ಎಷ್ಟು ಕಷ್ಟ ನೋಡಿ. ಅವರಿಗೆ ಬ್ರಹ್ಮರಾಕ್ಷಸ ಅಂತ ಹೇಳಬೇಕೆ ಹೊರತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆಗೆ ವೇದಾಧ್ಯಯನ ಅವರೇ ಮಾಡ್ತಾರೆ, ವೇದ ಮಾರ್ಗದಲ್ಲಿರುವ ಋಷಿಮುನಿಗಳನ್ನು ಕೆಡಿಸ್ತಾರೆ. ತಮ್ಮ ಸ್ವಂತಕ್ಕಾಗಿ ಆಭಿಚಾರಿಕವಾಗಿ ಆಥರ್ವಣಿಕ ಪ್ರಯೋಗದಿಂದ ಯಜ್ಞವನ್ನು ಹೋಮವನ್ನು ಮಾಡ್ತಾರೆ. ಆದರೆ ತಮಗೇನೂ ಬೇಡ ಅಂತ ಹೇಳಿ ಅಕಿಂಚನರಾಗಿ ನಿರ್ಮಮರಾಗಿ ಯಜ್ಞ ಮಾಡುವವರ ಯಜ್ಞವನ್ನು ಕೆಡಿಸ್ತಾರೆ. ರಾಕ್ಷಸರು ಅಂದರೆ ಹಾಗೆ. ಈ ಕಾಲದಲ್ಲೂ ಬಹಳ ಜನ ಅಂಥವರು ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮ ಕರ್ಮಶ್ರದ್ಧೆಯನ್ನು ಕೆಡಿಸೋದಕ್ಕೆ ಬೇಕಾದ ತರ್ಕವನ್ನು ಮುಂದೊಡ್ಡಿ, ವೈಜ್ಞಾನಿಕ ಪ್ರಯೋಗಗಳನ್ನು ಇಟ್ಟು ನಮಗೆ ಪ್ರಲೋಭನೆ ಮಾಡಿ ಭ್ರಮೆಯನ್ನು ಹುಟ್ಟಿಸಿ, ನಮ್ಮ ಮನೆಯಲ್ಲಿ ನಮಗಾಗಿ ನಾವು ಮಾಡುವ ಸಂಧ್ಯಾ ವಂದನೆಯು ತಪ್ಪು ಅಂತ ಹೇಳುವವರಿದ್ದಾರೆ. ಆದ್ದರಿಂದ ಹಿಂದೆ ರಾಕ್ಷಸರಿಗೆ 10 ತಲೆ 20 ತೋಳು ಕೋರೆ ಹಲ್ಲೆಲ್ಲ ಇರ್ತಿತ್ತು. ಇವತ್ತು ನಮಗಿಂತ ರಾಕ್ಷಸರು ತುಂಬ ಸುಂದರವಾಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಪ್ರೌಢರಾಗಿರ್ತಾರೆ, ತುಂಬ ಶ್ರೀಮಂತರಾಗಿರ್ತಾರೆ. ಏನು ಮಾಡೋದು? ಆದ್ದರಿಂದ ಎಲ್ಲೋ ಒಂದು ಕಡೆಗೆ ಈ ಯಜ್ಞಕಂಟಕರು ಬೆಳೀತಾ ಇರ್ತಾರೆ ಅಂತ ಕಾಣುತ್ತೆ ಎಲ್ಲ ಕಾಲದಲ್ಲೂ. ಆದರೆ ತ್ರೇತಾಯುಗಕ್ಕೂ ಈ ಕಲಿಯುಗಕ್ಕೂ ಏನು ವ್ಯತ್ಯಾಸ ಅಂದರೆ, ತ್ರೇತೆಯಲ್ಲಿ ರಾಮ ಇದ್ದ, ಕಲಿಯುಗದಲ್ಲಿ ರಾಮನ ಹೆಸರು ಮಾತ್ರ ಇದೆ. ಏನು ಮಾಡೋದು? ಸಾಕಾಗತ್ತೆ. ರಾಮನಾಮ ಒಂದು ಸಾಕಾಗತ್ತೆ. ಅದು ಸರಿಯಾಗಿ ಅದನ್ನು ಬಳಸಿದರೆ, ಎರಡು ಅರ್ಥದಲ್ಲಿ ಬಳಸೋದು ಅಂದರೆ ಉಪಯೋಗಿಸೋದು ಮತ್ತು ಬಳಸಿದರೆ, ರಾಮನಾಮದ ಸುತ್ತ ನಮ್ಮ ಮನಸ್ಸನ್ನು ನಾವು ಬಳಸಿದರೆ ಅದೇ ಒಂದು ಅಸ್ತ್ರವಾಗುತ್ತೆ, ಸಾಕಾಗತ್ತೆ. ದಶರಥ ಕೇಳ್ತಾನೆ,
ರಾವಣಾದಿಗಳ ಚರಿತ್ರೆ ಕೇಳುವಾಗ ದಶರಥನಿಗೆ ಕಂಗಾಲಾಗಿರುತ್ತೆ. ಛೇ ನಮ್ಮ ರಾಮ ಎಲ್ಲಿ ನನ್ನ ಹತ್ರ ಆಗೋದಿಲ್ಲ ಸ್ವಾಮಿ, ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಎಂಥ ಸಂದರ್ಭ ಬಂದ್ಬಿಡ್ತು ಅಂತ. ಮೊದಲು ದಶರಥ ನಾನು ಎಲ್ಲ ಮಾಡಿಕೊಡ್ತೇನೆ, ನನ್ನ ಅಕ್ಷೋಹಿಣಿ ಸೇನೆ ಇದೆ, ನಾನು ಧನುಷ್ಪಾಣಿಯಾಗಿದ್ದರೆ ಇಡೀ ಆರ್ಯಾವರ್ತದ ರಕ್ಷಣೆ ನನ್ನ ಕೈಲಿದೆ ಅಂತ ಹೇಳ್ಕೊಂಡವನು, ರಕ್ಷಾಮಹ ಅಂತ ಹೇಳಿದವನು, ಈಗ ಇಲ್ಲ ನನ್ನ ಹತ್ರ ಆಗೋದಿಲ್ಲ, ನೀವು ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲೇಬಾರದಿತ್ತು. ವಾಲ್ಮೀಕಿಗಳ ಟಿಪ್ಪಣಿ ಸರ್ಗ ಮುಗಿಯುವಾಗ ಭಾಳ ಚೆನ್ನಾಗಿದೆ ಅದು. ಇತಿ ನರಪತಿ ಜಲ್ಪನ ದ್ವಿಜೇಂದ್ರಂ ಕುಶಿಕಸುತಂ ಸುಮಹಾನ್ ವಿವೇಶ ಮನ್ಯು. ಇತಿ ನರಪತಿ ಜಲ್ಪನಾತ್. ಏನು ದಶರಥನನ್ನು ಹೊಗಳಿದ್ದು ಮೊದಲು, ಅವನ ವ್ಯಕ್ತಿತ್ವವನ್ನು ಕೊಂಡಾಡಿದ್ದೇನು, ಹೀಗೆ ನರಪತಿ ಜಲ್ಪನಾತು ಹರಟಿದಾಗ ಅಂತ ಹೇಳ್ತಾರೆ. ಕಾಡ ಹರಟೆ ಮಾಡಿಬಿಟ್ಟ ಅಂತ. ಒಬ್ಬ ರಾಜ, ಅವನಾಡಿದ ಮಾತು ಶಾಸನ ಆಗಬೇಕು, ಸುವರ್ಣ ಶಾಸನ ಆಗಬೇಕದು. ಹಾಗೆ ಸುವರ್ಣ ಶಾಸನವನ್ನು ಕೊಡಬೇಕಾದ ರಾಜ ಜಲ್ಪನ ಹರಟಿಬಿಟ್ಟ. ಒಬ್ಬ ರಾಜ, ಒಬ್ಬ ಹೊಣೆಗಾರ ಈಗ ಹರಡ್ತಾ ಇದ್ದಾನೆ ಅಂತ ಕೇಳಿದಾಗ ವಿಶ್ವಾಮಿತ್ರರಲ್ಲಿ ಮನ್ಯು ಹುಟ್ಕೊಳ್ತು, ಕೋಪ ಹುಟ್ಕೊಳ್ತು. ಶಾಪ ಕೊಡಬೇಕಿತ್ತವರು, ಆದರೆ ಕೊಡಲಿಲ್ಲ. ಯಾಕೆ ಅಂದರೆ ದಶರಥ ರಾಮನ ಅಪ್ಪ, ಏನು ಮಾಡೋದು, ರಾಮನ ಜನಕ ಆಗದೇ ಇದ್ದರೆ ದಶರಥನಿಗೆ ಶಾಪವನ್ನೇ ಕೊಟ್ಬಿಡೋರು. ಯಾಕೆ ಅಂದರೆ ಶಾಪಾದಪಿ ಶರಾದಪಿ ಅವರ ಯೋಗ್ಯತೆ ಅದು. ಆದ್ದರಿಂದ ಶಾಪ ಕೊಡಲಿಲ್ಲ. ಈಗ ರಾಮನ ಅಪ್ಪ, ರಾಮನ ತಂದೆ ಕೊಡಬಾರ್ದು ಅಂತ ಒಂದು ಒಳ್ಳೆಯ ವ್ಯಂಗ್ಯ. ವಾಲ್ಮೀಕಿಗಳ ವ್ಯಂಗ್ಯ ಹೇಗಿದೆ ಅನ್ನೋದಕ್ಕೆ ನಾವು ಇದನ್ನು ಗ್ರಹಿಸಬೇಕು. ಪೂರ್ವಮರ್ಥಂ ಪ್ರತಿಶ್ರುತ್ಯ ಪ್ರತಿಜ್ಞಾಂ ಹಾತುಮಿಚ್ಛಸಿ ರಾಘವಾಣಾಂ ಅಯುಕ್ತೋಯಂ ಕುಲಸ್ಯಾಸ್ಯ ವಿಪರ್ಯಯ. ನಡೆಸ್ಕೊಡ್ತೇನೆ, ನಿಮಗೇನಾಗಬೇಕು ಅಂತ ಕೇಳಿದವ ನೀನೇ. ಮೊದಲು ಪ್ರತಿಜ್ಞೆ ಮಾಡಿದೆ, ನಡೆಸ್ಕೊಡ್ತೇನೆ ಅಂತ ಮಾತು ಕೊಟ್ಟೆ. ಆದರೆ ಈಗ ಅದನ್ನು ಪ್ರತಿಜ್ಞಾ ತ್ಯಾಗ ಮಾಡೋದಕ್ಕೆ, ಅದನ್ನು ಬಿಡೋದಕ್ಕೆ ನೀನು ಇಚ್ಛೆ ಪಡ್ತೀಯ ಅಂತ ಆದರೆ ರಾಘವಾಣಾಮಯುಕ್ತ, ರಘುವಿನಿಂದ ಬಂದ ಈ ಕುಲದಲ್ಲಿ ಇದು ಸರಿಯಲ್ಲ. ರಾಘವ ರಘು ಮಹಾರಾಜರಿಗೆ, ರಘುವಂಶದ ಮಹಾರಾಜರಿಗೆ ಇದು ಯೋಗ್ಯವಲ್ಲ. ರಾಘವಾಣಾಮಯುಕ್ತೋಯಂ ಕುಲಸ್ಯಾಸ್ಯ ವಿಪರ್ಯಯ. ಇನ್ನೊಂದು ಮಾತು ಹೇಳ್ತಾರೆ, ಯದೀದಂತೆ ಕ್ಷಮಂ ರಾಜನ್ ಗಮಿಷ್ಯಾಮಿ ಯಥಾಗತಂ ಮಿಥ್ಯಾಪ್ರತಿಜ್ಞಃ ಕಾಕುತ್ಸ್ಥ ಸುಖೀ ಭವ ಸಬಾಂಧವ. ಏನು ವ್ಯಂಗ್ಯ ನೋಡಿ. ಯದೀದಂತೆ ಕ್ಷಮಂ ರಾಜನ್ ಗಮಿಷ್ಯಾಮಿ ಯಥಾಗತಂ, ನಿನಗಿದಾಗೋದಿಲ್ಲ ಅಂತ ಆದರೆ ನಾನು ಹೇಗೆ ಬಂದಿದ್ದೇನೋ ಹಾಗೆ ಹೊರಟು ಬಿಡ್ತೇನೆ. ಆದರೆ ಮಿಥ್ಯಾ ಪ್ರತಿಜ್ಞ ಕಾಕುತ್ಸ್ಥ, ಸುಳ್ಳು ಮಾತಾಡಿದವನು ನೀನು ನೆನಪಿರಲಿ. ಆದ್ದರಿಂದಲೇ ನೀನು ಸುಳ್ಳು ಹೇಳಿದ್ರಿಂದ ಸುಖೀ ಭವ ಸಬಾಂಧವ, ನೀನು ಸುಖವಾಗಿರುವುದೇನು, ಸುಖವಾಗಿರುವಂಥ ಆ ಧ್ವನಿಯಲ್ಲಿದೆ. ನಿನ್ನ ಇಡೀ ಬಂಧು ಪರಿವಾರಕ್ಕೂ ಸುಖ ಇಲ್ಲ ಎಂಬ ಅರ್ಥ. ಈ ಎಂಥ ವ್ಯಂಗ್ಯ ನೋಡಿದು ವಾಲ್ಮೀಕಿಗಳು. ಬಹುಶಃ ಈ ಶ್ಲೋಕ ಬಂದಾಗ ಅವರೇ ನಕ್ಕಿರಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಸುಖೀ ಭವ ಸಬಾಂಧವ, ಸುಖವಾಗಿರು ನೀನು, ಸುಖವಾಗಿರು ಅಂತ ಹೇಳಿದರು ವಿಶ್ವಾಮಿತ್ರರು ಈ ಮಾತು. ದಶರಥ ವಿವರಣೆ ಆಗಿಬಿಟ್ಟ. ಆಗ ವಸಿಷ್ಠರೇ ಬಂದು ಹೇಳ್ತಾರೆ, ರಾಮ ನಿಜವಾಗಿ ಪರಾಕ್ರಮಿ, ರಾಮನ ಪೂರ್ವಚರಿತ ಅಥವಾ ರಾಮನ ನಿಜವಾದ ಒಂದು ಯೋಗ್ಯತೆ, ಅವನ ಮೂಲ ಅದು ಅಗಾಧವಾಗಿದೆ. ಮತ್ತು ವಿಶ್ವಾಮಿತ್ರರು ಯಾರು ಅಂತ ನೀನು ಅಂದ್ಕೊಂಡಿದ್ದೀ, ಅವರ ಹತ್ರ ಎಂತೆಂತಹ ಮಹಾಸ್ತ್ರಗಳಿದೆ. ರಾಜಋಷಿಯಾಗಿ ಬ್ರಹ್ಮರ್ಷಿಯಾದವರು, ಎಂತಹ ರಾಕ್ಷಸರನ್ನು ಸ್ವತಃ ಅವರೇ ನಿಗ್ರಹಿಸಬಲ್ಲರು. ವಿಶ್ವಾಮಿತ್ರರು ಇದ್ದ ಸ್ಥಳಕ್ಕೆ ರಾಕ್ಷಸರು ಬರೋದಿಲ್ಲ, ಅಂತಹ ಪರಾಕ್ರಮಿಗಳು. ಅವರ ಜೊತೆಯಲ್ಲಿ ನಿನ್ನ ಮಕ್ಕಳು ರಾಮಲಕ್ಷ್ಮಣರು ಇದ್ದರೆ ಅವರು ಸುರಕ್ಷಿತ, ನಿನ್ನ ಅರಮನೆಯಲ್ಲಿ ಅವರು ಸುರಕ್ಷಿತ ಅಂತ ನೀನು ಭಾವಿಸಬೇಡ. ಯಾಕೆಂದರೆ ರಾವಣಾದಿಗಳು ಬಂದರೆ ನನ್ನ ಹತ್ರ ಯುದ್ಧ ಮಾಡೋಲ್ಲ ಅಂತ ನೀನು ಹೇಳ್ತಿ. ಆ ರಾವಣನೇ ಅಯೋಧ್ಯೆಗೆ ದಂಡೆತ್ತಿ ಬಂದರೆ ನೀನೇನು ಮಾಡ್ತಿ? ಆದರೆ ವಿಶ್ವಾಮಿತ್ರರ ರಕ್ಷೆಯಲ್ಲಿ ರಾಮಲಕ್ಷ್ಮಣರು ಇದ್ದರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ತ್ರೈಲೋಕ್ಯದಲ್ಲೂ ಅವರಿಗೆ ಭಯ ಎಂಬುದಿಲ್ಲ. ಬಹಳ ಚೆನ್ನಾಗಿ ಮನವೊಲಿಸುವಾಗಿ ಹೇಳಿ, ಆದ್ದರಿಂದ ರಾಮಲಕ್ಷ್ಮಣರನ್ನು ಕಳಿಸ್ಕೊಡು, ನೀನು ಏನೂ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ದಶರಥನಿಗೆ ಸಮಾಧಾನ ಆಗ್ತದೆ. ರಾಮಲಕ್ಷ್ಮಣರನ್ನು ಅವರ ಜೊತೆಗೆ ಕಳಿಸಿಕೊಡ್ತಾರೆ. ಇಲ್ಲಿ ನಮಗೆ ಬಹಳ ಪ್ರಧಾನವಾದ ವಿಷಯ ಇದೆ.
ನಿಜವಾಗಿ ರಾಮಲಕ್ಷ್ಮಣರ ಗುರುಕುಲ ಆರಂಭ ಆಗೋದು ವಿಶ್ವಾಮಿತ್ರರ ಜೊತೆಯಲ್ಲಿ. ಅಲ್ಲಿಯವರೆಗೆ ಶಾಸ್ತ್ರಪಾಠ ಆಗಿತ್ತು. ರಾಮನಿಗೆ, ಲಕ್ಷ್ಮಣನಿಗೆ, ಭರತನಿಗೆ, ಶತ್ರುಘ್ನಿಗೆ ಶಾಸ್ತ್ರಪಾಠವೂ ಆಗಿತ್ತು. ಅದೆಲ್ಲ ಅರಮನೆಯ ಪರಿಸರದಲ್ಲಾದ ಪಾಠ ಅದು. ನಮ್ಮಲ್ಲಿ ಒಂದು ಮಾತಿದೆ, ಕೋಶ ಓದು ದೇಶ ತಿರುಗು ಅಂತ. ಯಾಕೆ ಅಂತಂದರೆ, ಕೋಶ ಅಂದರೆ ಪುಸ್ತಕವನ್ನು ಓದಬೇಕು, ಲೋಕಾನುಭವಕ್ಕಾಗಿ ದೇಶದಲ್ಲೆಲ್ಲ ಸಂಚಾರ ಮಾಡಬೇಕು. ಈ ದೇಶ ಸಂಚಾರ ಎಂಬುದು ನಿಜವಾಗಿ ನಮಗೆ ಲೋಕಾನುಭವವನ್ನು ಹೆಚ್ಚಿಸಿಕೊಡ್ತದೆ. ಆದರೆ ಇವತ್ತು ನಾವು ಮಾಡುವಂತಹ ಈ ಟೂರ್ ಇದೆಯಲ್ಲ, ಅದು ದೇಶ ಸಂಚಾರ ಏನಲ್ಲ. ಯಾಕೆಂದರೆ ಯಾವ್ಯಾವ ಸ್ಟೇಷನ್ನಲ್ಲಿ ಇಳ್ಕೊಳ್ಬೇಕು, ಅಲ್ಲಿ ಯಾವ ಲಾಡ್ಜಿಂಗ್ನಲ್ಲಿ ವಾಸ ಮಾಡಬೇಕು, ಏನು ಆಹಾರ ತಗೊಳ್ಬೇಕು, ಅಲ್ಲಿಂದ ಯಾವ ಟ್ರೈನ್ ಹತ್ತಬೇಕು, ಅಲ್ಲಿಂದ ಯಾವ ಫ್ಲೈಟ್ನಲ್ಲಿ ಹಾರಬೇಕು, ಎಲ್ಲ ಪೂರ್ವ ನಿಯೋಜಿತ. ಇದು ಏನಾಗ್ತದೆ ಅಂದರೆ, ನಮ್ಮ ಮನೆಗಿಂತಲೂ ಉತ್ತಮವಾದ ಉಪಚಾರವನ್ನು ನಾವು ಹೋದಲ್ಲಿ ಪಡ್ಕೊಂಡ್ಬಿಡ್ತೇವೆ. ಇದು ಯಾತ್ರಾ ಅಲ್ಲ. ಹಿಂದೆಲ್ಲ ಯಾತ್ರೆ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗೋದು, ಅನಿರೀಕ್ಷಿತವಾಗಿ ಹೋಗೋದು, ಅಂದರೆ ಅತಿಥಿಗಳಾಗಿ ಹೋಗೋದಕ್ಕೆ ಬರೋದಕ್ಕೆ ಮುಹೂರ್ತ ಇಲ್ಲ. ಹೋಗಿ ಆಯಾ ಊರಿನ ಅಲ್ಲಲ್ಲಿಯ ಪ್ರಕೃತಿ ಪರಿಸರ, ಅದು ಕಾಡಿರಲಿ, ಗ್ರಾಮ ಇರಲಿ, ನಗರವಿರಲಿ, ಅಲ್ಲಿ ಹೋಗಿ ಅವರ ಜೊತೆಗಿದ್ದು ಮೊದಲು ಅಪರಿಚಿತರಾಗಿದ್ದು ಸುಪರಿಚಿತರಾಗಿ ಮುಂದಕ್ಕೆ ಹೋಗೋದು. ಅದು ಲೋಕಾನುಭವದ ಒಂದು ಗುಟ್ಟಾಗಿತ್ತದು. ವಿಶ್ವಾಮಿತ್ರರ ಜೊತೆಗೆ ರಾಮಲಕ್ಷ್ಮಣರು ಬರ್ತಾರೆ. ವಿಶ್ವಾಮಿತ್ರರು ಅವರ ಹಿಂದೆ ರಾಮಲಕ್ಷ್ಮಣ ಇಬ್ಬರೂ ಬರ್ತಾರೆ. ವಿಶ್ವಾಮಿತ್ರರ ನೆರಳಿನಲ್ಲಿ ರಾಮಲಕ್ಷ್ಮಣರಿಗೆ ಜೀವನ ಶಿಕ್ಷಣದ ಪಾಠ ಆಗತ್ತೆ. 1.5 ಯೋಜನದಷ್ಟು ಬಂದಾಗ ಸರಯು ಸಂಗಮ. ಆ ಸಂಗಮ ಸ್ಥಳದಲ್ಲಿ ವಿಶ್ವಾಮಿತ್ರರು ರಾಮನಿಗೂ ಲಕ್ಷ್ಮಣನಿಗೂ ಹೇಳ್ತಾರೆ, ಮೊದಲು ಕೈಕಾ ತೊಳ್ಕೊಡಿ, ಶುಚಿರ್ಭೂತರಾಗಿ ಆಚಮನ ಮಾಡಿ ಬನ್ನಿ. ನಿಮಗೆ ಬಲ ಮತ್ತು ಪ್ರತಿಬಲ ಎಂಬಂತಹ, ಅತಿಬಲ ಎಂಬಂತಹ ಒಂದು ವಿದ್ಯೆಯನ್ನು ನಾನು ಉಪದೇಶ ಮಾಡ್ತೇನೆ. ಬಲ ಮತ್ತು ಅತಿಬಲ. ಯಾಕೆಂದರೆ ನೀವು ಯಜ್ಞ ರಕ್ಷಣೆಗೆ ಸಿದ್ಧರಾಗಬೇಕೀಗ. ಸಿದ್ಧಾಶ್ರಮದವರೆಗೆ ನಾವು ಸಾಗಬೇಕು. ನೀವು ಸಿದ್ಧರಾಗದೆ ಸಿದ್ಧಾಶ್ರಮವನ್ನು ಪ್ರವೇಶ ಮಾಡುವ ಹಾಗಿಲ್ಲ, ಸಿದ್ಧಾಶ್ರಮವನ್ನು ರಕ್ಷಣೆ ಮಾಡುವ ಹಾಗಿಲ್ಲ. ಆದ್ದರಿಂದ ಈಗ ನೀವು ವಿದ್ಯಾಪಾತ್ರ ಆಗಬೇಕು ಅಂತ. ರಾಮ ಯಾರು ಅಂತ ಗೊತ್ತಿದೆ ವಿಶ್ವಾಮಿತ್ರರಿಗೆ. ಗೊತ್ತಿದ್ದೇ ರಾಮನಿಗೆ ಬಲ ಮತ್ತು ಅತಿಬಲ ಎಂಬಂತಹ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಅಂದರೆ ರಾಮನನ್ನು ನಿಜವಾಗಿ ಭಗವಂತ ಅಂತ ಅಂದುಕೊಂಡ್ರೆ ಅಂತ ಹೇಳಿದ್ದು ಯಾಕೆ ಅಂತಂದರೆ, ಅರ್ಥವಾಗದೇ ಇರಬಹುದು. ಅಂದುಕೊಂಡ ವಿಶ್ವಾಮಿತ್ರರೇ ಭಗವಂತರಿಗೆ ವಿದ್ಯೋಪದೇಶ ಮಾಡ್ತಾರೆ. ಗೊತ್ತಿಲ್ಲದೆ ದಶರಥ ರಾಮಲಕ್ಷ್ಮಣರನ್ನು, ಅಂದರೆ ಈ ಪ್ರಪಂಚದ ಮೂಲ ವಸ್ತುವನ್ನು ಮಕ್ಕಳಾಗಿ ಪಡೆದ, ಗೊತ್ತಿದ್ದೇ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ತನ್ನ ಮಕ್ಕಳಾಗಿ ಪಡೆದುಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಭಾರತ ದೇಶದ ಪರಿಕಲ್ಪನೆ ಇದು. ನಮ್ಮಲ್ಲಿ ವಂಶವೆಂಬುದು ದ್ವಿವಿಧ. ಮಹಾಭಾಷ್ಯಕಾರರು ಒಂದು ಮಾತಾಡ್ತಾರೆ, ವಂಶೋದ್ವಿಧ. ವಂಶವೆಂಬುದು 2 ವಿಧವಾಗಿದೆ. ಪಟ್ಟಿ ಮಾಡುವಾಗ ಹೇಳ್ತಾರೆ, ವಿದ್ಯೆಯ ಜನ್ಮನಾಚ. ವಿದ್ಯಾವಂಶ ಅದು ಬಹಳ ಶ್ರೇಷ್ಠವಾದದ್ದು. ಆಮೇಲೆ ಜನ್ಮನಾಚ, ಜನ್ಮವಂಶ ಅಂತ. ರಾಮಲಕ್ಷ್ಮಣರು ಹುಟ್ಟಿನಿಂದ ಸೂರ್ಯವಂಶದಲ್ಲಿ ಸೇರಿಕೊಂಡ್ರು. ಅವರಿಗೆ ಸೂರ್ಯವಂಶ ಸ್ವವಂಶ ಆಯಿತು, ಜನ್ಮನ. ಆದರೆ ವಿಶ್ವಾಮಿತ್ರರ ಪರಂಪರೆಗೆ ಈಗ ರಾಮಲಕ್ಷ್ಮಣರು ಸೇರಿಕೊಡ್ತಾ ಇದ್ದಾರೆ ವಿದ್ಯಾವಂಶ. ಈ ವಿದ್ಯೆಯ ಯಾವ ವಂಶ ಬರ್ತದೆಯೋ ಅದು ಬಹಳ ಶ್ರೇಷ್ಠ. ಪ್ರಪಂಚದ ಯಾವ ದೇಶದಲ್ಲೂ ಈ ಪರಿಕಲ್ಪನೆ ಬೆಳೆದಿಲ್ಲ, ವಿದ್ಯೆ ಎಂಬುದು ವಂಶವಾಗ್ತದೆ ಅಂತ. ಮೈಸೂರಿನಲ್ಲಿ ತಿಪ್ಪಯ್ಯ ಅವಧಾನಿಗಳು ದೊಡ್ಡ ಅಖಂಡ ವೇದ ವಿದ್ವಾಂಸರು. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಶಿಷ್ಯರು ಅವರಿಗೆ ಔರ್ಧ್ವದೈಹಿಕ ಸಂಸ್ಕಾರ ಮಾಡಿದರು, ಶ್ರಾದ್ದ ಮಾಡಿದರು, ತರ್ಪಣ ಮಾಡಿದರು. ಅವರು ಕೊಟ್ಟ ವೇದವಿದ್ಯೆ ಆ ವಿದ್ಯಾರ್ಥಿಗಳನ್ನು ಮಕ್ಕಳನ್ನಾಗಿ ಮಾಡಿದರು. ಇವತ್ತಿಗೂ ಇತ್ತೀಚೆಗೆ ಈಗ 16 ವರ್ಷ 20-30 ವರ್ಷಗಳಿಂದ ನಮಗೆ ಆ ಪರಂಪರೆ ಕಾಣ್ತಾ ಇಲ್ಲ. ಆಚಾರ್ಯ ಮೃತನಾದರೆ, ಆಚಾರ್ಯರ ಮನೆಯಲ್ಲಿ ಪ್ರಸೂತಿಯಾದರೆ ಶಿಷ್ಯರಿಗೆ ಆ ಶೌಚ ಬರ್ತಿತ್ತು, ಆ ಶೌಚ ಪಾಲನೆ ಮಾಡ್ತಿದ್ರು. ಯಾಕೆ? ಆ ವಂಶ ಬಹಳ ಶ್ರೇಷ್ಠ. ಈ ವಿದ್ಯಾವಂಶ, ವಿಶ್ವಾಮಿತ್ರರ ವಿದ್ಯಾವಂಶಕ್ಕೆ ರಾಮಲಕ್ಷ್ಮಣರು ಸೇರಿಕೊಳ್ತಾ ಇದ್ದಾರೆ. ಆದ್ದರಿಂದ ಆ ಮುಹೂರ್ತ ಅವರಿಗೆ ಗೊತ್ತಾಗಿದೆ. 1.5 ಯೋಜನೆ ಹೋಗುವಷ್ಟು ಬೇಗ ಸಂಗಮ ಸ್ಥಾನ ಅದು. ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಆಚಮನ ಮಾಡಿ ಬನ್ನಿ, ನಾನು ವಿದ್ಯೆಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಬಲ ಮತ್ತು ಅತಿಬಲ ಎಂಬ ವಿದ್ಯೆ ಏನಪ್ಪ ಅಂದರೆ ಅದರ ವಿಶೇಷ, ವಿದ್ಯೆಯನ್ನು ಸ್ವೀಕಾರ ಮಾಡಿದವನಿಗೆ ಜ್ವರವಿಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ರೂಪಾಂತರವಿಲ್ಲ. ಇದಕ್ಕಾಗಿಯೇ
ನಮ್ಮ ಶಿಲ್ಪಿಗಳು ರಾಮನನ್ನು ಸದಾ ಯುವಕನನ್ನಾಗಿ ಚಿತ್ರಿಸಿದ್ದಾರೆ. ಭಾಳ ಜನ ಆಕ್ಷೇಪ ಮಾಡ್ತಾರೆ, ದಶರಥನಿಗೆ ವಯಸ್ಸಾಗತ್ತೆ, ಬೇರೆಯ ಉಳಿದ ಕೈಕೇಯಿಗೆ ವಯಸ್ಸಾಗತ್ತೆ, ಕೌಸಲ್ಯಗೆ ವಯಸ್ಸಾಗತ್ತೆ, ಆದರೆ ರಾಮ ಲಕ್ಷ್ಮಣರಿಗೆ ವಯಸ್ಸೇ ಆಗೋಲ್ಲ. ಮಹಾಭಾರತದಲ್ಲಿ ನೋಡುವಾಗ ಕೃಷ್ಣನಿಗೆ ವಯಸ್ಸಾಗೋಲ್ಲ, ಯಾಕೆ ಅಂತ. ಅವಸ್ಥಾತ್ರಯ ಅತೀತರವರು, ಅವರಿಗೆ ಯಾಕೆ ರೂಪಾಂತರ ಆಗೋದೇ ಇಲ್ಲ. ವಿಶ್ವಾಮಿತ್ರರು ಕೊಟ್ಟ ವಿದ್ಯೆಯ ಫಲ. ವಿಶ್ವಾಮಿತ್ರರು ಮೈಯೆಲ್ಲ ಹಣ್ಣಾದವರು, ಆ ವಿದ್ಯೆಯನ್ನು ಅವರು ಬಳಸ್ಕೊಳ್ಳೇ ಇಲ್ಲ. ಯಾಕೆಂದರೆ ಅವರಿಗೆ ಗೊತ್ತು ಅದು ಅವ್ರಿಗೆ ಬೇಡ. ಅವರ ವಿದ್ಯಾದಾನವೆಂಬುದು ಯಜ್ಞ ಆದದ್ದು ಇಲ್ಲಿ. ಬಲ ಅತಿಬಲ ವಿದ್ಯೆಯನ್ನು ಅವರು ಬಳಸ್ಕೊಳ್ಳಿಲ್ಲ. ಕೃಶಾಶ್ವನ ವಿವಿಧವಾದ ಅಸ್ತ್ರಗಳ ಉಪಯೋಗವನ್ನು ಅವರು ತಗೊಳ್ಳಿಲ್ಲ. ಸುಮ್ಮನೆ ತಲುಪಿಸಿದರು, ರವಾನೆ ಮಾಡಿದರು ಅಷ್ಟೇ. ಆದರೆ ಅವರೇ ಆಹಾರದ ಅಪೇಕ್ಷೆ, ಬಾಯಾರಿಕೆ, ಹಸಿವನ್ನು ನೀಗಿಸಿಕೊಳ್ಳುವ ವಿದ್ಯೆಯನ್ನು ಬಳಸ್ಕೊಳ್ಬೋದಿತ್ತು, ಬಳಸ್ಕೊಳ್ಳಿಲ್ಲ. ವಿದ್ಯೆಯನ್ನು ಇಟ್ಟುಕೊಂಡರು, ರಕ್ಷಣೆ ಮಾಡಿದರು. ಇದು ರಕ್ಷಣೆಯಲ್ಲಿರುವಂತಹ ಮೂಲಗುಟ್ಟು. ಇದು ನಿಜವಾಗಿ ವಿದ್ಯಾ ರಕ್ಷಣೆ ಮಾಡುವನು ಏನು ಮಾಡಬೇಕು ಅಂದರೆ ತಾನು ಬಳಸಿಕೊಳ್ಳದೆ ಮುಂದಿನ ಸಂತತಿಗೆ ಒಪ್ಪಿಸಿಕೊಡಬೇಕು. ಅಂತಹ ಯಜ್ಞಕ್ಕೆ ಇಲ್ಲೇ ಸಿದ್ಧರಾಗಿದ್ದಾರೆ. ಸಿದ್ಧಾಶ್ರಮದ ಯಜ್ಞ ರಕ್ಷಣೆ ಎಂಬುದು ಒಂದು ನೆಪ ಅಷ್ಟೇ. ನಿಜವಾದ ಸಿದ್ಧಾಶ್ರಮ ಇಲ್ಲಿ ಸರಯೂ ಸಂಗಮದಲ್ಲಿ ಬಲ ಅತಿಬಲ ಎಂಬಂತಹ ವಿದ್ಯೆಯನ್ನು ಕೊಡ್ತಾರೆ. ಅವರು ಸ್ವೀಕಾರ ಮಾಡ್ತಾರೆ. ಬರುವಾಗೆಲ್ಲ ಬೇರೆ ಬೇರೆ ಉಪಾಖ್ಯಾನಗಳನ್ನು ಹೇಳ್ಕೊಂಡು ಬರ್ತಾರೆ. ಸಾಯಂಕಾಲ ಕಾಮಾಶ್ರಮಕ್ಕೆ ಬಂದಿದ್ದಾರೆ. ಎಂಥ ಅದ್ಭುತವಾದ ಒಂದು ಸಂಘಟನೆ ಅಂತಂದರೆ, ಮನ್ಮಥ ಒಳ್ಳೆಯ ಸುಂದರಾಂಗ ಆಗಿದ್ದವನು ಹರನ ತಪಸ್ಸನ್ನು ಕೆಡಿಸುವುದಕ್ಕೆ ಪ್ರಯತ್ನ ಮಾಡಿ ಅನಂಗನಾದ ಸ್ಥಳ ಅದು. ಅಂಗ ಅಂತ ಹೆಸರು ಆಶ್ರಮಕ್ಕೆ, ಕಾಮಾಶ್ರಮಕ್ಕೆ. ಅಂಗವನ್ನು ಕಳ್ಕೊಂಡ ಅನಂಗನಾದ, ಅದು ಅಂಗ ಎಂಬ ಹೆಸರಿನ ಒಂದು ಆಶ್ರಮ ಆಯಿತು. ಆ ಆಶ್ರಮದಲ್ಲಿ ರಾತ್ರಿ ತಂಗುತ್ತಾರೆ. ಯಾಕೆ ಅಂದರೆ ಕೌಮಾರ ವಯಸ್ಸನ್ನು ದಾಟುವ ರಾಮಲಕ್ಷ್ಮಣರು ಕಾಮನ ಕೃಪೆಗೆ ಒಳಗಾಗಬೇಕಾಗಿದೆ. ಈ ಜಿತಕಾಮರಾಗಬೇಕಾಗಿದೆ, ಹತಕಾಮರಾಗಬೇಕಾದ್ದಲ್ಲ, ಜಿತಕಾಮರಾಗಬೇಕು. ಆದ್ದರಿಂದ ಈ ಕಾಮಾಶ್ರಮದಲ್ಲಿ ತಂಗಿ ಕಾಮ ಪ್ರವೃತ್ತಿಯನ್ನು ಗೆದ್ದು ಕೌಮಾರ ವಯಸ್ಸಿನಲ್ಲಿ, ಯಾಕೆಂದರೆ ಆ ವಯಸ್ಸು ಅದು ಎಷ್ಟು ಚಂಚಲ, ಎಷ್ಟು ಕಷ್ಟ, ನಾನಂತೂ ಅನುಭವಿಸಿದ್ದೇನೆ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಅಂತಹ ಚಾಂಚಲ್ಯವನ್ನು ತಂದುಕೊಡುವ ವಯಸ್ಸದು. ಆ ವಯಸ್ಸಿನಲ್ಲಿ ಕಾಮಾನುಗ್ರಹ ಅವರಿಗಾಗಿದೆ. ಆದ್ದರಿಂದ ರಾಮನಿಗೆ ಕಾಮ ಅಂತ ಒಂದು ಹೆಸರಿದೆ. ರಾಮ ಕಾಮ ಅಂತ. ಕಾಮನೇ ರಾಮನನ್ನು ಕಾಮಿಸಿಬಿಟ್ಟ ಅಂತ. ರಾಮ ಕಾಮನನ್ನು ಕಾಮಿಸಲೇ ಇಲ್ಲ. ಆದ್ದರಿಂದ ಕಾಮಾಶ್ರಮದಲ್ಲಿ ತಂಗಿದರು. ಗಾಢವಾದ ನಿದ್ದೆ ಮಾಡಿದರು ಅವರು. ವಿಶ್ವಾಮಿತ್ರರಿಗೆ ಪಾಪ ಎಚ್ಚರ, ಜಾಗರ. ಯಾಕೆಂದರೆ ತನ್ನ ವಂಶದಲ್ಲಿ ರಾಮಲಕ್ಷ್ಮಣರನ್ನು ಬೆಳೆಸಬೇಕು ಎಂಬಂತಹ ವಿದ್ಯಾ ಜಾಗರ ಅವರಿಗೆ. ರಾಮಲಕ್ಷ್ಮಣರಿಗೆ ಗಾಢವಾದ ನಿದ್ದೆ. ಹಂಸತೂಲಿಕಾ ತಲುಪದಲ್ಲಿ ಮಲಗಿದವರು ಅವರಿಗೆ ಸೆಕೆ ಆಗಬಾರದು ಅಂತ ಚಾಮರ ಸೇವೆಯನ್ನು 10 ಜನ ಪಾಡಿಯ ಮೇಲೆ ಮಾಡ್ತಾ ಇದ್ದರು. ಬಂಗಾರದ ಪಲ್ಲಂಗದ ಮೇಲೆ ಮಲಗಿದವರು ಕಾಡಿನ ಯಾವುದೋ ಬಂಡೆಯ ಮೇಲೆ ತಲೆಗಿಟ್ಟು ಹುಲ್ಲಿನ ಹಾಸಿನ ಮೇಲೆ ಮೈ ಕೊಟ್ಟು ಮಲಗಿದ್ದಾರೆ. ಪಕ್ಕದಲ್ಲಿ ವಿಶ್ವಾಮಿತ್ರರ ಮೈ ಕಾವು ಮಾತ್ರ ಇವರನ್ನು ಕಾಯ್ತಾ ಇದೆ. ಅಂತಹ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ಜಾಗರವಲ್ಲದೆ ಇನ್ನೇನಾಗ್ತದೆ? ಗಾಢವಾಗಿ ಮಲಗಿದ ರಾಮನನ್ನು ಎಬ್ಬಿಸ್ತಾರೆ ವಿಶ್ವಾಮಿತ್ರರು. ಪ್ರಪಂಚ ಕಂಡ ಮೊಟ್ಟ ಮೊದಲ ಸುಪ್ರಭಾತ ಅದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಶ್ಲೋಕ ತುಂಬ ಸರಳವಾಗಿದೆ, ಆದರೆ ತುಂಬ ಗೂಢವಾಗಿದೆ. ಕೌಸಲ್ಯ ಸುಪ್ರಜಾ ರಾಮ, ಏನು ಅಭಿಪ್ರಾಯ ವಾಲ್ಮೀಕಿಗಳಿಗೆ? ವಿಶ್ವಾಮಿತ್ರರಿಗೆ ಏನು ಅಭಿಪ್ರಾಯ? ಎಂಥ ಆಶಯ! ದಶರಥನ ಸುಪ್ರಜಾ ಅಂತ ಅವರು ಹೇಳಲೇ ಇಲ್ಲ. ಹೇಗೆ ಹೇಳ್ತಾರೆ? ಯಾಕೆಂದರೆ ರಾಮ ತನ್ನ ಮುದ್ದಿನ ಮಗು ತನ್ನ ತೊಡೆಯ ಮೇಲೆ ಬೆಳೆಯಬೇಕಾದ ಒಂದು ಅರಮನೆಯ ಅರಸುಕುಮಾರ ಅಂತ ಅಂದುಕೊಂಡವ ದಶರಥ. ಅವನಿಗೇನು ಗೊತ್ತು? ಆದರೆ ರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಟಾಗ ಸ್ವಲ್ಪವೂ ಕಂಬನಿ ತುಂಬದೆ ರಾಮ ಮನೆಯಲ್ಲಿ ಎಲ್ಲಿ ಅಂತ ಬಂದು ಮಾತಾಡದೆ ಮೌನ ವಹಿಸಿದ ಕೌಸಲ್ಯೆ ಎಷ್ಟು ದೊಡ್ಡವಳು! ಕೌಸಲ್ಯ ಸುಪ್ರಜಾ ರಾಮ. ಮತ್ತು ವಿಶ್ವಾಮಿತ್ರರು ಕಂಡ ತಾಯ್ತನ ಅದು ಕೌಸಲ್ಯೆ. ರಾಮನನ್ನು ಹಡೆದ ಒಡಲಲ್ವ ಅದು? ಯಾರನ್ನೂ ಹಡೆದ ಒಡಲಲ್ಲ, ರಾಮನನ್ನು ಹೆತ್ತವಳವಳು. ಆದ್ದರಿಂದ ಕೌಸಲ್ಯ ಅಂತಂದರೆ ಪ್ರಪಂಚದ ಮಾತೃ ಸ್ವರೂಪ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಋಷಿಗಳು ಹೀಗೆಲ್ಲ ಮಾತಾಡ್ತಾರೆ. ಆದ್ದರಿಂದ ಪ್ರಪಂಚದ ಪಿತ ಜನಕ ಅವನಿಗೆ ತಾಯಾದವಳು.
ಆದ್ದರಿಂದ ಆ ಕೌಸಲ್ಯ ಎಂಬ ಶಬ್ದವನ್ನು ವಿಶ್ವಾಮಿತ್ರರು ಎಂತಹ ತುಂಬು ಧ್ವನಿಯಲ್ಲಿ ಉಚ್ಚರಿಸಿರಬಹುದು. ನಮಗೆ ಅಭಿನಯ ಮಾಡೋಕ್ಕೂ ಬರೋಲ್ಲ, ಯಾಕೆಂದರೆ ನಮಗೆ ಗೊತ್ತಿಲ್ಲ. ಕೌಸಲ್ಯ ಸುಪ್ರಜಾರಾಮ, ಸುಪ್ರಜಾ ಎಷ್ಟು ಅದ್ಭುತವಾದಂತಹದ್ದು. ನಾವು ವಿವಾಹ ಸಂಕಲ್ಪದಲ್ಲಿ ಏನು ಹೇಳ್ತೇವೆ? ಸತ್ಪ್ರಜಾ ಸಂಪತ್ತ್ಯರ್ಥಂ ಸಂಕಲ್ಪ ಮಾಡೋದು. ಈ ವಿವಾಹದ ಸಂಕಲ್ಪವೇ ಅದು. ಪ್ರಪಂಚಕ್ಕೆ ಸತ್ಪ್ರಜೆಗಳನ್ನು ಕೊಡೋ ಬಗ್ಗೆ ಮದುವೆ ಮಾಡಿಸೋದು ಅಂತ. ಈಗೆಲ್ಲ ಮದುವೆ ಆಗೋದು, ಮದುವೆ ಮಾಡಿಸೋದಲ್ಲ. ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ಅದು ಈ ಮದುವೆ ಆಗೋ ಕಾಲದಲ್ಲಿ ಸಂಕಲ್ಪ ಇಲ್ಲ, ಅಷ್ಟೇ ಹಿಡ್ಕೊಳ್ಳೋದು ಒಬ್ರನ್ನೊಬ್ರು, ಅಷ್ಟೇ ಬಿಟ್ಟರೆ ಏನಿಲ್ಲ. ಆದರೆ ಹಿಂದೆಲ್ಲ ಹಾಗಲ್ಲ, ಮದುವೆ ಮಾಡಿಸೋದು. ನಮ್ಮ ನಾಡಿದ್ದು ನಾವು ಅದೇ ವಿಷಯ ನಾವು ಯೋಚನೆ ಮಾಡಬೇಕಾಗಿದೆ ಸೀತಾ ಕಲ್ಯಾಣದಲ್ಲಿ. ಇರಲಿ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಇದು ನೋಡಿ, ನಮ್ಮ ಬದುಕು ಯಾಕೆ ಈ ಪ್ರಶ್ನೆ. ಇವತ್ತು ನಮಗೆ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಬಿಡಿಸೋದಕ್ಕೆ ತುಂಬ ಸಮಾಧಾನ. ನೀವು ಯಾವುದೇ ಒಂದು ವಿಶೇಷ ಚಿಂತನ ಗೋಷ್ಠಿಗಳಲ್ಲಿ ನೋಡಿ, ನಮ್ಮ ಜೀವನ ಅಂದರೆ ಏನು, ಈ ಜೀವನದ ಉದ್ದೇಶವೇನು, ಬದುಕು ಯಾಕೆ. ಕೆಲವರು ನಿರಾಶಾವಾದಿಗಳದ್ದೆಲ್ಲ ಏನಪ್ಪ ಈ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದನ್ನೆಲ್ಲ ಕಟ್ಕೊಂಡು ನಾವು ಯಾಕೆ ಒದ್ದಾಡಬೇಕು, ಬದುಕಿನ ಗುಟ್ಟೆಲ್ಲ ಇಷ್ಟೇನಾ ಅಂತ ಹೇಳುವವರು ಇದ್ದಾರೆ. ಇರಲಿ. ಆದರೆ ವಿಶ್ವಾಮಿತ್ರರು ನಮ್ಮ ಭಾರತೀಯರ ಬದುಕಿಗೆ ಕೊಟ್ಟ ಉದ್ದೇಶ ಇದು. ಏನು ಅಂತ ಕೇಳಿದರೆ, ಕರ್ತವ್ಯಂ ದೈವಮಾನ್ಹಿಕಂ, ಅಹನಿ ಅಹನಿ ಕರ್ತವ್ಯಂ. ಇವತ್ತು ಅಂತಲ್ಲ, ನಾಳೆ ಅಂತಲ್ಲ, ಎಂದೆಂದಿಗೂ ನೀನು ಮಾಡಬೇಕಾದ್ದು ಏನು ಅಂದರೆ ದೈವಂ, ದಿವ್ಯವಾದದ್ದನ್ನು ನೀನು ಮಾಡಪ್ಪ. ಅಂದರೆ ಈ ಅಖಂಡವಾದ ಭೂಮಂಡಲ ಇರುವುದೆಲ್ಲ ದ್ಯುಲೋಕಕ್ಕಾಗಿ, ದ್ಯುಲೋಕ ಇರುವುದೆಲ್ಲ ಈ ಭೂಮಂಡಲಕ್ಕಾಗಿ. ಆದ್ದರಿಂದಲೇ ವೇದದಲ್ಲಿ ಎಲ್ಲ ಕಡೆಗೆ ದ್ಯಾವಾ ಪೃಥಿವೀ ಅಂತ ಜೊತೆಗೆ ಬರೋದು. ಎರಡು ಬೇರೆ ಬೇರೆ ಅಲ್ಲ. ನೋಡಿ, ಕೆಳಗಡೆ ಪಾತ್ರೆ ಮೇಲ್ಮುಖವಾಗಿರುತ್ತೆ, ಮೇಲಿರುವ ಮುಚ್ಚಳ ಕೆಳಮುಖವಾಗಿರುತ್ತೆ. ಕೆಳಮುಖವಾಗಿರುವ ಮುಚ್ಚಳ ಪಾತ್ರೆಯ ಒಳಗಿರುವ ಪದಾರ್ಥವನ್ನು ರಕ್ಷಣೆ ಮಾಡುತ್ತೆ. ಮೇಲ್ಮುಖವಾಗಿರುವ ಪಾತ್ರೆ ಒಳಗಿರುವ ಪದಾರ್ಥವನ್ನು ಮೇಲಕ್ಕೆ ಎತ್ತುಕೊಂಡು ಬರುತ್ತೆ. ಆದ್ದರಿಂದ ಭೂಮಿ ಎಂಬುದು ಪಾತ್ರೆ, ಈ ದ್ಯುಲೋಕ ದ್ಯೌಹು ಎಂಬುದು ಮುಚ್ಚಳ. ಎರಡೂ ಇರೋದು ಒಳಗಡೆ ಇರುವ ಜೀವರಾಶಿಗಾಗಿ. ಆದ್ದರಿಂದ ಈ ಭೂಮಿಯ ಜೀವನ ಎಲ್ಲ ದೈವಂ, ದಿವ್ಯ ಆಗಬೇಕು. ಕರ್ತವ್ಯಂ ದೈವಮಾನ್ಹಿಕಂ. ಇದೇ ಯಜ್ಞ ಸಂರಕ್ಷಣೆ. ಹೆಜ್ಜೆ ಹೆಜ್ಜೆನೇ ನಾವು ಇದನ್ನು ಕಾಣಬಹುದು. ಗೀತೆಯಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಮಾತನ್ನು ನಾವು ಗ್ರಹಿಸಬೇಕದು. ಗೀತಾ ವಾಕ್ಯ ಬಹಳ ಮುಖ್ಯವಾಗಿದೆ. ಒಂದು ಸಾರಿ ಜ್ಞಾಪಿಸ್ತೇನೆ ಅದನ್ನು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯತ. ಶ್ಲೋಕ ಪ್ರಸಿದ್ಧ ಆಗಿದೆ, ನಿಮಗೆ ಅರ್ಥಗೃಹೀತವಾಗುತ್ತೆ ಅಂತ ನಾನು ವಿವರಣೆಗೆ ಹೋಗೋಲ್ಲ. ಆದ್ದರಿಂದ ದೇವತೆಗಳನ್ನು ನೀವು ಭಾವಿಸಿ, ದೇವತೆಗಳು ನಿಮ್ಮನ್ನು ಭಾವಿಸಲಿ. ಈ ಪರಸ್ಪರಂ ಭಾವಯಂತಹ ಇದು ನಮಗೆ ಮನೆ ಮಾತಾಗಿದೆ. ನಾವು ಪರಸ್ಪರಂ ಭಾವಯಂತಹ ಹೊಡೆದಾಡ್ತೇವೆ ಅಂತ ಹೇಳ್ತೇವೆ ನಾವು, ಅದು ಬೇರೆ. ಆದ್ದರಿಂದ ಈ ಪರಸ್ಪರಂ ಭಾವಯಂತಹ, ಈ ಭೂಮಿ ಸ್ವರ್ಗಕ್ಕಾಗಿ ಅಂದರೆ ದ್ಯುಲೋಕಕ್ಕಾಗಿ, ದ್ಯುಲೋಕ ಭೂಮಿಗಾಗಿ ಒಂದು ಭಾವನೆಯನ್ನು ತುಂಬಿಕೊಡಬೇಕು. ಇದನ್ನೇ ಇಲ್ಲಿ ವಾಲ್ಮೀಕಿಗಳು ಕರ್ತವ್ಯಂ ದೈವಮಾನ್ಹಿಕಂ ಎಂಬ ವಾಕ್ಯದಲ್ಲಿ ಹೇಳಿದ್ದಾರೆ. ಆಮೇಲೆ ತಾಟಕಾವನ ಪ್ರವೇಶ ಮಾಡ್ತಾರೆ. ತಾಟಕ ಸಂಹಾರವಾಗತ್ತೆ. ತಾಟಕ ಸಂಹಾರ ಆದ ಮೇಲೆ ಜೃಂಭಕಾದಿ ಮಹಾಸ್ತ್ರಗಳನ್ನೆಲ್ಲ, ಸರ್ವಾಸ್ತ್ರಗಳನ್ನು ಕೊಟ್ಬಿಡ್ತಾರೆ. ಆ ಅಸ್ತ್ರವನ್ನು ಹೇಗೆ ಪ್ರಯೋಗ ಮಾಡಬೇಕು, ಹೇಗೆ ಉಪಸಂಹಾರ ಮಾಡಬೇಕು, ಇದನ್ನೆಲ್ಲ ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರು ತಿಳಿಸಿಕೊಡ್ತಾರೆ. ಹೀಗೆ ಪ್ರಯಾಣ ಮಾಡ್ತಾ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಕಥೆಯ ಮೂಲಕ ರಾಮಲಕ್ಷ್ಮಣರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ದೇಶ ಪರಿಚಯ ಮತ್ತು ಸಂತತಿಯ ಪರಿಚಯ, ಜೊತೆಯಲ್ಲಿ ಕರ್ತವ್ಯದ ಒಂದು ಪ್ರೇರಣೆ, ಇಷ್ಟನ್ನು ಮಾಡ್ತಾ ಇದ್ದಾರೆ. ಎಂತಹ ಶಿಕ್ಷಣ ನೋಡಿ ಇದು. ಮೊಬೈಲ್ ಸ್ಕೂಲ್. ಇವತ್ತು ಗೋಡೆಗಳ ಮಧ್ಯದಲ್ಲಿ ನಾವು ಶಿಕ್ಷಣ ಕೊಡೋಕ್ಕಾಗೋಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಗೋಡೆಗಳನ್ನೆಲ್ಲ ಬೀಳಿಸಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದೇವೆ. ಆದರೆ ನಿಜವಾಗಿ ನೋಡಿ, ನಮ್ಮ ಶಿಕ್ಷಣದ ಉದ್ದೇಶಕ್ಕೆ ನಾವು ಗೋಡೆ ಹಾಕ್ಕೊಂಡ್ಬಿಟ್ಟಿದ್ದೇವೆ. ಯಾವ ಗೋಡೆ ಒಳಗೆ ಪಾಠ ಮಾಡಿದ್ವಿ ಅಥವಾ ಗೋಡೆ ಹೊರಗಡೆ ಪಾಠ ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದರೆ ನಾವು ಬದುಕಿನ ಶಿಕ್ಷಣವನ್ನು ಕೊಡ್ತಾ ಇಲ್ಲ, ಉದ್ಯೋಗದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಹಿಂದೆ ಋಷಿಗಳು ಕೊಡ್ತಾ ಇದ್ದದ್ದು ಬದುಕಿನ ಶಿಕ್ಷಣ, ಜೀವನ ಶಿಕ್ಷಣ. ಒಂದು ರೋಮಾಂಚಕವಾದ ಶಬ್ದ ಅದು. ಯಾಕೆ ಅಂದರೆ ಜೀವನ ಶಿಕ್ಷಣ ಅಂತಂದರೆ ನಮಗೆ ಅರ್ಥ ಆಗೋದು ಏನು ಅಂತಂದರೆ,
ಈ ಹುಟ್ಟಿನಿಂದ ಸಾಯುವವರೆಗೆ ಉಪಯೋಗ ಬರೋದು ಅಂತ ಅಲ್ಲ. ಜೀವನ ಶಿಕ್ಷಣ. ನೀವು ಎಷ್ಟು ಜನ್ಮ ಎತ್ತಿ, ಜೀವಾತ್ಮನಿಗೆ ಬೇಕಾದ ಶಿಕ್ಷಣ. ನಾವು ಪುನರ್ಜನ್ಮವನ್ನು ಒಪ್ಪಿದವರು, ಜನ್ಮಾಂತರದಲ್ಲಿ ನಂಬಿಕೆ ಇದ್ದವರು, ಜನ್ಮಾಂತರಕ್ಕೆ ಸಿದ್ಧತೆ ಮಾಡುವ ಎಚ್ಚರ ಇದ್ದವರು. ಆದ್ದರಿಂದ ಜೀವನ ಶಿಕ್ಷಣ ಅಂತಂದರೆ ಎಷ್ಟು ಜನ್ಮ ಎತ್ತಿ ಪ್ರಾಣಿಯಾಗಿ, ಪಶುವಾಗಿ, ಪಕ್ಷಿಯಾಗಿ, ಏನಾಗಬೇಕಾದ್ರೂ ಹುಟ್ಟಿ, ಈ ಸದಾಶಯವೆಂಬುದು ನಮ್ಮ ಅಂತರಂಗದಲ್ಲಿ ಗೂಡು ಮಾಡಿಕೊಂಡಿದ್ದರೆ ಯಾವತ್ತೂ ಒಂದು ದಿವಸ ನಾವು ಊರ್ಧ್ವಮುಖವಾದ ಯಾತ್ರೆಯನ್ನು ಕೈಗೊಳ್ತೇವೆ. ಇಲ್ಲಿಂದ ಸತತ ಊರ್ಧ್ವಗಮನ, ಜೈನರು ಹೇಳುವ ಹಾಗೆ, ಆ ಸತತ ಉದಯ, ವೈದಿಕರು ಹೇಳುವ ಹಾಗೆ ಸತತೋದಯಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಡ್ತೇವೆ. ಇಂತಹ ಒಂದು ಜೀವನ ಶಿಕ್ಷಣವನ್ನು ವಿಶ್ವಾಮಿತ್ರರು ಕೊಡ್ತಾ ಸಿದ್ಧಾಶ್ರಮವನ್ನು ಪ್ರವೇಶ ಮಾಡ್ತಾರೆ. ಸಿದ್ಧಾಶ್ರಮ ನಿಜವಾಗಿ ಆಶ್ರಮ ಸಿದ್ಧ ಆಗಿದೆ. ವಿಶ್ವಾಮಿತ್ರರಿಗೂ ಆಶ್ರಮ ಸಿದ್ಧವಾಗಿದೆ. ರಾಮಲಕ್ಷ್ಮಣರಿಗೂ ಆಶ್ರಮ ಸಿದ್ಧ ಆಗಿದೆ. ಯಾಕೆಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವರಿದ್ದಾರೆ. ಈ ಸಿದ್ಧಾಶ್ರಮ ಯಾಕೆ ಆಯಿತು ಅಂತಂದರೆ, ಸಾಕ್ಷಾತ್ ನಾರಾಯಣನೇ ವಾಮನನಾಗಿ ಓಡಾಡಿದಂತಹ ಆಶ್ರಮ ಅದು. ಅನೇಕ ವರ್ಷ ತಪಸ್ಸು ಮಾಡಿ ಬಲಿಯನ್ನು ನಿಗ್ರಹ ಮಾಡಿದಂತಹ ಆಶ್ರಮ ಅದು. ಆದ್ದರಿಂದ ಪ್ರಪಂಚದಲ್ಲಿ ನಾರಾಯಣ ಮಾತ್ರ ಸಿದ್ಧ, ಉಳಿದವರೆಲ್ಲ ಸಾಧಕರು, ಸಾಧ್ಯರಾದವರು. ಉಳಿದೆಲ್ಲ ಸಾಧ್ಯವೇ. ಆದ್ದರಿಂದ ಸಿದ್ಧ ಲೋಕವನ್ನು ಸಾಧಿಸುವುದಕ್ಕೆ ಮಾಡಿಕೊಂಡಂತಹ ಆಶ್ರಮವೇ ಸಿದ್ಧಾಶ್ರಮ. ಆ ಸಿದ್ಧಾಶ್ರಮದ ರಮಣೀಯತೆಯನ್ನು ಕಂಡು ರಾಮ ಪ್ರಶ್ನೆ ಮಾಡ್ತಾನೆ. ದರ್ಶನೀಯ ಮೃಗಾಕೀರ್ಣಂ ಮನೋಹರಮತೀವಚ ನಾನಾ ಪ್ರಕಾರೈ ಶಕುನೈ ವಲ್ಗುನಾದೈರಲಂಕೃತಂ ನಿಸೃತಾಸ್ಮ ಮುನಿಶ್ರೇಷ್ಠ ಕಾಂತಾರಾದ್ ರೋಮಹರ್ಷಣಾತ್. ನನಗೆ ರೋಮಾಂಚ ಆಗ್ತಾ ಇದೆ. ಎಷ್ಟು ಸುಂದರವಾದಂತಹ ಒಂದು ಪ್ರದೇಶ ಇದು. ಎಂತಹ ಮಂಜುಳವಾದ ನಿನಾದದಿಂದ ಕೂಡಿಕೊಂಡಿದೆ. ಬಹಳ ಸೊಗಸಾದ ವೃಕ್ಷರಾಜಿ ಇಲ್ಲಿದೆ. ಈ ಪಶು ಪಕ್ಷಿಗಳೆಲ್ಲ ನಿರ್ಭೀತರಾಗಿ ಇಲ್ಲಿದ್ದಾರೆ. ನಾವು ಮಹಾರಣ್ಯದಿಂದ ಹೊರಗೆ ಬಂದಾಗ ಆಯ್ತಲ್ಲ, ಈ ರೋಮಾಂಚದಿಂದ ನನಗನ್ನಿಸ್ತಾ ಇದೆ. ಇದೆಯಾ ಯಾವುದು ಅಂತ ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾರೆ, ಏಷ ಪೂರ್ವಾಶ್ರಮೋ ರಾಮ ವಾಮನಸ್ಯ ಮಹಾತ್ಮನಃ ಸಿದ್ಧಾಶ್ರಮ ಇತಿ ಖ್ಯಾತಃ ಸಿದ್ಧೋ ಹ್ಯತ್ರ ಮಹಾತಪಾಃ. ಇದು ಸಿದ್ಧಾಶ್ರಮ. ಇದು ವಾಮನ ತಪಸ್ಸು ಮಾಡಿದಂತಹ ಒಂದು ಜಾಗ. ಅದನ್ನು ಆ ವಾಮನನ ಒಂದು ಅನುಜ್ಞೆಯ ಮೇಲೆ ನಾನು ನನ್ನ ಆಶ್ರಮವಾಗಿ ಮಾಡಿಕೊಂಡಿದ್ದೇನೆ. ತೇನ ಈಶ ಪೂರ್ವಂ ಆಕ್ರಾಂತ ಆಶ್ರಮ ಶ್ರಮನಾಶನಃ. ನೋಡಿ, ಶಬ್ದ ಆಶ್ರಮ ಅಂತದು, ಆದರೆ ಅದು ಶ್ರಮನಾಶನ. ಆಯಾ ಅವಸ್ಥೆಯಲ್ಲಿ ಬರುವ ಎಲ್ಲ ಶ್ರಮವನ್ನೋದು ನಾಶ ಮಾಡುವಂಥದ್ದು ಅದು ಆಶ್ರಮ. ನಮಗೆ ಈ ಶ್ರಮ ಮಾತ್ರ ಗೊತ್ತು, ಆಶ್ರಮ ಗೊತ್ತಿಲ್ಲ. ಆದರೆ ರಾಮಲಕ್ಷ್ಮಣರಿಗೆ ಈ ಶ್ರಮ ಕಾಣಬಾರ್ದು ಅಂತ ಆಶ್ರಮಕ್ಕೆ ಅವರು ಕರ್ಕೊಂಡ್ಬಂದಿದ್ದಾರೆ ವಿಶ್ವಾಮಿತ್ರರು. ಕೊನೆಗೆ ಹೇಳ್ತಾರೆ, ನಾನು ಈಗ ದೀಕ್ಷಾಬದ್ಧನಾಗ್ತಾ ಇದ್ದೇನೆ. ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಂ ರಾಘವೌ ಯುವಾಂ. ಋಷಿಗಳು ಹೇಳ್ತಾ ಇದ್ದಾರೆ. ಬಂದ ತಕ್ಷಣ ವಿಶ್ವಾಮಿತ್ರರು ನೋಡಿ ವಿದ್ಯೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ವಿದ್ಯೆಯನ್ನು ಕೊಡ್ತಾ ಕೊಡ್ತಾ ವಿಶ್ವಾಮಿತ್ರರು ವಾಚೈನ್ಯಮರಾಗ್ತಾ ಇದ್ದಾರೆ. ಇಲ್ಲಿವರೆಗೆ ಕಥೆ ಹೇಳಿದರು, ಪಾತ್ರಗಳನ್ನು ಪರಿಚಯಿಸಿದರು, ವ್ಯಕ್ತಿಗಳನ್ನು ಪರಿಚಯಿಸಿದರು, ದೇಶವನ್ನು ಪರಿಚಯಿಸಿದರು, ವಿದ್ಯೆಯನ್ನು ಕೊಟ್ಟರು. ಸಿದ್ಧಾಶ್ರಮಕ್ಕೆ ಬಂದ ಮೇಲೆ ವಾಚೈನ್ಯಮರಾಗಿಬಿಟ್ರು. ಅವರು ಹೇಳಬೇಕಾದ ಮಾತನ್ನೆಲ್ಲ ಉಳಿದವರು ಅವರ ಶಿಷ್ಯರು ಹೇಳ್ತಾ ಇದ್ದಾರೆ. ರಾಮಲಕ್ಷ್ಮಣರು ಈಗ ವೀರ ಕಚ್ಚವನ್ನು ತೊಟ್ಟು ಧನುಷ್ಪಾಣಿಗಳಾಗಿ ಬಾಣ ಹಿಡ್ಕೊಂಡು ನಾವು ಯಾವಾಗ ಎಲ್ಲಿ ಹೇಗೆ ಕಾಯಬೇಕು ಅಂತ ಕೇಳೋ ಹೊತ್ತಿಗೆ ವಿಶ್ವಾಮಿತ್ರ ಮಾತು ನಿಲ್ಲಿಸಿಬಿಟ್ಟಿದ್ದಾರೆ. ಅದ್ಯ ಪ್ರಭೃತಿ ಷಡ್ರಾತ್ರಂ ರಕ್ಷತಂ ರಾಘವೌ ಯುವಾಂ. ಇಂದಿನಿಂದ ಆರಂಭ ಮಾಡಿ 6 ಹಗಲು ರಾತ್ರಿ ಷಡ್ರಾತ್ರಂ ರಕ್ಷತಂ ರಾಘವೌ ಯುವಾಂ ದೀಕ್ಷಾಂಗತೋ ಹ್ಯೇಷ ಮುನಿ ಮೌನತ್ವಂಜಗಮಿಷ್ಯತಿ. ಮೌನವನ್ನು ಈಗಾಗಲೇ ತೊಗೊಂಡ್ಬಿಟ್ರು, ದೀಕ್ಷೆ ಬಂದು ಹೋಯ್ತು ಅವರಿಗೆ ಅಂತ. ಆದ್ದರಿಂದ ಅವರು ಏನೂ ಹೇಳೋದಿಲ್ಲ, ಅವರನ್ನು ಕೇಳಬೇಡಿ. ನೀವು 6 ಅಹೋರಾತ್ರ ಕಾಲ ನಿದ್ರೆ ಇಲ್ಲದೆ, ಅನ್ನಾಹಾರ ಇಲ್ಲದೆ ಇದನ್ನು ಕಾಪಾಡಿ. ನೋಡಿ, ವಿಶ್ವಾಮಿತ್ರರಿಗೆ ಯಜ್ಞ ದೀಕ್ಷೆ, ರಾಮಲಕ್ಷ್ಮಣರಿಗೆ ಯಜ್ಞ ಸಂರಕ್ಷಣ ದೀಕ್ಷೆ. ವಿಶ್ವಾಮಿತ್ರರು ಯಜ್ಞದೀಕ್ಷಿತರಾದ್ದರಿಂದ 6 ಹಗಲು ರಾತ್ರಿ ಊಟ ಮಾಡೋದಿಲ್ಲ, ಮಾತಾಡೋದಿಲ್ಲ. ರಾಮಲಕ್ಷ್ಮಣರು ಯಜ್ಞದೀಕ್ಷಿತರಾದ್ದರಿಂದ 6 ಹಗಲು ರಾತ್ರಿ ಊಟ ಮಾಡೋದಿಲ್ಲ. ತಮ್ಮ ಧನುಸ್ಸಿಗೆ ಕಟ್ಟಿದ ನಾರಿಯನ್ನು ಮಾತ್ರ ಮಾತಾಡಿಸ್ತಾರೆ, ಅವರು ಮಾತಾಡೋದಿಲ್ಲ. ಅದಕ್ಕೆ ನಾರಿ ಜ್ಯಾ ಅಂತ ಹೆಸರು. ಅದನ್ನು ಮಾತ್ರ ಮಾತಾಡಿಸ್ತಾರೆ. ಕೇವಲ ಅವರ ಬಿಲ್ಲು ಮಾತಾಡತ್ತೆ, ಅವರು ಮಾತಾಡೋಲ್ಲ. ಅಷ್ಟು ಎಚ್ಚರದಿಂದ ಕಾಪಾಡಬೇಕು ಅಂತ. ಯಜ್ಞ ಸಂರಕ್ಷಣೆಗೆ ಎಂತಹ ಹೊಣೆ ಇದೆ ನೋಡಿ.
ಮುಂದಿನ ಕಥೆ ನಮಗೆಲ್ಲ ಗೊತ್ತೇ ಇದೆ. ಮಾರೀಚ ಸುಬಾಹು ಆಕ್ರಮಿಸಿ ಬರ್ತಾರೆ. ಸುಬಾಹುವನ್ನು ಕೊಂದು ಬಿಡ್ತಾನೆ ರಾಮ. ಮಾರೀಚನನ್ನು 100 ಯೋಜನದ ಆಚೆಗೆ ಹಾರಿಸಿಬಿಡ್ತಾರೆ ಮಾನವಾಸ್ತ್ರದಿಂದ. ಶೀತಲಾಸ್ತ್ರದಿಂದ ಸುಬಾಹುವನ್ನು ಸಂಹಾರ ಮಾಡ್ತಾನೆ. ಆಗ್ನೇಯಾಸ್ತ್ರದಿಂದ, ವಾಯವ್ಯಾಸ್ತ್ರದಿಂದ ಉಳಿದ ರಾಕ್ಷಸರನ್ನೆಲ್ಲ ಚಿತ್ರಿಸಿಬಿಡ್ತಾನೆ. ಯಜ್ಞವನ್ನು ರಕ್ಷಣೆ ಮಾಡ್ತಾನೆ. ಯಜ್ಞವೆಂಬುದು ಸಾಂಗವಾಗಿ ನಡೆಯುತ್ತೆ. ರಾಮನ ಪದಾರ್ಪಣದಿಂದ, ರಾಮನ ತ್ರಾಣದಿಂದ ಸಿದ್ಧಾಶ್ರಮವೆಂಬುದು ಸಿದ್ಧಾಶ್ರಮ ಆಯಿತು. ಯಾಕೆಂದರೆ 3 ಹೆಜ್ಜೆಯಿಂದ ಬಲಿಯನ್ನು ನಿಗ್ರಹಿಸಿದ ವಾಮನ ಇವತ್ತು ವಾಮನಃ ಆಗಿ ಮನಸ್ಸನ್ನು ಬದಲಾಯಿಸಿಕೊಂಡು ರಾಮನಾಗಿ ಬಂದಿದ್ದಾನೆ. 3 ಹೆಜ್ಜೆಯಿಂದ ಲೋಕವನ್ನು ಅಳೆಯುವಾಗ ಬಹಳ ಕುಬ್ಜನಾಗಿದ್ದವ ಇವತ್ತು ತನ್ನ ಶ್ರೀಕರವಾದಂತಹ ಶ್ರೀಪಾದದಿಂದ ಭೂಮಿಯಲ್ಲೆಲ್ಲ ಸಂಚರಿಸಿ ಲೋಕಕ್ಕೆ ರಕ್ಷಣೆಯನ್ನು ಕೊಡುವ, ಅಂದರೆ ಯಜ್ಞವನ್ನು ರಕ್ಷಿಸುವ ರಾಮಚಂದ್ರ ಉನ್ನತನಾಗಿದ್ದಾರೆ ಇವತ್ತು. ಆದ್ದರಿಂದ ರಾಮನ ಒಂದು ಪಾದಸ್ಪರ್ಶದಿಂದ, ರಾಮನ ಒಂದು ಜಾವಮರ್ಶದಿಂದ, ಅಂದರೆ ಆ ಹೆದೆಯ ಸದ್ದಿನಿಂದ ಈ ಆಶ್ರಮ ಸಿದ್ಧಾಶ್ರಮ ಆಯಿತು. ವಿಶ್ವಾಮಿತ್ರರೊಂದು ಒಳ್ಳೆ ಮಾತಾಡ್ತಾರೆ, ವಯಂ ಕೃತಾರ್ಥ ಸ್ಮಃ ಅಂತ ಹೇಳ್ತಾರೆ. ಯಾಕೆಂದರೆ ಒಬ್ಬ ಆಚಾರ್ಯನಿಗೆ ಉತ್ತರ ರೂಪ ಸಿಕ್ತಲ್ಲ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ. ಪೂರ್ವರೂಪ ಕೃತಾರ್ಥ ಆಗೋದು ಯಾವಾಗ? ಉತ್ತರ ರೂಪ ಸಿಕ್ಕಾಗ. ಪ್ರಶ್ನೆ ಕೃತಾರ್ಥ ಆಗುವುದು ಯಾವಾಗ? ಅನುರೂಪವಾದ ಉತ್ತರ ಸಿಕ್ಕಾಗ. ಆದ್ದರಿಂದ ಯಜ್ಞ ಸಂರಕ್ಷಣೆಯ ಪ್ರಶ್ನೆ, ಯಜ್ಞ ಸಂರಕ್ಷಕನೆಂಬ ಅನುರೂಪನಾದಂತಹ ಉತ್ತರ ರಾಮಚಂದ್ರ ಸಿಕ್ಕಾಗ ಕೃತಾರ್ಥವಾಯಿತು. ಈ ಪ್ರಸಂಗವನ್ನು ಹೇಳಿ ಕೇಳಿ ನಾವು ಕೃತಾರ್ಥರಾಗಿದ್ದೇವೆ. ನಮಸ್ಕಾರ.